ಕಂಟಿನ್ಯೂ ಮಾಡ್ತಾ ಹೋಗೋಣ ನೋಡ್ರಿ. ಸೊ ಏನಾದ್ರು ಕ್ವಶನ್ಸ್ ಇದೆಯಾ ಕೇರಳ ಮತ್ತು ಗೋವಾದ ಮೇಲೆ? ಸೊ ಏನಿಲ್ಲಲ್ಲ. ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸೆಕೆಂಡ್ ಚಾಪ್ಟರ್ ಹೋಗೋಣ. ಸೊ ಕರ್ನಾಟಕ ಅಂದ ತಕ್ಷಣ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಸ್ಟಡಿ ಮಾಡ್ಲೇಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್. ಸೊ ನಾವು ಭಾರತವನ್ನ ಏನ್ ಮಾಡ್ತೀವಿ, ಸೊ ಹಿಮಾಲಯಗಳು ನೋಡ್ರಿ, ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಬಂದಾಗ ನಾವು ಭಾರತವನ್ನ ಯಾವ ತರ ಡಿವೈಡ್ ಮಾಡ್ತೀವಿ ನೋಡ್ರಿ. ಮೇಲ್ಗಡೆ ಹಿಮಾಲಯ ಪರ್ವತಗಳು ಬರ್ತಾವ. ಸೊ ಆಮೇಲೆ ಉತ್ತರದ ಮಹಾ ಮೈದಾನ ಅಂತಂದ್ ಹೇಳ್ತೀವಿ. ಉತ್ತರ ಭಾರತದ ಮಹಾ ಮೈದಾನ ಏನಂತಂದ ಹೇಳಿದ್ರೆ ಇಲ್ಲಿ ರಿವರ್ಸ್ ಗಳು ಏನ್ ಮಾಡಿದವ, ಸೊ ಮೈದಾನಗಳನ್ನ ಸೃಷ್ಟಿ ಮಾಡಿದವ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರಿ, ಪರ್ಯಾಯ ದ್ವೀಪ ಅಂತಂದ್ ಹೇಳ್ತೀವಿ. ಆಮೇಲೆ ಕರಾವಳಿ ಪ್ರದೇಶಗಳು ಅಂತಂದ್ ಹೇಳ್ತೀವಿ. ಆಮೇಲೆ ಈಶಾನ್ಯ ಭಾರತವನ್ನ ಬೇರೆ ಮಾಡ್ತೀವಿ. ಸೊ ಈ ತರ ಏನಂತಂದ ಹೇಳಿದ್ರೆ ಆಮೇಲೆ ಮರುಭೂಮಿ ಅಂತಂದ್ ಬರುತ್ತ. ಸೊ ಈ ತರ ಡಿಫ್ರೆಂಟ್ ಆಗಿ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಭಾರತದಲ್ಲಿ. ಸೇಮ್ ಅದೇ ತರ ನಾವು ಕರ್ನಾಟಕದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಪ್ರಾಕೃತಿಕ ವಿಭಾಗಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೊ 3 ಭಾಗಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಸೊ ಕರಾವಳಿ ಪ್ರದೇಶ, ಅದಾದ ನಂತರ ಮಲೆನಾಡು ಪ್ರದೇಶ, ಆಮೇಲೆ ಮೈದಾನ ಪ್ರದೇಶ ಅಂತಂದ ಹೇಳಿ. ಎವರೇಜ್ ಕರ್ನಾಟಕದ ಹೈಟ್ ಎಷ್ಟಿದೆ ಅಂತಂದ ಹೇಳಿದ್ರೆ ಸಮುದ್ರ ಮಟ್ಟದಿಂದ, ಅಂದ್ರೆ ಇದು ಸಮುದ್ರ ಅಂತ ಅನ್ಕೊಳ್ರಿ, ಸಮುದ್ರ ಮಟ್ಟದಿಂದ ಎವರೇಜ್ ಹೈಟ್ ಎಷ್ಟಿದೆ ಅಂತಂದ ಹೇಳಿದ್ರೆ ಸೊ 450ರಿಂದ 900 ಮೀಟರ್ ಇದೆ. ಸೊ 450ರಿಂದ 900 ಮೀಟರ್ ಏನಂತಂದ ಹೇಳಿದ್ರೆ ಸಮುದ್ರದಿಂದ ಎತ್ತರದಲ್ಲಿದೆ. ಸೊ ಕರ್ನಾಟಕದ ಭೂಮಿ ಅಂತಂದ್ ಹೇಳ್ತೀವಿ. ಸೊ ಆಮೇಲೆ ಏನಂತಂದ ಹೇಳಿದ್ರೆ ಕರ್ನಾಟಕ ನಾವು ನಾರ್ಮಲ್ ಆಗಿ ಭಾರತದ ಉಪಖಂಡ ಆಗಿರ್ಬೋದು, ಅಥವಾ ಕರ್ನಾಟಕದ ಕರಾವಳಿ ಪ್ರದೇಶಗಳು, ಅಥವಾ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ಗಳು, ಕರ್ನಾಟಕದ ಮೈದಾನ ಪ್ರದೇಶಗಳು ಹೆಂಗ್ ನಿರ್ಮಾಣ ಆಗಿದಾವ ಅಂತಂದ ಹೇಳಿದ್ರೆ ಸೊ ಗೋಂಡ್ವಾನ ಪ್ರದೇಶದಿಂದ ಬ್ರೇಕ್ ಆಗಿ ಅದಾದ ನಂತರ ಭಾರತದ ಏನ್ ಪೆನಿನ್ಸುಲರ್ ಇಂಡಿಯಾ ಐತಲ್ಲ, ಸೊ ಅದು ಮೂವ್ ಆಗ್ತಾ ಬಂದ್ ಏನಾಗತ್ತೆ, ಸೊ ಉತ್ತರ ಭಾರತವನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಈ ತರ ಏನಂತಂದ ಹೇಳಿದ್ರೆ ಸೊ ಫಾರ್ಮೇಶನ್ ಆಗೈತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಟ್ ಆದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಕರ್ನಾಟಕವನ್ನ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಪ್ರಾಕೃತಿಕವಾಗಿ 3 ವಿಭಾಗಗಳನ್ನಾಗಿ ಮಾಡ್ತೀವಿ ನೋಡ್ರಿ. ಸೊ ಇಲ್ಲಿಂದ ಏನಾಗತ್ತೆ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಈ ಪ್ರದೇಶವನ್ನು ನಾವೇನಂತ ಹೇಳ್ತೀವಿ, ಸೊ ಕರಾವಳಿ ಮೈದಾನ ಪ್ರದೇಶ ಅಥವಾ ಕರಾವಳಿ ಪ್ರದೇಶ, ಕೋಸ್ಟಲ್ ಏರಿಯಾ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೋಡ್ರಿ, ಇಲ್ಲೇನ್ ವೆಸ್ಟರ್ನ್ ಘಾಟ್ಸ್ ಗಳು ಇದಾವಲ್ಲ, ಇದು ವೆಸ್ಟರ್ನ್ ಘಾಟ್ಸ್ ಗಳು. ಸೊ ಇಲ್ಲೇನ್ ವೆಸ್ಟರ್ನ್ ಘಾಟ್ಸ್ ಗಳು ಇದಾವ, ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುತ್ತ ಆ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ, ಸೊ ಮಲೆನಾಡು ಪ್ರದೇಶ ಅಂತಂದ ಹೇಳ್ತೀವಿ. ಏನಂತ ಕರಿತೀವಿ, ಮಲೆನಾಡು ಪ್ರದೇಶ. ಅದಾದ ನಂತರ ಉಳಿದಿದ್ ಕಡೆ ಏನಂತಂದ ಹೇಳಿದ್ರೆ ಕಡಿಮೆ ಮಳೆ ಬೀಳುತ್ತಾ ಅಲ್ಲಿ ಸಸ್ಯವರ್ಗನು ಕೂಡ ಏನಂತಂದ ಹೇಳಿದ್ರೆ ಒಂಥರ ಕುರ್ಚುಲ್ ತರ ಇರುತ್ತ. ಸೊ ಎಲೆ ಉದುರುವ ಕಾಡುಗಳ ಕಂಡು ಬರ್ತಾವ. ಸೊ ಮೈದಾನ ಪ್ರದೇಶ ಕಂಡು ಬರ್ತಾ, ಅಂದ್ರೆ ಹುಲ್ಲುಗಾವಲು ಪ್ರದೇಶ ತರ ಮೈದಾನ ಪ್ರದೇಶ ಕಂಡು ಬರ್ತಾ. ಸೊ ಅದನ್ನ ನಾವೇನಂತ ಕರಿತೀವಿ, ಮೈದಾನ ಪ್ರದೇಶ ಅಂತ ಕರಿತೀವಿ. ಈ ಕಡೆ ಏನೈತಲ್ಲ ಈ ಏರಿಯಾ ಎಲ್ಲ ಸೊ ಮೈದಾನ ಪ್ರದೇಶ ಅಂತ ಕರಿತೀವಿ. ಮೈದಾನ ಪ್ರದೇಶವನ್ನ ಮತ್ತೆ ನಾವು 2 ಭಾಗಗಳಾಗಿ ಮಾಡ್ತೀವಿ. ಸೊ ತುಂಗಭದ್ರಾ ನದಿ ಏನ್ ಹರಿಯುತ್ತಲ್ಲ ಈ ಪ್ರದೇಶದಲ್ಲಿ, ಸೊ ತುಂಗಭದ್ರಾ ನದಿಯ ಮೇಲ್ಗಡೆ ಭಾಗವನ್ನ ನಾವೇನಂತ ಕರಿತೀವಿ, ಸೊ ಉತ್ತರ ಮೈದಾನ ಅಂತ ಕರಿತೀವಿ. ಏನಂತ ಕರಿತೀವಿ, ಉತ್ತರ ಕರ್ನಾಟಕ ಮೈದಾನ ಅಂತ ಕರಿತೀವಿ. ಕೆಳಗಡೆ ಏನಂತ ಕರಿತೀವಿ ಅಂದ್ರೆ ದಕ್ಷಿಣ ಕರ್ನಾಟಕ ಮೈದಾನ ಅಂತಂದ ಹೇಳ್ತೀವಿ, ಅಥವಾ ದಕ್ಷಿಣ ಮೈದಾನ ಅಂತಂದ ಹೇಳ್ತೀವಿ. ನೋಡ್ರಿ, ಈ ಉತ್ತರ ಮೈದಾನ ಎಲ್ಲಿ ಸೇರೈತೆ ಅಂತಂದ ಹೇಳಿದ್ರೆ ಡೆಕ್ಕನ್ ಪ್ಲೇಟ್ಯೂ. ನಾವೇನ್ ಹೇಳ್ತೀವಿ, ಡೆಕ್ಕನ್ ಪ್ಲೇಟ್ಯೂ ಏನಂತಂದ ಹೇಳಿದ್ರೆ ಉತ್ತರ ಮೈದಾನ ಸೇರುತ್ತೆ. ಸೊ ಅಲ್ಲಿ ಜಾಸ್ತಿ ಕಪ್ಪು ಮಣ್ಣು ಅದು ಕಂಡು ಬರುತ್ತೆ. ಅದಾದಂದ್ರೆ ಕೆಳಗಡೆ ಏನಂತಂದ ಹೇಳಿದ್ರೆ ಮೈಸೂರು ಪ್ಲೇಟ್ಯೂಗೆ ಸಂಬಂಧಪಟ್ಟೈತೆ, ಇಲ್ಲಿ ಕೆಂಪು ಮಣ್ಣು ಜಾಸ್ತಿ ಕಂಡು ಬರುತ್ತೆ. ಇಷ್ಟು ಸಿಂಪಲ್ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ರಿ ಅಷ್ಟೇ. ನಾನು ಪ್ರತಿಯೊಂದು ಭಾಗದಲ್ಲಿ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ನೋಡ್ರಿ, ಫಸ್ಟ್ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಹೆಂಗ್ ನಿರ್ಮಾಣ ಆಯ್ತು ಅದು ಬೇಕು. ನಮ್ಮ ಭಾರತದ ಕರಾವಳಿ ಪ್ರದೇಶ ಆಗಿರ್ಬೋದು, ಅಥವಾ ಸೊ ಇವಾಗ ಬೆಳೀತಾ ಇರುವ ಹಿಮಾಲಯ ಪರ್ವತಗಳು ಆಗಿರ್ಬೋದು. ಸರ್ ಹಿಮಾಲಯ ಪರ್ವತಗಳು ಹೆಂಗ್ ಬೆಳಿತಾವ್ರಿ ಸರ್, ಅವಕ್ಕೆ ಹೆಂಗ್ ಜೀವ ಇರ್ತೈತ್ರಿ? ಹಾ, ಎಸ್ ಎನಿವನ್? ಸೊ ವೆರಿ ಗುಡ್ ಕಲ್ಯಾಣ್. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಟೆಕ್ಟಾನಿಕ್ಸ್ ಆಕ್ಟಿವಿಟಿಯಿಂದ. ಟೆಕ್ಟಾನಿಕ್ ಆಕ್ಟಿವಿಟಿ ಯಾರು ಹೇಳಿದ್ದು? ತೇಜ್ ಬಹದ್ದೂರ್. ವೆರಿ ಗುಡ್, ವೆರಿ ಗುಡ್. ಸೊ ಟೆಕ್ಟಾನಿಕ್ ಆಕ್ಟಿವಿಟಿಗಳು ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಭೂಮಿಯನ್ನ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಹಲವಾರು ಪ್ಲೇಟ್ಸ್ ಗಳಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತೀವಿ. ಸೊ ನಾವು ಫಿಸಿಕಲ್ ಜಿಯೋಗ್ರಫಿ ಅದನ್ನ ನಾವೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದ್ರಲ್ಲಿ ಏನಂತಂದ ಹೇಳಿದ್ರೆ ಸೊ ಮೇಲ್ಗಡೆಯಿಂದ ಏನಂತಂದ ಹೇಳಿದ್ರೆ ಸೊ ಮೇಲ್ಗಡೆಯಿಂದ ಯುರೇಷಿಯನ್ ಪ್ಲೇಟು, ಕೆಳಗಡೆಯಿಂದ ಏನಂತಂದ ಹೇಳಿದ್ರೆ ನಮ್ಮ ಇಂಡಿಯನ್ ಪ್ಲೇಟು ಎರಡು ಏನಾಗ್ತಿದಾವ, ಕೊಲಿಷನ್ ಆಗ್ತಿದಾವ. ಸೊ ಒಂದಕ್ಕೊಂದು ಮೂವ್ ಆಗಿ ಏನಂತ ಹೇಳಿದ್ರೆ ಕೊಲಿಷನ್ ಆಗ್ತಿದಾವ. ಕೊಲಿಷನ್ ಆಗೋದ್ರಿಂದ ಏನಾಗ್ತಿದೆ ಅಲ್ಲಿ, ಸೊ ಪರ್ವತಗಳು ಏನಾಗ್ತಿದಾವ, ನಿರ್ಮಾಣ ಆಗ್ತಿದಾವ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೋದು. ನೀವು ಒಂದು ಬಲೂನ್ ಅನ್ನ ತಗೊಳ್ರಿ. ಸೊ ಈ ಕಡೆ ಒಂದ್ ಕೈಯಿಂದ ಈ ಕಡೆ ಒಂದ್ ಕೈಯಿಂದ ಸೊ ಎರಡು ಕೈಯಿಂದ ಪ್ರೆಸ್ ಮಾಡ್ರಿ. ಸೊ ಪ್ರೆಸ್ ಮಾಡಿದಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ ಮಿಡಲ್ ಅಲ್ಲಿ ಉಬ್ಬಕ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ. ಈ ಸೇಮ್ ಹಂಗೆ ಮೇಲ್ಗಡೆ ಇನ್ನೊಂದ್ ಪ್ಲೇಟ್, ಕೆಳಗಡೆಯಿಂದ ಒಂದ್ ಪ್ಲೇಟ್ ಏನಂತ ಹೇಳಿದ್ರೆ ಸೊ ಎರಡು ಜಾಯಿನ್ ಆಗೋದ್ರಿಂದ, ಕೊಲಿಜನ್ ಆಗೋದ್ರಿಂದ, ಅಥವಾ ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ, ಕನ್ವರ್ಜೆನ್ಸ್ ಆಗೋದ್ರಿಂದ ಏನಾಗ್ತಿದೆ, ಸೊ ಇಲ್ಲಿರುವ ಆ ಮಣ್ಣು, ಕಲ್ಲುಗಳು, ಶಿಲೆಗಳು ಏನಾಗ್ತಿದಾವ ಅಂತಂದ ಹೇಳಿದ್ರೆ ಮೇಲಕ್ಕೆ ಎತ್ತಿದಾವ. ಅವೇ ಏನಂತಂದ ಹೇಳಿದ್ರೆ ಹಿಮಾಲಯ ಪರ್ವತಗಳು ಅಂತ ಹೇಳ್ತೀವಿ. ಈ ಕಡೆ ಟಿಬೆಟಿಯನ್ ಪ್ಲೇಟು ಕೂಡ ಎತ್ತರ ಅದ್ರ ಜಾಸ್ತಿ ಆಗ್ತಾ ಇದೆ, ಇದೇ ರೀಸನ್ಗೋಸ್ಕರ.
ಸೊ ಈ ತರ ಏನಂತಂದ ಹೇಳಿದ್ರೆ ಅದಕ್ಕೆ ಇದು ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ಆಯ್ತು. ಆಕ್ಟಿವಿಟಿ ಅಂದ್ರೆ ಹಿಮಾಲಯ ಪರ್ವತ ಉದಿ ಅದು. ಬಟ್ ಆದ್ರೆ ಅದೇ ಸೇಮ್ ಈಗ ನೋಡ್ರಿ, ಸೊ ಕರಾವಳಿ ಪ್ರದೇಶಗಳು ಹೆಂಗ್ ನಿರ್ಮಾಣ ಆದವು ಅಂತಂದೇಳಿ. ಫಸ್ಟ್ ಏನಂತಂದ ಹೇಳಿದ್ರೆ ನಮ್ದು ಒಂದೇ ಭೂಮಿ ಇತ್ತು. ಸೊ ಭೂಮಿ ಅಂತಂದ ಹೇಳ್ತೀವಿ. ಭೂಮಿಯಲ್ಲಿ ಏನಂತಂದ ಹೇಳಿದ್ರೆ ಎಲ್ಲ ಒಂದೇ ಭಾಗ ಆಯ್ತು, ಒಂದೇ ಖಂಡ ಆಯ್ತು. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಭೂಭಾಗ, ಒಂದೇ ಭೂಭಾಗ ಇತ್ತು. ಎಲ್ಲಾ ಖಂಡಗಳನ್ನ ಸೇರಿಸಿ ಅದನ್ನ ನಾವೇನಂತ ಕರಿದ್ವಿ, ಪ್ಯಾಂಜಿಯಾ ಅಂತ ಕರಿದ್ವಿ. ಸೊ ಅದ್ರ ಸುತ್ತಮುತ್ತ ಏನಿದೆಯಲ್ಲ ಸಮುದ್ರವನ್ನ ನಾವೇನಂತ ಕರೆದ್ವಿ, ಪ್ಯಾಂತಲಾಸ ಅಂತ ಕರಿದ್ವಿ. ಇವಾಗ ನಾವ್ ಏನ್ ಹೇಳ್ತಾ ಇದೀವಿ ಕಥೆಯನ್ನ, ಸೊ ಇದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ಇದನ್ನ ನಾವು ಸ್ಟಡಿ ಮಾಡೋಣ, ಬಟ್ ಅದನ್ನ ನೆನ್ಪಿಟ್ಕೊಡ್ರಿ ಸ್ವಲ್ಪ. ಸೊ ಒಂದೇ ಭೂಭಾಗ ಏನಿತ್ತಲ್ಲ ಇದನ್ನ ನಾವು ಪ್ಯಾಂಜಿಯಾ ಅಂತ ಕರೆದ್ವಿ. ಸೊ ಅದಾದ ನಂತರ ಸುತ್ತಮುತ್ತ ಏನ್ ಸಮುದ್ರ ಇತ್ತು, ನೀರಿತ್ತಲ್ಲ, ಅದನ್ನ ನಾವೇನಂತ ಕರಿದ್ವಿ, ಪ್ಯಾಂತಲಾಸ ಅಂತ ಕರಿದ್ವಿ. ಏನಂತ ಕರಿದ್ವಿ, ಪ್ಯಾಂತಲಾಸ. ಸೊ ಅದಾದ ನಂತರ ಗುರುತ್ವದಿಂದ ಆಗಿರ್ಬೋದು ಅಥವಾ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳಿಂದ, ಆಮೇಲೆ ಭೂಮಿ ತಿರುಗೋದ್ರಿಂದ, ಸೊ ಯಾವ್ದೋ ಒಂದು ಆಕ್ಟಿವಿಟಿಯಿಂದ ಏನಾಗತ್ತ, ಸೊ ಈ ಭೂಭಾಗ ಬ್ರೇಕ್ ಆಗ ಸ್ಟಾರ್ಟ್ ಆಗತ್ತೆ. ಈ ಭೂಭಾಗ ಏನಾಗತ್ತ, ಸೊ ಬ್ರೇಕ್ ಆಗಿ ಎರಡು ಭಾಗಗಳಾಗ್ತವ. ಈ ತರ ಏನಂತಂದ ಹೇಳಿದ್ರೆ ಎರಡು ಭಾಗಗಳಾಗಿ ಬ್ರೇಕ್ ಆಗತ್ತ. ಸೊ ಮೇಲ್ಗಡೆ ಭಾಗವನ್ನ ನಾವೇನಂತ ಕರಿದ್ವಿ, ಸೊ ಅಂಗಾರ ಲ್ಯಾಂಡ್ ಅಥವಾ ಸೊ ಯುರೇಷಿಯನ್ ಪ್ಲೇಟ್ಯೂ ಅಂತಂತ ಹೇಳ್ತೀವಿ ಮೇಲ್ಗಡೆದು. ಸೊ ಅದಾದಂದ್ರೆ ಕೆಳಗಡೆ ಏನಂತಂದ ಹೇಳ್ತೀವಿ ಅಂದ್ರೆ ಗೋಂಡ್ವಾನಾ ಪ್ಲೇಟ್ಯೂ ಅಂತಂದ ಹೇಳ್ತೀವಿ. ಗೋಂಡ್ವಾನಾ ಪ್ಲೇಟ್ಯೂ ಸೇಮ್ ಅದೇ ರಿಯಾಕ್ಷನ್ ಇಂದ, ಸೇಮ್ ಅದೇ ಫೋರ್ಸ್ ಗಳಿಂದ ಏನಾಗತ್ತ ಅಂತಂದ ಹೇಳಿದ್ರೆ ಮೇಲ್ಗಡೆ ಪ್ಲೇಟ್ ಏನಾಗತ್ತ, ಬ್ರೇಕ್ ಆಗಿ ಸೊ ಉತ್ತರ ಅಮೆರಿಕಾ, ಯುರೋಪ್, ಅದಾದ ನಂತರ ಏಷ್ಯಾ ಭಾಗಗಳಾಗಿ ಏನಾಗತ್ತ, ಫಾರ್ಮೇಶನ್ ಆಗತ್ತ. ಸೊ ಅದೇ ತರ ನೋಡ್ರಿ, ಕೆಳಗಡೆ ಗೊಂಡ್ವಾನಾ ಲ್ಯಾಂಡ್ ಅಲ್ಲಿ ಸೌತ್ ಅಮೆರಿಕಾ, ಆಫ್ರಿಕಾ, ಅದಾದ ನಂತರ ಭಾರತದ ಪೆನಿನ್ಸುಲಾರ್ ಅಂತ ಹೇಳ್ತೀವಿ, ಭಾರತದ ಪೆನಿನ್ಸುಲಾರ್, ಆಮೇಲೆ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಅಂತಂದ ಹೇಳಿದ್ರೆ ಸೊ ಗೋಂಡ್ವಾನಾ ಲ್ಯಾಂಡ್ ಅಲ್ಲಿ ಇರ್ತಾವ. ಈ ಗೋಂಡ್ವಾನಾ ಲ್ಯಾಂಡ್ ನೋಡ್ರಿ, ಈ ಗೋಂಡ್ವಾನಾ ಲ್ಯಾಂಡ್ ಅಲ್ಲಿ ಇರ್ತಾವ. ಇದೇನಂತಂದ ಹೇಳಿದ್ರೆ ಗೋಂಡ್ವಾನಾ ಲ್ಯಾಂಡ್ ಇದು. ಸೊ ಅದ್ರ ನಡುವೆ ಇದೆ ನೋಡ್ರಿ, ಇಲ್ಲಿ ಒಂದು ಸಮುದ್ರ ಐತಲ್ಲ, ಅದೇ ಏನಂತಂದ ಹೇಳ್ತೀವಿ ಅಂದ್ರೆ ತತೀಸ್ ಸಮುದ್ರ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ, ಆ ಸಮುದ್ರವನ್ನ ತತೀಸ್ ಸಮುದ್ರ ಅಂತ ಹೇಳ್ತೀವಿ. ಈ ಕಡೆ ನೋಡ್ರಿ, ಈ ಗೋಂಡ್ವಾನಾ ಲ್ಯಾಂಡ್ ಮತ್ತೆ ಬ್ರೇಕ್ ಆಗಿ ಏನಾಗತ್ತ, ಸೌತ್ ಅಮೆರಿಕಾ ಆಗುತ್ತ, ದಕ್ಷಿಣ ಅಮೆರಿಕಾ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕೆಲವೊಂದು ಕೆಳಗಡೆ ಭಾಗಗಳು ಏನಾಗ್ತಾವ, ಅಂಟಾರ್ಟಿಕಾ ಆಗುತ್ತ. ಸೊ ಆಮೇಲೆ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರೆ ಸೊ ಆಫ್ರಿಕಾ ಆಗತ್ತ, ಆಮೇಲೆ ಆಸ್ಟ್ರೇಲಿಯಾ ಆಗತ್ತ. ಆಮೇಲೆ ಏನಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಮಡಗಾಸ್ಕರ, ಸೊ ಈ ತರ ಏನಿದೆಯಲ್ಲ, ಸೊ ಈ ತರ ಆಫ್ರಿಕಾ ಆಯ್ತು. ಸೊ ಆಫ್ರಿಕಾ ಈ ಪ್ರದೇಶ ಮಡಗಾಸ್ಕರ್ ಐತಿ. ಈ ಕಡೆದ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಏನಾಗತ್ತ, ಸೊ ಬ್ರೇಕ್ ಆಗತ್ತೆ. ಇದು ಪೆನಿನ್ಸುಲರ್ ಈ ತರ ಬ್ರೇಕ್ ಆಗಿ, ಸೊ ಈ ತರ ಬ್ರೇಕ್ ಆಗಿ ಏನಂತಂದ ಹೇಳಿದ್ರೆ ಮೇಲ್ಗಡೆ ಏನಿರುತ್ತೆ, ಯುರೇಷಿಯನ್ ಪ್ಲೇಟ್ ಐತೆ, ಈ ಕಡೆ ಮೂವ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಇದಂದ್ರೆ ಇದಕ್ಕೆ ಬೇಕಾಗುತ್ತೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ. ಇದೆಲ್ಲ ನಡೆಯುತ್ತೆ ಏನಂತಂದ ಹೇಳಿದ್ರೆ ಸೊ 300 ಮಿಲಿಯನ್ ವರ್ಷಗಳ ಹಿಂದೆ ಈ ತರ ಅಂತಂದ್ ಹೇಳ್ತೀವಿ. ಆ ತುಂಬಾ ಹಳೆಯ ಅಂದ್ರೆ ಮಿಲಿಯನ್ ವರ್ಷಗಳ ಗಂಟ್ಲೆ ಅಂತಂದ್ ಹೇಳ್ತೀವಿ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಈ ಭಾಗ ಭಾರತದ ಕಡೆಗೆ ಬ್ರೇಕ್ ಆಗಿ, ಸೊ ಇದು ಆಫ್ರಿಕಾ ಜೊತೆಗೆ ಏನಂತಂದ್ ಹೇಳಿದ್ರೆ ಹೊಂದ್ಕೊಂಡಿತ್ತು. ಸೊ ಯಾವ ತರ ಹೊಂದ್ಕೊಂಡಿತ್ತು, ಈ ತರ ಏನಂತಂದ್ ಹೇಳಿದ್ರೆ ಹೊಂದ್ಕೊಂಡಿತ್ತು ಇದು. ಸೊ ಈ ತರ ಇಲ್ಲಿ ಹೊಂದ್ಕೊಂಡಿತ್ತು. ಸೊ ಇಲ್ಲಿ ಬ್ರೇಕ್ ಆಗಿ ಏನಾಗತ್ತೆ ಅಂತಂದ ಹೇಳಿದ್ರೆ ಸೊ ಇಂಡಿಯನ್ ಪೆನಿನ್ಸುಲರ್ ಆಗಿ ಮೂವ್ ಹಾಕಕ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಉತ್ತರದ ಕಡೆಗೆ ಮೂವ್ ಹಾಕಕ್ ಸ್ಟಾರ್ಟ್ ಆಗತ್ತ. ಸೊ ಈ ತರ ಭೂಮಿ ಅನ್ಕೊಳ್ರಿ, ಈ ತರ ಮೂವ್ ಆಗಕ್ ಸ್ಟಾರ್ಟ್ ಆಗತ್ತ. ಸೊ ಅವಾಗ ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶ ಪಶ್ಚಿಮ ಕರಾವಳಿ ಪ್ರದೇಶ ಏನಾಗತ್ತೆ, ಉಗಮವಾಗತ್ತ. ಅಂದ್ರೆ ಆಫ್ರಿಕಾ ಖಂಡದ ಜೊತೆಗೆ ಬ್ರೇಕ್ ಆಗಿ ಏನಾಗತ್ತ ಅಂತಂದ ಹೇಳಿದ್ರೆ ಕರಾವಳಿ ಪ್ರದೇಶ ಉಗಮವಾಗತ್ತ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಯ್ತಾ ಇಷ್ಟು? ಸೊ ಏನಾದ್ರು ಕ್ವಶನ್ಸ್ ಇದೆಯಾ? ಸರ್ ಹಿಮಾಲಯ ಪರ್ವತಗಳು ಒರಿಜಿನ್, ಎಸ್ ಅಜಿತ್, ಎಸ್ ಇಲ್ಲಿ ನೋಡಿ, ಇವಾಗ ಏನಂತಂದ ಹೇಳಿದ್ರೆ ಈ ತರ ಏನಂತಂದ ಹೇಳಿದ್ರೆ ಇಂಡಿಯನ್ ಲ್ಯಾಂಡ್ ಏನಿದೆಯಲ್ಲ, ಇಂಡಿಯನ್ ಪ್ಲೇಟಿವ್ ಸೊ ಮೂವ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಏನಿದೆ ಅಂತಂದ ಹೇಳಿದ್ರೆ ಯುರೇಷಿಯನ್ ಪ್ಲೇಟಿವ್ ಇದೆ, ಅದು ಕೂಡ ಏನಂತಂದ ಹೇಳಿದ್ರೆ ಕೆಳಗಡೆ ಮೂವ್ ಆಗ್ತಾ ಬರುತ್ತಾ. ಸೊ ಇದ್ರ ನಡುವೆ ಯಾವ್ದು ಸಮುದ್ರ ಇತ್ತು ಅಂತಂದ ಹೇಳಿದ್ವಿ, ತತೀಸ್ ಸಮುದ್ರ ಇತ್ತು ಅಂತಂದ ಹೇಳಿದ್ವಿ. ಮೂವ್ ಆಗ್ತಾ ಆಗ್ತಾ ಏನಂತಂದ ಹೇಳಿದ್ರೆ ಸೊ ಈ ಕಡೆಯಿಂದ ಹರಿಯುವ ನದಿಗಳು, ಆಮೇಲೆ ಯುರೇಷಿಯನ್ ಪ್ಲೇಟಿವ್ ಇಂದ ಹರಿಯುವ ನದಿಗಳು ತಂದು ಹಾಕುವಂತ ಮಣ್ಣಾಗಿರ್ಬೋದು, ಸೊ ಸವೆತದಿಂದ, ಆಮೇಲೆ ಇವೆರಡು ಜಾಯಿನ್ ಆಗಿ ಏನಂತಂದ ಹೇಳಿದ್ರೆ ಸೊ ಅಲ್ಲಿರೋ ಅಂದ್ರೆ ಅದು ಸಮುದ್ರ ಇತ್ತಲ್ಲ, ಅದ್ರಲ್ಲಿ ಮೀನುಗಳು ಎಲ್ಲ ಇರ್ತಾವ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ ಅದು ನೆಕ್ಸ್ಟ್ ಏನಂತಂದೇಳಿ. ಸೊ ಈ ತರ ಮೂವ್ ಆಗ್ತಾ ಆಗ್ತಾ ಏನಂತಂದ ಹೇಳಿದ್ರೆ ಇಲ್ಲಿರುವ ಸೊ ಏನಂತಂದ ಹೇಳಿದ್ರೆ ಮೃದುವಾದ ಮಣ್ಣಾಗಿರ್ಬೋದು, ಶಿಲೆಗಳಾಗಿರ್ಬೋದು, ಸೊ ಎಲ್ಲ ಕನ್ವರ್ಜ್ ಆಗಿ ಪ್ರೆಷರ್ ಜಾಸ್ತಿ ಆಗಿ ಏನಂತಂದ ಹೇಳಿದ್ರೆ ಮೇಲಕ್ಕೆ ಎತ್ತಕ್ ಸ್ಟಾರ್ಟ್ ಆಗತ್ತಾ. ಸೊ ಅವ ಏನಂತಂದ ಹೇಳಿದ್ರೆ ಹಿಮಾಲಯ ಪರ್ವತಗಳು ಸೃಷ್ಟಿಯಾಗಿದ್ದಾವ. ಸೊ ಇನ್ನೊಂದು ರೀಸನ್ ಹೇಳಿದ್ರೆ ಹಿಮಾಲಯ ಪರ್ವತಗಳಲ್ಲಿ ಟ್ರೆಕ್ಕಿಂಗ್ ಹೋಗ್ತಿದಾರಲ್ಲ, ಮೌಂಟ್ ಎವರೆಸ್ಟ್ ಮೇಲೆ ಏರೋರಾಗಿರ್ಬೋದು, ಸೊ ಬೇರೆ ಬೇರೆ ಪರ್ವತಗಳು ಹಿಮಾಲಯದಲ್ಲಿ ಏರೋರು ಅಂತಂದ ಹೇಳಿದ್ರೆ ಸೊ ಅವ್ರಿಗೆ ಮೀನಿನ ಅವಶೇಷಗಳೆಲ್ಲ ಸಿಗ್ತಾ ಇದಾವ. ಯಾಕೆ ಸಿಗ್ತಾ ಇದಾವ ಹೇಳ್ರಿ, ನಿಮ್ಗೆ ಅರ್ಥ ಆಯ್ತು ಇವಾಗ. ಮೊದ್ಲೇನಿತ್ತು ಅಲ್ಲಿ ತತೀಸ್ ಸಮುದ್ರ ಇತ್ತು, ಸಮುದ್ರದಲ್ಲಿ ಮೀನುಗಳು ಅವುಗಳು ಎಲ್ಲ ಜಲಚರ ಪ್ರಾಣಿಗಳಿದ್ವಲ್ಲ. ಸೊ ಅದಕ್ಕೋಸ್ಕರ ಮೌಂಟೇನ್ಸ್ ಗಳಲ್ಲಿ ಅಂದ್ರೆ ಹಿಮಾಲಯದ ಪರ್ವತಗಳಲ್ಲಿ ಸೊ ಅದ್ರದ್ದು ಏನಂತಂದ ಹೇಳಿದ್ರೆ ಅವಶೇಷಗಳು ಸಿಗ್ತಾ ಇದಾವ, ಪಳೆಯುಳಿಕೆಗಳು ಏನಂತಂದ ಹೇಳಿದ್ರೆ ಸಿಗ್ತಾ ಇದಾವ ಅನ್ನೋದೊಂದು ಏನಂತಂದ ಹೇಳಿದ್ರೆ ಸೈಂಟಿಫಿಕ್ ಆಗೈತಿ ಇವಾಗ. ಎಸ್, ಎನಿ ಕ್ವಶನ್ಸ್?
ಸರ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕಂಪ್ಲೀಟೆಡ್ ಶ್ವೇತಾ. ನೋ ನೋ ನೋ. ಸೊ ನಾವೇನಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ನಿಮ್ಗೆ ಹೇಳಿದೆ ಸೊ ಯಾವ ತರ ಫಾರ್ಮೇಶನ್ ಆಯ್ತು ಅಂತ ಹೇಳಿ. ಇನ್ನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತುಂಬಾ ಇದೆ. ನಾನು ಕ್ಲಾಸಲ್ಲಿ ಹೇಳ್ತೀನಿ. ಸೊ ಫಿಸಿಕಲ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ಈ ತರ ಏನಂತಂದ ಹೇಳಿದ್ರೆ ಕರ್ನಾಟಕದ ಕರಾವಳಿ ಆಗಿರ್ಬೋದು, ಭಾರತದ ಕರಾವಳಿ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಸೊ ಆಫ್ರಿಕಾದಿಂದ ಬ್ರೆಕ್ ಆಗಿ, ಮಡಗಾಸ್ಕರ್ ಆಫ್ರಿಕಾದಿಂದ ಬ್ರೆಕ್ ಆಗಿ ಏನಂತಂದ ಹೇಳಿದ್ರೆ ಸೊ ಮೂವ್ ಆಗ್ತಾ ಬಂದು ಡ್ರಿಫ್ಟ್ ಆಗಿ ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶಗಳು ಸೊ ಉಗಮವಾಗಿದಾವ. ಸೊ ಅದರಲ್ಲಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ನಾವು ಕರ್ನಾಟಕದ ಕರಾವಳಿ ಪ್ರದೇಶದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೂರ್ ಭಾಗಗಳು ಬರ್ತಾವಲ್ಲ, ಕರಾವಳಿ ಪ್ರದೇಶ, ಮಲೆನಾಡು, ಆಮೇಲೆ ಮೈದಾನ. ಅದ್ರಲ್ಲಿ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ನಮ್ದು ಟೋಟಲ್ ಕರ್ನಾಟಕ ಕರಾವಳಿ ಎಷ್ಟೈತೆ ಅಂತಂತ ಹೇಳಿದ್ರೆ ನಾನು ಎಲ್ಲಾನು ಏನಂತಂದ ಹೇಳಿದ್ರೆ ಸ್ಯಾಟಲೈಟ್ ಮ್ಯಾಪ್ ಗಳನ್ನ ಯೂಸ್ ಮಾಡ್ತಿದೀನಿ. ನಿಮ್ಗೆ ತುಂಬಾ ಈಸಿಯಾಗಿ ಸೊ ನೆನ್ಪುಡಿಯುತ್ತ. ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗತ್ತ ನೋಡ್ರಿ. ಸೊ ಇಲ್ಲಿಂದ ಏನಂತಂದ ಹೇಳಿದ್ರೆ ಈ ಪ್ರದೇಶವರೆಗೂ ಏನಂತಂದ ಹೇಳಿದ್ರೆ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶ ಬರುತ್ತಾ. ಸೊ ಯಾವ ಸಮುದ್ರಕ್ಕೆ ಹೊಂದ್ಕೊಂಡೈತೆ? ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡೈತೆ ಅಂತಂದ ಹೇಳ್ತೀವಿ. ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಅಂತಂದ ಹೇಳಿದ್ರೆ 320 ಕಿಲೋಮೀಟರ್. ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಐತೆ? ಸೊ 320 ಕಿಲೋಮೀಟರ್ ಬರುತ್ತ. ಸೊ ಏನಾದ್ರು ಕ್ವಶನ್ಸ್ ಗಳಿದ್ರೆ ನೀವು ಆಗ್ಲೇ ಕೇಳ್ಬೇಕಾಗತ್ತ, ನೆನ್ಪಿಟ್ಕೊಳ್ರಿ. ಸೊ ಚಾಟ್ ಬಾಕ್ಸ್ ಹೋಗ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಚಾಟ್ ಇದು ಮೆಸೇಜ್ ಹಾಕ್ಬೇಕು. ನೀವು ಕೋ ಹೋಸ್ಟ್ ಮೆಸೇಜ್ ಮಾಡ್ರಿ. ಎಸ್, ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 320 ಕಿಲೋಮೀಟರ್ ನಮ್ ಕರ್ನಾಟಕದ ಕರಾವಳಿ ಪ್ರದೇಶ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಗಳಿದಾವ. ಸೊ ತುಂಬಾ ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರದೇಶಗಳಲ್ಲಿ ಏನಂತಂದ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಗಳಿದಾವ. ಸೊ ವೆಸ್ಟರ್ನ್ ಘಾಟ್ಸ್ ಗಳಿರೋದ್ರಿಂದ ಇಲ್ಲಿ ನದಿಗಳು ಏನಂತಂದ ಹೇಳಿದ್ರೆ ತುಂಬಾ ಸ್ಪೀಡ್ ಆಗಿ ಹರಿತಾವ. ಆಮೇಲೆ ತುಂಬಾ ಸ್ಪೀಡ್ ಆಗಿ ಹರಿಯೋದ್ರಿಂದ ಇಲ್ಲಿ ಏನಂತಂದ ಹೇಳಿದ್ರೆ ವ್ಯಾಲೆಗಳು ಉಂಟಾಗ್ತಾವ, ಅಂದ್ರೆ ಕಣಿವೆ ಪ್ರದೇಶಗಳು ಉಂಟಾಗ್ತಾವ. ಸೊ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಸಮುದ್ರವನ್ನ ಸೇರ್ತಾವ. ಸೊ ಅಂದ್ರೆ ಸೊ ಇಲ್ಲಿ ಯಾವುದೇ ತರದ ಅತಿ ಹೆಚ್ಚು ಸವೆತ ಅಂದ್ರೆ ಉಂಟಾಗಂಗಿಲ್ಲ. ಯಾವುದೇ ತರದ ಅಂದ್ರೆ ಡೆಲ್ಟಾ ಫಾರ್ಮೇಶನ್ ಆಗಂಗಿಲ್ಲ. ನಾವ್ ಹೇಳ್ತೀವಲ್ಲ, ಸೊ ಈ ಕಡೆ ಏನಂತಂದ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕಡೆಯಿಂದ ಅಂತಂದ ಹೇಳಿದ್ರೆ ಕೃಷ್ಣಾ ನದಿ ಹುಟ್ಟುತ್ತೆ. ಈ ತರ ಕೃಷ್ಣಾ ನದಿ ಹುಟ್ಕೊಂಡ್ ಏನಂತಂದ ಹೇಳಿದ್ರೆ ಸೊ ಇಲ್ಲಿ ಹೋಗಿ ಸೇರುತ್ತೆ. ಇಲ್ಲಿ ಹೋಗಿ ಸೇರುವಾಗ ಏನಂತಂದ ಹೇಳಿದ್ರೆ ಅದೊಂದು ದೊಡ್ಡ ಡೆಲ್ಟಾ ಪ್ರದೇಶ, ನದಿ ಮುಖಜ ಭೂಮಿಯನ್ನ ಸೃಷ್ಟಿ ಮಾಡುತ್ತೆ. ಕರೆಕ್ಟಾ? ಸೇಮ್ ಅದೇ ತರ ಗಂಗಾ ನದಿ ಕೂಡ ಸೃಷ್ಟಿ ಮಾಡುತ್ತೆ. ಗೋದಾವರಿ ನದಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಇದೆ ನೋಡ್ರಿ, ಗೋದಾವರಿ ನದಿ ಕೂಡ ಏನಂತಂದ ಹೇಳಿದ್ರೆ ಸೊ ಒಂದು ನದಿ ಪ್ರದೇಶವನ್ನ, ನದಿ ಮುಖಜ ಭೂಮಿಯನ್ನ ಸೃಷ್ಟಿ ಮಾಡೋದು. ಅಂದ್ರೆ ಸೊ ಮೇಲ್ಗಡೆಯಿಂದ ಏನಂತಂದ ಹೇಳಿದ್ರೆ ಎಲ್ಲ ಕಲ್ಲು ಮಣ್ಣನ್ನ ಹೊತ್ಕೊಂಡ್ ಬಂದ್ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಸೊ ಇಲ್ಲಿ ಮೈದಾನವನ್ನ ಸೃಷ್ಟಿ ಮಾಡ್ತಾವ. ಬಟ್ ಆದ್ರೆ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಸೊ ಆ ತರ ಯಾವುದೇ ತರದ ಮೈದಾನ ಪ್ರದೇಶಗಳು ಸೃಷ್ಟಿ ಆಗಂಗಿಲ್ಲ ನದಿಗಳಿಂದ. ಸೊ ಇಲ್ಲಿ ಯಾವ ತರ ಕರಾವಳಿ ಮೈದಾನಗಳು ಸೃಷ್ಟಿಯಾಗಿದಾವ ಅಂತಂದ ಹೇಳಿದ್ರೆ ಸಮುದ್ರದ ಅಲೆಗಳಿಂದ. ಸಮುದ್ರದ ಅಲೆಗಳಿಂದ ಏನ್ ಬಂದಂತಹ ಮೆಕ್ಕಲು ಮಣ್ಣು ಐತಲ್ಲ, ಸೊ ಅದರಿಂದ ಏನಂತಂದ ಹೇಳಿದ್ರೆ ಕರಾವಳಿ ಮೈದಾನಗಳು ಸೃಷ್ಟಿಯಾಗಿದಾವ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅಲೆ ಛೇದಿತ ಸಮುದ್ರದ ಅಲೆಗಳಿಂದ ಏನಾಗಿತ್ತು ಅಂತಂದ ಹೇಳಿದ್ರೆ ಕರಾವಳಿ ಪ್ರದೇಶಗಳು ಸೊ ನಿರ್ಮಾಣ ಆಗಿದಾವ. ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ಸೊ ತುಂಬಾ ಏನಂತ ಕರಾವಳಿ ಪ್ರದೇಶ ಮುಳುಗಡೆ ಹೊಂದೈತೆ. ಅಂದ್ರೆ ಇನ್ನು ಕೂಡ ಏನಂತಂದ ಹೇಳಿದ್ರೆ ಕಾಂಟಿನೆಂಟಲ್ ಏನಂತಂದ ಹೇಳಿದ್ರೆ ಶೆಲ್ಫ್ ಆಗಿರ್ಬೋದು, ನಾವ್ ಹೇಳ್ತೀವಿ ಬರ್ತಾವ ಜಲಗೋಳದಲ್ಲೆಲ್ಲ ಬರ್ತಾವ. ಸೊ ಏನಂತಂದ ಹೇಳಿದ್ರೆ ಕಾಂಟಿನೆಂಟಲ್ ಶೆಲ್ಫ್ ಏನೈತೆ ಅಂತ ಹೇಳಿದ್ರೆ ಇನ್ನು ತುಂಬಾ ದೂರ ಐತೆ. ಸೊ ಏನ ಕರಾವಳಿ ಪ್ರದೇಶ ಏನೈತಲ್ಲ, ಈಗ ನಮ್ಗ್ ನೀರ್ ಕಾಣಿಸುತ್ತೆ, ನೀರ್ ತುಂಬ್ಕೊಂಡೈತೆ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ನಾವ್ ಹೇಳ್ತಾ ಹೋಗ್ತೀವಿ. ಸೊ ಕರಾವಳಿ ಭೂಮಿ ಬರುತ್ತೆ, ಭೂಮಿ ಆದ ನಂತರ ಕಾಂಟಿನೆಂಟಲ್ ಶೆಲ್ಫ್ ಬರುತ್ತೆ, ಇಲ್ಲಿ ನೀರ್ ಇರುತ್ತೆ ಸ್ವಲ್ಪ. ಅದಾದ ನಂತರ ಕಾಂಟಿನೆಂಟಲ್ ಸ್ಲೋಪ್ ಬರುತ್ತೆ. ಸೊ ಅದಾದ ನಂತರ ಅಬ್ಯಾಸಿಲ್ ಮೈದಾನಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಸೊ ತಗ್ಗಾದ ಪ್ರದೇಶಗಳು ಬರ್ತಾವ. ಸೊ ಅದ ಈ ತರ ಏನಂತಂದ ಹೇಳಿದ್ರೆ ಜಲಗೋಳವನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಸೊ ಕರಾವಳಿ ಪ್ರದೇಶ ಅನ್ಕೊಳ್ರಿ, ಸಿಂಪಲ್ ಆಗಿ ಏನಂತ ಅನ್ಕೊಳ್ರಿ, ಕರಾವಳಿ ಪ್ರದೇಶ ಏನಂತಂದ ಹೇಳಿದ್ರೆ ಅತಿ ಹೆಚ್ಚಾಗಿ ಮುಳುಗಡೆ ಹೊಂದೈತೆ ಅಷ್ಟೇ, ನೀವ್ ನೆನ್ಪಿಟ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಮ್ಮ ಕರಾವಳಿ ಪ್ರದೇಶವನ್ನ ನಾವೇನಂತ ಕರಿತೀವಿ? ಕೆನರಾ ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆನರಾ ಕರಾವಳಿ ಪ್ರದೇಶ ಅಂತ ಕರಿತೀವಿ. ಸೊ ಎಲ್ರು ಆನ್ಸರ್ ಮಾಡಕ್ ರೆಡಿ ಆಗಿ. ಸೊ ಮಹಾರಾಷ್ಟ್ರ ಮತ್ತು ಗೋವಾವನ್ನ ಏನಂತ ಕರಿತೀವಿ? ಕೇರಳವನ್ನ ಏನಂತ ಕರಿತೀವಿ? ಎಸ್, ಬೇಗ ಬೇಗ ಮೆಸೇಜ್ ಹಾಕಿ. ಸೊ ಈ ಪ್ರದೇಶ ಕರ್ನಾಟಕವನ್ನ ಕೆನರಾ ಅಂತ ಕರಿತೀವಿ. ಗೋವಾ ಮತ್ತು ಮಹಾರಾಷ್ಟ್ರವನ್ನ, ವೆರಿ ಗುಡ್ ವಿನಾಯಕ್, ವೆರಿ ಗುಡ್ ವಿದ್ಯಾ, ವೆರಿ ಗುಡ್ ಸ್ನೇಹ, ಯಶಸ್ವಿನಿ, ಚಿನ್ಮಯ್, ಅಕುಲ್, ಅಭಿಷೇಕ್, ಫ್ಲೋರೆನ್ಸ್, ವೆರಿ ಗುಡ್. ಸೊ ಎಲ್ರು ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಮಹಾರಾಷ್ಟ್ರ ಮತ್ತು ಗೋವಾವನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಕೊಂಕಣ್ ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ಕೊಂಕಣ್ ತೀರ ಪ್ರದೇಶ ಅಂತ ಕರಿತೀವಿ. ಕೇರಳವನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಮಲಬಾರ್ ತೀರ ಪ್ರದೇಶ ಅಂತ ಕರಿತೀವಿ. ಸೇಮ್ ಅದೇ ತರ ಕರ್ನಾಟಕವನ್ನ ಏನಂತ ಮಾಡ್ತೀವಿ? ಸೊ ಕೆನರಾ ತೀರ ಪ್ರದೇಶ ಅಂತ ಕರಿತೀವಿ. ನೋಡ್ರಿ, ಈ ಮಲಬಾರ್ ಪ್ರದೇಶವನ್ನ ಕೊಂಕಣ್ ಪ್ರದೇಶವನ್ನ ಕನೆಕ್ಟ್ ಮಾಡೋ ಸೊ ಒಂದು ಕರಾವಳಿ ಪ್ರದೇಶ ಯಾವ್ದು ಅಂತಂದ ಹೇಳಿದ್ರೆ ಕೆನರಾ ಕರಾವಳಿ ಪ್ರದೇಶ ಅಂತಂದ ಹೇಳ್ತೀವಿ. ಸೊ ಟೋಟಲ್ ಆಗಿ ಎಷ್ಟು ಡಿಸ್ಟಿಕ್ ಗಳಿದಾವ ಅಂತಂದ ಹೇಳಿದ್ರೆ ಫಸ್ಟ್ ಒನ್ ಡಿಸ್ಟಿಕ್ ಯಾವ್ದು ಬರೋದು ಅಂತಂದ ಹೇಳಿದ್ರೆ ಉತ್ತರ ಕನ್ನಡ ಅಂತಂದ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದು? ಸೊ ಉತ್ತರ ಕನ್ನಡ. ಅದಾದ ನಂತರ ನೆಕ್ಸ್ಟ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ಉಡುಪಿ ಅಂತಂದ ಹೇಳ್ತೀವಿ.
ಸೊ ಈ ರಾಜ್ಯದ ಜಿಲ್ಲೆಯನ್ನ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ದಕ್ಷಿಣ ಕನ್ನಡ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 3 ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶ ಐತೆ. ಉತ್ತರ ಕನ್ನಡ, ಸೊ ಉಡುಪಿ ಮತ್ತು ದಕ್ಷಿಣ ಕನ್ನಡ. ಇಲ್ಲಿ ನಿಮ್ಗೆ ಏನ್ ಕ್ವಶನ್ ಅಂತಂದ ಹೇಳಿದ್ರೆ, ನಾನು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದೈತೆ, ಕಡಿಮೆ ಹೊಂದೈತೆ ಅಂತ ನಾನ್ ನಿಮ್ಗೆ ಹೇಳಲ್ಲ, ಇದು ನಿಮಗ್ ಕ್ವಶನ್. ಸೊ ಇವಾಗ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ, ಇದನ್ನ ನೀವು ಸರ್ಚ್ ಮಾಡ್ಬೇಕು. ಸೊ ಅದಾದ ನಂತರ ನೋಡ್ರಿ, ಸೊ ಇದೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗೈತೆ. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಒಂದ್ ನಿಮಿಷ. ಸೊ ಕರ್ನಾಟಕ ಕರಾವಳಿ ಪ್ರದೇಶವನ್ನ ತಗೊಂಡಾಗ ಏನಾಗತ್ತೆ ಅಂತಂದ ಹೇಳಿದ್ರೆ, ದಕ್ಷಿಣಕ್ಕೆ ಏನಂತಂದ ಹೇಳಿದ್ರೆ ತುಂಬಾ ಅಗಲವಾಗೈತೆ. ಸೊ ಉತ್ತರಕ್ಕೆ ಏನಂತಂದ ಹೇಳಿದ್ರೆ ಕಡಿಮೆ ಅಗಲವನ್ನ ಹೊಂದೈತೆ. ಯಾಕಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಈ ತರ ವೆಸ್ಟರ್ನ್ ಘಾಟ್ಸ್ ಗಳು ಕಂಡು ಬರ್ತಾವ. ಈ ದಕ್ಷಿಣಕ್ಕೆ ಅಂತ ಬಂದಾಗ ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶದ ಅಗಲ ಏನಂತಂದ ಹೇಳಿದ್ರೆ ಜಾಸ್ತಿ ಐತೆ. ಕರ್ನಾಟಕದ ದಕ್ಷಿಣಕ್ಕೆ ಅಂತ ಬಂದಾಗ ಕರಾವಳಿ ಪ್ರದೇಶ ಅಗಲವಾಗೈತೆ. ಸೊ ಅದಾದಂದ್ರೆ ಉತ್ತರಕ್ಕೆ ಬಂದಾಗ ಏನಂತಂದ ಹೇಳಿದ್ರೆ ಕಡಿಮೆ ಅಗಲವನ್ನ ಹೊಂದೈತೆ. ಈ ಪಾಯಿಂಟ್ ಅನ್ನು ನೆನ್ಪಿಟ್ರು. ಯಾಕಂತಂದ ಹೇಳಿದ್ರೆ ಸೊ ವೆಸ್ಟರ್ನ್ ಘಾಟ್ಸ್ ಗಳು ಇರೋದ್ರಿಂದ. ಸಿಂಪಲ್ ಏನಂತಂದ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಗಳು ಇರೋದ್ರಿಂದ. ಆಮೇಲೆ ಇಲ್ಲಿ ಯಾವುದೇ ತರದ ನದಿ ಮುಖಜ ಭೂಮಿಗಳಿಲ್ಲ. ನದಿ ಮುಖಜ ಭೂಮಿ ಇದ್ರೂ ಕೂಡ ಸೊ ಪೂರ್ವದ ಕಡೆಗೆ ಇರ್ತಾವಲ್ಲ, ಈ ಕಡೆ ನೋಡ್ರಿ ಕೃಷ್ಣ ಗೋದಾವರಿ ಮುಖಜ ಭೂಮಿ ಆಗಿರ್ಬೋದು, ಆಮೇಲೆ ಕೆಳಗಡೆ ಇಲ್ಲಿ ಕಾವೇರಿ ನದಿ ಮುಖಜ ಭೂಮಿ ಆಗಿರ್ಬೋದು. ಸೊ ಈ ತರ ಯಾವುದೇ ಆ ತರ ನದಿಗಳ ಮುಖಜ ಭೂಮಿ ತರ ಯಾವುದು ದೊಡ್ಡದಾಗಿ ನಗದಿ ಮುಖಜ ಭೂಮಿಗಳು ಇಲ್ಲ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಕರಾವಳಿ ಪ್ರದೇಶದ ಬಗ್ಗೆ ನೀವು ನೆನ್ಪಿಟ್ಕೋಬೇಕಾಗತ್ತ. ಎಸ್, ಏನಾದ್ರು ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ಸ್? No sir, no, 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 no sir, no sir. Okay. So next ಹೋಗೋಣ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ನಾವು ಇವಾಗ ಓನ್ಲಿ ಕರಾವಳಿ ಪ್ರದೇಶವನ್ನ ಸ್ಟಡಿ ಮಾಡ್ತಾ ಇರೋದ್ರಿಂದ ನೋಡ್ರಿ, ಸೊ ಈ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಏನೈತೆ ಅಂತಂದ ಹೇಳಿದ್ರೆ ಯಾವ ತರ ಮಣ್ಣು ಕಂಡು ಬರುತ್ತೆ ಅಂತಂದ ಹೇಳಿದ್ರೆ, ಸೊ ಕರಾವಳಿ ಮೆಕ್ಕಲು ಮಣ್ಣು ಅಂತಂದ ಹೇಳ್ತೀವಿ. ಕರಾವಳಿ ಮೆಕ್ಕಲು ಮಣ್ಣು ಅಂತಂದ ಹೇಳಿದ್ರೆ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ನಾವ್ ಹೇಳ್ತೀವಲ್ಲ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುತ್ತೆ. ಯಾಕಂತಂದ ಹೇಳಿದ್ರೆ ಸಾಗರ ಅಲೆಗಳಿಂದ ನಿರ್ಮಾಣ ಆಗಿರೋದ್ರಿಂದ ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ಮೆಕ್ಕಲು ಮಣ್ಣಿನ ಅಂದ್ರೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣಿನ ಪ್ರದೇಶವಾಗೈತೆ. ಸೊ ಅದಾದಂದ್ರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಏನ್ ಬೆಳಿತಾರ ಅಂತಂದ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಜಾಸ್ತಿ ಬೆಳಿತಾರೆ. ಏನ್ ಬೆಳಿತಾರ? ತೋಟಗಾರಿಕೆ ಬೆಳೆಗಳು. ಸೊ ಯಾವ್ಯಾವ ಬರ್ತಾವ ನೋಡ್ರಿ ತೋಟಗಾರಿಕೆ ಬೆಳೆಗಳು. ಸೊ ಆ ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನ ಕರಾವಳಿ ಪ್ರದೇಶಗಳಲ್ಲಿ ಬೆಳಿತಾರೆ. ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಕಿತ್ತಳೆ ಆಗಿರ್ಬೋದು. ಸೊ ಈ ತರ ತೋಟಗಾರಿಕೆ ಬೆಳೆಗಳನ್ನ ಜಾಸ್ತಿ ಬೆಳಿತಾರ. ಆಮೇಲೆ ಮ್ಯಾಕರಲ್ ತೀರ ಅಂತಾನು ಕರೀತಾರೆ. ಕರ್ನಾಟಕದ ತೀರವನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಮ್ಯಾಕರಲ್ ತೀರ. ಯಾಕಂತಂದ ಹೇಳ್ರಿ, ಸೊ ಎನಿ ಒನ್ ಮ್ಯಾಕರಲ್ ತೀರ ಅಂತಂದ್ ಯಾಕೆ ಕರಿತೀವಿ? ಸೊ ವೆರಿ ಗುಡ್ ಅಭಿಷೇಕ್, ವೆರಿ ಗುಡ್. ಸೊ ಒಬ್ರು ಆನ್ಸರ್ ಮಾಡಿದ್ರು. ಸೊ ಎಲ್ರು ಏನಂತಂದ ಹೇಳಿದ್ರೆ ಇನ್ವಾಲ್ವ್ ಆಗ್ತಾ ಹೋಗ್ಬೇಕು. ವೆರಿ ಗುಡ್ ರಾಧಾ, ವೆರಿ ಗುಡ್ ಲಕ್ಷ್ಮಿ, ಅಕುಲ್ ವೆರಿ ಗುಡ್. ಎಸ್, ಸೊ ಏನಂತಂದ ಹೇಳಿದ್ರೆ ಮ್ಯಾಕರಲ್ ಮೀನುಗಳು ಜಾಸ್ತಿ ಕಂಡು ಬರೋದ್ರಿಂದ, ಸೊ ಕರ್ನಾಟಕ ಕರಾವಳಿ ತೀರ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಮ್ಯಾಕರಲ್ ಮೀನುಗಳು ಜಾಸ್ತಿ ಕಂಡು ಬರೋದ್ರಿಂದ ಏನಾಗತ್ತೆ ಅಂತಂದ ಹೇಳಿದ್ರೆ ಅದನ್ನ ಮ್ಯಾಕರಲ್ ತೀರ ಅಂತಾನು ಕರಿತೀವಿ. ಆಮೇಲೆ ಇನ್ನೊಂದು, ಸೊ ಮ್ಯಾಕರಲ್ ಮೀನುಗಳು ಮತ್ತೆಲ್ಲಿ ಕಂಡು ಬರ್ತಾವ? ಸೊ ಯಾವ ನದಿಯಲ್ಲಿ ಕಂಡು ಬರ್ತಾವ ಕರಾವಳಿವನ್ನ ಬಿಟ್ಟು? ಎನಿವನ್? ಸೊ ಬೇಗ ಮೆಸೇಜ್ ಹಾಕಿ. ಸೊ ವೆರಿ ಗುಡ್ ಫ್ಲೋರೆನ್ಸ್, ವೆರಿ ಗುಡ್ ಅಭಿಷೇಕ್, ಕಲ್ಯಾಣ್ ವೆರಿ ಗುಡ್, ಪ್ರವೀಣ್ ವೆರಿ ಗುಡ್. ಸೊ 4-5 ಜನ ಅಷ್ಟೇ ಉಳ್ದವ್ರಿಗೆ. ಸೊ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಷ್ಟೇ. ನೀವು ಏನಂತಂದ ಹೇಳಿದ್ರೆ ನಾಲೆಜ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಏನಂತಂದ ಹೇಳಿದ್ರೆ ಮ್ಯಾಕ್ರಲ್ ಮೀನುಗಳು ಕರ್ನಾಟಕ ಕರಾವಳಿಯನ್ನ ಬಿಟ್ರೆ ನೆಕ್ಸ್ಟ್ ಕಾವೇರಿ ನದಿಯಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಕಾವೇರಿ ನದಿ ಒಳಗಡೆ ಮ್ಯಾಕ್ರಲ್ ಮೀನುಗಳು ಕಂಡು ಬರ್ತಾವ. ನೆನ್ಪಿಟ್ಕೊಡ್ರಿ ಇದೊಂದು ಪಾಯಿಂಟ್. ಎಸ್, ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಕರಾವಳಿ ಪ್ರದೇಶ ಅಂತ ಬಂದ ತಕ್ಷಣ ದ್ವೀಪಗಳು ಕಂಡು ಬರ್ತಾವ. ಎಸ್, ದ್ವೀಪಗಳು. ದ್ವೀಪ ಅಂತಂದ ಹೇಳಿದ್ರೆ ಒಂದು ಭೂಮಿ ಇರುತ್ತ, ಭೂಭಾಗ ಇರುತ್ತ. ಆ ಭೂಭಾಗದ ಸುತ್ತ ಏನಂತಂದ ಹೇಳಿದ್ರೆ ನೀರ್ ಕಂಡು ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಅದ್ರ 4 ಕಡೆಗೆ ನೀರ್ ಕಂಡು ಬಂದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ಸೊ ಅದೇ ತರ 3 ಕಡೆ ಕಂಡು ಬಂದ್ರೆ, ಸೊ 3 ಕಡೆ ನೀರು, ಒಂದ್ ಕಡೆ ಭೂಮಿ ಕಂಡು ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕರಿತೀವಿ. ಸೊ ದ್ವೀಪ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಎಸ್, 2 ಭೂಭಾಗಗಳನ್ನ ಸೇರಿಸುವ ಚಿಕ್ಕ ಜಲಭಾಗವನ್ನ ಏನೈತಲ್ಲ, ಸೊ ಇದೊಂದು ಭೂಭಾಗ, ಇದೊಂದು ಭೂಭಾಗ, ಇದನ್ನ ಸೇರಿಸುವ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ. ಸೊ ಈ ಕಡೆ ಏನಂತಂದ ಹೇಳಿದ್ರೆ ದೊಡ್ಡ ಜಲಭಾಗ ಐತ. ಇದೊಂದು ಏನಂತಂದ ಹೇಳಿದ್ರೆ ದೊಡ್ಡ ಜಲಭಾಗ.
ಸೊ ಈ ಕಡೆ ಒಂದು ದೊಡ್ಡ ಜಲಭಾಗ ಐತೆ, ಇಲ್ಲಿ ನಡುವೆ ಏನಂತ ಹೇಳಿದ್ರೆ ಭೂಮಿ ಐತೆ. ಸೊ ಈ ತರ ಏನಂತ ಹೇಳಿದ್ರೆ ನಡುವೆ ಕೆಳಗಡೆ ಸಣ್ಣ ಜಲಭಾಗ ಐತೆ. ಸೊ ಈ ಜಲಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಜಲಸಂಧಿ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಲಸಂಧಿ ಅಂದ್ರೆ ಎರಡು ದೊಡ್ಡದಾದ ಜಲಭಾಗಗಳನ್ನ ಸೇರಿಸುವ ಚಿಕ್ಕದಾದ ಜಲಭಾಗವನ್ನ ನಾವೇನಂತ ಕರಿತೀವಿ? ಸೊ ಜಲಸಂಧಿ ಅಂತ ಕರಿತೀವಿ. ಸೇಮ್ ಅದೇ ತರ ನೋಡ್ರಿ ಭೂಮಿನೂ ಐತೆ. ಈ ತರ ಏನಂತ ಹೇಳಿದ್ರೆ ಚಿಕ್ಕದಾದ ಭೂಮಿ ಇರುತ್ತೆ, ಈ ಕಡೆ ದೊಡ್ಡದ ಭೂಮಿ ಇರುತ್ತೆ, ಈ ಕಡೆ ದೊಡ್ಡದ ಭೂಮಿ ಇರುತ್ತೆ. ಸೊ ಉಳಿದ ಕಡೆ ಏನಂತ ಹೇಳಿದ್ರೆ ನೀರ್ ಇರುತ್ತೆ. ಸೊ ಇದನ್ನ ನಾವು ಭೂಸಂಧಿ ಅಂತ ಕರಿತೀವಿ. ಸೊ ಇದನ್ನ ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟೇ, ಜನರಲ್ ನಾಲೆಜ್ಗೆ ನಾವು ಏನೇನಂತ ಕರಿತೀವಿ ಅಂತಂದ ಹೇಳಿ. ಎಸ್, ಎನಿ ಕ್ವಶನ್ಸ್? ಏನಾದ್ರು ಕ್ವಶನ್ಸ್ ಇದೆಯಾ? ಎಸ್, ಕಂಟಿನ್ಯೂ ನೋಡೋಣ ನೋಡ್ರಿ. ಸೊ ದ್ವೀಪಗಳಂತ ಬಂದಾಗ ನಮ್ಮ ಕರ್ನಾಟಕದ ತುಂಬಾ ಇಂಪಾರ್ಟೆಂಟ್. ಸೊ ಒಂದ್ ಬರುತ್ತೆ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಬರುತ್ತೆ, ಸೆಂಟ್ ಮೇರಿಸ್ ದ್ವೀಪ ಬರುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಕಂಡು ಬರುತ್ತೆ. ಸೊ ಉಡುಪಿ ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ಸೆಂಟ್ ಮೇರಿಸ್ ದ್ವೀಪ ಕಂಡು ಬರುತ್ತೆ. ಸೊ ಅದನ್ನ ನಾವ್ ಏನಂತ ಕರಿತೀವಿ? ಕೊಕೊನಟ್ ದ್ವೀಪ ಅಂತಾನು ಕರಿತೀವಿ. ಆಮೇಲೆ ಸ್ಥಳೀಯವಾಗಿ ಅದನ್ನ ಏನಂತ ಕರೀತಾರ? ತೊನ್ಸೆಪಾರ್ ದ್ವೀಪ ಅಂತಾನು ಕರೀತಾರ. ಸೊ ಏನಂತ ಕರೀತಾರ? ತೊನ್ಸೆಪಾರ್ ದ್ವೀಪ ಅಂತಾನು ಕರೀತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತೊನ್ಸೆಪಾರ್ ದ್ವೀಪ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಮ್ ಅದರ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ದ್ವೀಪಗಳು ಬರ್ತಾವ, ಅವುಗಳ ಬಗ್ಗೆನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ನೇತ್ರಾನಿ ದ್ವೀಪ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಏನಂತ ಹೇಳಿದ್ರೆ ನೇತ್ರಾನಿ ದ್ವೀಪ ಅಂತ ಕರಿತೀವಿ. ಅದನ್ನ ಇನ್ನೊಂದ್ ಹೆಸರಿಂದನೂ ಕರಿತೀವಿ. ಏನಂತ ಕರಿತೀವಿ ನೋಡ್ರಿ, ಬೇಗ ಮೆಸೇಜ್ ಹಾಕಿ. ನೇತ್ರಾನಿ ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಮುರುಡೇಶ್ವರ ಸಮೀಪ ಬರುತ್ತೆ. ಸೊ ಮುರುಡೇಶ್ವರ ಏನಿದೆಯಲ್ಲ, ಸೊ ಮುರುಡೇಶ್ವರ ಸಮೀಪ ನೇತ್ರಾನಿ ದ್ವೀಪ ಕಂಡು ಬರುತ್ತಾ. ವೆರಿ ಗುಡ್ ಮೊಹಮ್ಮದ್, ವೆರಿ ಗುಡ್ ರಾಧಾ. ಸೊ ಏನಂತಂದ್ ಹೇಳಿದ್ರೆ ನೇತ್ರಾನಿ ದ್ವೀಪವನ್ನ ನಾವ್ ಏನಂತ ಕರಿತೀವಿ? ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ. ಎಸ್, ವೆರಿ ಗುಡ್. ಸೊ ನಾವ್ ಏನಂತ ಕರಿತೀವಿ? ನೇತ್ರಾನಿ ದ್ವೀಪವನ್ನ ಪಿಜನ್ ಐಲ್ಯಾಂಡ್ ಅಂತಾನು ಕರಿತೀವಿ. ಸೊ ಇದೇನಂತಂದ್ ಹೇಳಿದ್ರೆ ಮುರುಡೇಶ್ವರ ಸಮೀಪ ಬರುತ್ತೆ. ಅಂದ್ರೆ ಮುರುಡೇಶ್ವರದಿಂದ ಏನಂತಂದ್ ಹೇಳಿದ್ರೆ 19 ಕಿಲೋಮೀಟರ್ ಏನಂದ್ರೆ ಸಮುದ್ರದ ಒಳಗಡೆ ಹೋಗ್ಬೇಕಾಗತ್ತೆ. ಪಿಜನ್ ಐಲ್ಯಾಂಡ್ ಕಂಡು ಬರುತ್ತೆ. ಇದು ಯಾವ ತರ ಐತೆ ಅಂತಂದ್ ಹೇಳಿದ್ರೆ ಹಾರ್ಟ್ ಶೇಪ್ ಐತೆ ಅಂತಾನು ಹೇಳ್ತೀವಿ. ಯಾವ ತರ ಐತೆ? ಹಾರ್ಟ್ ಶೇಪ್ ಐತೆ ಅಂತ ಹೇಳ್ತೀವಿ ನೇತ್ರಾನಿ ದ್ವೀಪವನ್ನ. ಸೊ ಅಲ್ಲಿ ಜಾಸ್ತಿ ಏನಂತಂದ್ ಹೇಳಿದ್ರೆ ಭಟ್ಕಳ ತಾಲೂಕಲ್ಲಿ ಕಂಡು ಬರುತ್ತಾ, ತುಂಬಾ ಇಂಪಾರ್ಟೆಂಟ್. ಸೊ ಮುರುಡೇಶ್ವರ ಸಮೀಪ 19 ಕಿಲೋಮೀಟರ್ ನೇತ್ರಾನಿ ದ್ವೀಪ ಕಂಡು ಬರುತ್ತಾ. ಇದನ್ನ ನಾವು ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ. ಹಾರ್ಟ್ ಶೇಪ್ ಐತೆ. ಆಮೇಲೆ ಇಲ್ಲಿ ಜಾಸ್ತಿ ಏನಂತ ಹೇಳಿದ್ರೆ ಪಾರಿವಾಳಗಳು ಕಂಡು ಬರ್ತಾವ. ಅತಿ ಹೆಚ್ಚು ಪಾರಿವಾಳಗಳು ಕಂಡು ಬರೋದ್ರಿಂದ ಇದನ್ನ ಪಿಜನ್ ಐಲ್ಯಾಂಡ್ ಕೂಡ ಅಂತಾನು ಕರಿತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇವು ಎರಡು ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅದಾದ ನಂತರ ಇನ್ನೊಂದು ಏನ್ ಬರುತ್ತೆ? ಕುಂದಾಪುರ ಸಮೀಪ ಅಂತ ಬರುತ್ತೆ. ಸೊ ಕುಂದಾಪುರ ಹತ್ರ ಏನಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಕುಂದಾಪುರ ಹತ್ರನು ಒಂದು ದ್ವೀಪ ಬರುತ್ತೆ, ಉಪ್ಪಿನ ಕೊಡೆ ಅಂತಂದ್ ಹೇಳ್ತೀವಿ. ಸೊ ಉಪ್ಪಿನ ಕಾಡು ಅಂತಂದ್ ಹೇಳ್ತೀವಿ. ಉಪ್ಪಿನ ಕಾಡು, ಸಾರಿ. ಸೊ ಉಪ್ಪಿನ ಕಾಡು ಅಂತಂದ್ ಹೇಳಿ ಒಂದು ಏನಂತಂದ್ ಹೇಳಿದ್ರೆ ದ್ವೀಪ ಬರುತ್ತೆ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಮೊದಲು ಅತಿ ಹೆಚ್ಚು ಉಪ್ಪನ್ನ ತಯಾರು ಮಾಡ್ತಾ ಇದ್ರು. ಉಪ್ಪಿನ ಕಾಡು ಅಂತಂದ್ ಹೇಳ್ತೀವಿ. ಇಷ್ಟು ಏನಂತಂದ್ ಹೇಳಿದ್ರೆ ನೇತ್ರಾನಿ ದ್ವೀಪ ಮತ್ತು ಸೆಂಟ್ ಮೇರಿಸ್ ದ್ವೀಪದ ಬಗ್ಗೆ ಜಾಸ್ತಿ ಕೇಳ್ತಾರ. ಆಮೇಲೆ ಬೀಚ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಓಮ್ ಬೀಚ್ ಆಗಿರ್ಬೋದು, ಗೋಕರ್ಣ, ಮಲ್ಪೆ ಬೀಚ್, ಸದಾದ ನಂತರ ಹೊನ್ನಾವರ, ಕಾರವಾರ, ಉಳ್ಳಾಳ, ಸೋಮೇಶ್ವರ, ಮುರುಡೇಶ್ವರ ಏನಂತ ಹೇಳಿದ್ರೆ ಇವು ಸಮ್ ಇಂಪಾರ್ಟೆಂಟ್ ಪ್ರವಾಸಿ ಸ್ಥಾನಗಳಾಗಿದಾವ. ಬೀಚ್ಗಳ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತ. ಅದ್ರ ಬಗ್ಗೆ ಅಷ್ಟೊಂದು ಕ್ವಶನ್ಸ್ ಗಳನ್ನ ಕೇಳಲ್ಲ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಬಂದರುಗಳ ಬಗ್ಗೆ ಕೇಳ್ತಾರೆ. ಬಂದರುಗಳು. ಸೊ ಕರ್ನಾಟಕದ ಪ್ರಮುಖ ಬಂದರುಗಳ ಬಗ್ಗೆ ನಾವು ಏನಂತಂದ ಹೇಳಿದ್ರೆ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತ. ಯಾವ ಬಂದರುಗಳು? ಕಾರವಾರ, ಸೊ ಬೆಲಿಕೇರಿ, ಇಲ್ಲೇ ನೋಡ್ತಾ ಹೋಗ್ರಿ ಕಾರವಾರ, ಸೊ ಬೆಲಿಕೇರಿ, ಸೊ ಅದಾದ ನಂತರ ತದ್ರಿ ಅಂತ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹೊನ್ನಾವರ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಭಟ್ಕಳ, ಸೊ ಆಮೇಲೆ ಕುಂದಾಪುರ ಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಹಂಗರಕಟ್ಟ ಅಂತ ಬರುತ್ತ, ಮಲ್ಪೆ ಬರುತ್ತ, ಆಮೇಲೆ ಪಡುಬಿದ್ರಿ, ಆಮೇಲೆ ನವಮಂಗಳೂರು ಏನಂತಂದ ಹೇಳಿದ್ರೆ ಇಷ್ಟು ತುಂಬಾ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಬಂದರುಗಳು, ಪೋರ್ಟ್ ಅಂತಂದ್ ಹೇಳ್ತೀವಿ. ಪೋರ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದ್ರ ಬಗ್ಗೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡಿದವ ನೋಡಿ. ಡಿಸ್ಕಷನ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್. ಸೊ ಅವುಗಳಿಗೆ ಏನಂತ ಕರೆದ್ರು, ಅಲ್ಲಿ ಯಾವ ನದಿಗಳು ಬರ್ತಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದ್ ನೋಡ್ರಿ ಕಾರವಾರ ಬಂದರು ಅಂತ ಹೇಳ್ತೀವಿ. ಕಾರವಾರ ಬಂದರು ಇಲ್ಲಿದೆ ನೋಡ್ರಿ, ಕಾರವಾರ ಬಂದರು. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತಾ? ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತಾ. ಸೊ ಇಲ್ಲಿ ಕಾರವಾರದಲ್ಲಿ ಕಂಡು ಬರುವ ಕರಾವಳಿ ತೀರವನ್ನ ಅಥವಾ ಕಡಲ ತೀರವನ್ನ ಏನಂತ ಕರಿತೀವಿ? ರವೀಂದ್ರನಾಥ್ ಟ್ಯಾಗೋರ್ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ? ರವೀಂದ್ರನಾಥ್ ಟ್ಯಾಗೋರ್. ಇವ್ರು ಏನ್ ಮಾಡಿದಾರ? ರವೀಂದ್ರನಾಥ್ ಟ್ಯಾಗೋರ್. ಎನಿವನ್ ಬೇಗ ಮೆಸೇಜ್ ಹಾಕಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಕಾಳಿ ನದಿಯ ದಡದಲ್ಲಿ ಐತ.
ಕಾಳಿ ನದಿಯ ಮುಖಜ ಭೂಮಿಯಲ್ಲಿ ಅಥವಾ ಸೊ ಕಾಳಿ ನದಿಯ ದಡದಲ್ಲಿ ಏನಂತಂದ ಹೇಳಿದ್ರೆ ಕಾರವಾರ ಬಂದರು ಐತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ನದಿಯ ದಡದಲ್ಲಿ ಕಾರವಾರ ಬಂದರು ಐತೆ ಅಂತ ಕೇಳಿದ್ರೆ ಸೊ ಕಾಳಿ ನದಿಯ ದಡದಲ್ಲಿ ಐತೆ. ಆಮೇಲೆ ಇದು ಸಾಗರಮಾಲಾ ಯೋಜನೆಗೆ ಏನಂತಂದ ಹೇಳಿದ್ರೆ ಒಳಪಟ್ಟೈತೆ. ಸಾಗರಮಾಲಾ ಪ್ರಾಜೆಕ್ಟ್ ಅಂತಂದ ಹೇಳಿದ್ರೆ ಎಲ್ಲಾ ಭೂ ಮಾರ್ಗಗಳನ್ನ ಸೊ ಎಲ್ಲಾ ಜಲ ಮಾರ್ಗಗಳ ಜೊತೆಗೆ ಅಂದ್ರೆ ಎಲ್ಲಾ ಬಂದರುಗಳ ಜೊತೆಗೆ ಸೇರಿಸುವ ಒಂದು ಯೋಜನೆ ಅಂತಂದ ಹೇಳ್ತೀವಿ ಸಿಂಪಲ್ ಆಗಿ. ಟ್ರಾನ್ಸ್ಪೋರ್ಟೇಶನ್ ಅಂತ ಬಂದಾಗ ಅದು ಸಾಗರಮಾಲಾ ಯೋಜನೆ. ಸೊ ಅದರಲ್ಲಿ ಕಾರವಾರ ಬಂದರನ್ನು ಕೂಡ ಏನಂತ ಹೇಳಿದ್ರೆ ಐತೆ. ಎಸ್, ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ ಎಲ್ರು ಆಲ್ಮೋಸ್ಟ್. ಎಸ್, ಜನಗಣಮನ ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು ಯಾರಂತಂದ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ INS ಕದಂಬ ನೌಕಾನೆಲೆ ಐತೆ. ತುಂಬಾ ಇಂಪಾರ್ಟೆಂಟ್ ಆಗತ್ತ. INS ಕದಂಬ ನೌಕಾನೆಲೆ ಎಲ್ಲಿ ಐತೆ ಅಂತಂದ ಹೇಳಿದ್ರೆ ನಮ್ಮ ಕಾರವಾರದಲ್ಲಿ ಐತೆ. ಸೊ ಅದನ್ನ ನಾವು ಪ್ರಾಜೆಕ್ಟ್ ಸಿ ಬರ್ಡ್ ಅಂತಾನು ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಾಜೆಕ್ಟ್ ಸಿ ಬರ್ಡ್ ಅಂತ ಹೇಳ್ತೀವಿ. ಇದನ್ನ ಸ್ಟಾರ್ಟ್ ಮಾಡಿದವರು ಯಾರಂತಂದ ಹೇಳಿದ್ರೆ ಆ ಟೈಮಲ್ಲಿ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಅವರು. ಸೊ ಜಾರ್ಜ್ ಫರ್ನಾಂಡಿಸ್ ಅವರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಪ್ರಾಜೆಕ್ಟ್ ಸಿ ಬರ್ಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಕಾರವಾರದಲ್ಲಿ. ಸೊ ಇವಾಗ ರೀಸೆಂಟ್ ಆಗಿ ಏನಂತಂದ್ರೆ ರೀಸೆಂಟ್ಲಿ ಅಲ್ಲಿ ಯಾವ್ಯಾವ ಇದಾವ ಅಂತಂದ ಹೇಳಿದ್ರೆ ಸೊ ನಮ್ಮ ಭಾರತ ದೇಶದ ಏಕೈಕ ಅಂದ್ರೆ ಇವಾಗ ಇನ್ನೊಂದು ಬಂದೈತೆ. ಸೊ ಅದ್ರ ಬಗ್ಗೆ ಬಿಡ್ರಿ. ಸೊ 2 ವಿಮಾನ ವಾಹಕ ನೌಕೆಗಳಿದಾವ ಅಂತಂದ ಹೇಳಿದ್ರೆ ಇವಾಗ ಶಿಪ್ಸ್ಗಳು ವಾರ್ ಶಿಪ್ಸ್ ಗಳಿದಾವ. ಸೊ ಅದ್ರಲ್ಲಿ ವಿಮಾನಗಳನ್ನ ತಗೊಂಡು ಹೋಗ್ತಾವ. ಅವುಗಳನ್ನ ವಿಮಾನ ವಾಹಕ ನೌಕೆಗಳಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ನಮ್ಮ ಇಂಡಿಯಾದಲ್ಲಿ 2 ಇದಾವ. ಸೊ ಒಂದ್ ಯಾವ್ದು ಅಂತಂದ ಹೇಳಿದ್ರೆ INS ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಈ INS ವಿಕ್ರಮಾದಿತ್ಯ ಎಲ್ಲಿ ತನ್ನ ಬೀಡೈತೆ ಅಂದ್ರೆ ತವರೂರು ಅಂದ್ರೆ ಎಲ್ಲಿ ಬಂದ್ ನಿಲ್ಲುತ್ತೆ ಅಂತಂದ ಹೇಳಿದ್ರೆ ಕಾರವಾರಲ್ಲಿ. ಸೊ ಅದ್ರ ಕಾರ್ಯಾಚರಣೆ ಎಲ್ಲಿ ಮಾಡತ್ತಂತಂದ ಹೇಳಿದ್ರೆ ಸೊ ಕಾರ್ಯಾಚರಣೆ ಕಾರವಾರ ಪ್ರಾಜೆಕ್ಟ್ ಸಿ ಬರ್ಡ್ ಅಂತ ಹೇಳ್ತೀವಿ. ಅಥವಾ INS ಕದಂಬ ನೌಕಾನೆಲೆ ಅಥವಾ ಕಾರವಾರದಿಂದ ಏನಂತಂದ ಹೇಳಿದ್ರೆ INS ವಿಕ್ರಮಾದಿತ್ಯ ಸೊ ವರ್ಕ್ ಮಾಡುತ್ತೆ. ಆಮೇಲೆ ಇನ್ನೊಂದೈತೆ ಅಲ್ಲಿ ನೌಕೆ ಸೊ INS ವಜ್ರಕೋಶ ಅಂತಂದ ಹೇಳ್ತೀವಿ. 2015ರಿಂದ ವರ್ಕ್ ಮಾಡ್ತಾ ಇದೆ. ಆ ಟೈಮಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮನೋಹರ್ ಪರಿಕರ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ INS ವಜ್ರಕೋಶವನ್ನ ಸೊ ಇದಕ್ಕೆ ನೇವಿ ಅವರಿಗೆ ಹಸ್ತಾಂತರ ಮಾಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಸೊ ತುಂಬಾ ಇಂಪಾರ್ಟೆಂಟ್ INS ವಿಕ್ರಮಾದಿತ್ಯ. ಆಮೇಲೆ ಇನ್ನೊಂದ್ ಯಾವ್ದಂತ ನೋಡ್ರಿ. ಸೊ ಇನ್ನೊಂದ್ ಯಾವ್ದು? ಸೊ ವಿಮಾನ ನೌಕೆ ವಿಮಾನ ವಾಹಕ ನೌಕೆ INS ವಿಕ್ರಾಂತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. INS ವಿಕ್ರಾಂತ್ ವೆರಿ ಗುಡ್ ಫ್ಲಾರೆನ್ಸ್. ಸೊ ನೆಕ್ಸ್ಟ್ ಒಂದು ನೋಡ್ರಿ. ಸೊ ಇದೇನಂತಂದ ಹೇಳಿದ್ರೆ ನಾವು ಕಾರವಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿದೆ ನೋಡ್ರಿ. ಈ ತರ ಏನಂತ ಹೇಳಿದ್ರೆ ಒಂದು ನೌಕಾನೆಲೆ ಐತೆ. ಸೊ INS ಕದಂಬ ಅಂತಂದ ಹೇಳ್ತೀವಿ. INS ಕದಂಬ ನೌಕಾನೆಲೆ ಇದೇನಂತಂದ ಹೇಳಿದ್ರೆ ಕಾರವಾರ ಬಂದಿರೋದು ಒಂದು ನೋಟ. ಸೊ ಇಲ್ಲಿ ನೋಡ್ರಿ ಕಾಳಿ ನದಿ ಹರಿದ್ ಬಂದೈತೆ ನೋಡ್ರಿ. ಸೊ ಇವೆಲ್ಲ ಸ್ಯಾಟಲೈಟ್ ಇಮೇಜಸ್ ಗಳಾಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನ್ ಹರಿದೈತಲ್ಲ ಸೊ ಇದೇನಂತ ಹೇಳಿದ್ರೆ ಕಾಳಿ ನದಿ. ಸೊ ಈ ಕಾಳಿ ನದಿಯ ಇಲ್ಲಿ ಏನೈತೆ ಅಂದ್ರೆ ನದಿ ಮುಖಜ ಭೂಮಿ ಐತಲ್ಲ ಈ ಪ್ರದೇಶದಲ್ಲಿ ಸೊ ಕಾರವಾರ ಏನಂತ ಹೇಳಿದ್ರೆ ಬಂದರು ಕಂಡು ಬರುತ್ತೆ. ಕಾರವಾರ ಬಂದರು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕಾರವಾರ ಬಂದರು ನೋಡ್ರಿ. ಇಲ್ಲಿಂದ ಏನಂತಂದ ಹೇಳಿದ್ರೆ ಈ ಭಾಗವನ್ನ ಸೊ ಈ ಭಾಗದಲ್ಲಿ ಏನೈತಂದ್ರೆ ಅಂದ್ರೆ ಒಂದು ನ್ಯಾಷನಲ್ ಪಾರ್ಕ್ ಐತೆ. ಇದನ್ನ ನಾವೇನಂತ ಕರಿತೀವಿ? ಅಂಶಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಶಿ ನ್ಯಾಷನಲ್ ಪಾರ್ಕ್. ಅಂಶಿ ನ್ಯಾಷನಲ್ ಪಾರ್ಕ್ ದಲ್ಲಿ ಏನಂತಂದ ಹೇಳಿದ್ರೆ ಒಂದ್ ನದಿ ಹಾದೋಗಿತ್ತ. ಅದನ್ನ ಕ್ವಶನ್ ಕೇಳಿದಾರೆ. ಯಾವ ನದಿ ಹಾದೋಗಿತ್ ನೋಡ್ರಿ? ಇಲ್ಲಿ ಕಾಳಿ ನದಿ ಹಾದೋಗಿತ್ತ. ಸೊ ಇಲ್ಲಿ ಏನೈತಲ್ಲ ಇದು ರಿಸರ್ವಯರ್ ಅಂತ ಆಲ್ಮೋಸ್ಟ್ ಡ್ಯಾಮ್ ಅಂತ ಹೇಳ್ತೀವಿ, ಜಲಾಶಯ. ಸೊ ಅದ್ ಯಾವ್ದಂತಂದ ಹೇಳಿದ್ರೆ ಕದ್ರಾ ಜಲಾಶಯ ಅಂತಂದ ಹೇಳ್ತೀವಿ. ಕದ್ರಾ ಡ್ಯಾಮ್ ಅಥವಾ ಕದ್ರಾ ಜಲಾಶಯ ಅಂತಂದ ಹೇಳ್ತೀವಿ. ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ನೀವು ನೋಡ್ಕೊಂತ ಹೋಗ್ಬೇಕಾಗತ್ತ. ಆಮೇಲೆ ಇದೇ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಒಂದು ಅನುಸ್ಥಾವರ ಬರುತ್ತಾ. ಅದನ್ನ ನಾವೇನಂತ ಹೇಳ್ತೀವಿ? ಕೈಗಾ ಅನುಸ್ಥಾವರ ಅಂತಂದ ಹೇಳ್ತೀವಿ. ಕಾಳಿ ನದಿಯ ಎಡದಂಡೆಯಲ್ಲಿ ಐತ. ಎಸ್ ನೋಡ್ರಿ, ಕಾಳಿ ನದಿ ಈ ತರ ಹರಿದೋಗೈತೆ. ಈ ಕಡೆ ರೈಟ್ ಸೈಡ್ ಆಗತ್ತೆ, ಇದು ಲೆಫ್ಟ್ ಸೈಡ್ ಆಗತ್ತೆ ನೋಡ್ರಿ. ಸೊ ಕಾಳಿ ನದಿ ಏನಂತಂದ ಹೇಳಿದ್ರೆ ಎಡದಂಡೆಗೆ ಕೈಗಾ ಅನುಸ್ಥಾವರ ಕಂಡು ಬರುತ್ತೆ. ಸೊ ಇದನ್ನ ಕಾರವಾರ ಪೋರ್ಟ್ ರೆಡಿ ಆಗೋಕ್ಕಿಂತ ಮುಂಚೆ ಅದನ್ನ ನಾವೇನಂತ ಕರಿತಿದ್ವಿ ಅಂತಂದ ಹೇಳಿದ್ರೆ ಬತ್ಕೋಳ್ ಅಂತ ಕರಿತಿದ್ವಿ. ಬಾತುಕೋಳ್ ಅಥವಾ ಬತ್ಕೋಳ್ ಅಂತ ಕರಿತಿದ್ವಿ. ಸೊ ಇಲ್ಲಿಂದ ಏನಾಗುತ್ತೆ ಅಂದ್ರೆ ಪೋರ್ಟ್ ಶಿಫ್ಟ್ ಆಗಿ ಕಾರವಾರಕ್ಕೆ ಹೋಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಕಾಳಿ ನದಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೋಬೇಕು. ಸೂಪಾ ಡ್ಯಾಮ್ ಕೂಡ ಏನಂತಂದ ಹೇಳಿದ್ರೆ ಕಾಳಿ ನದಿಗೆ ಐತೆ. ಸೂಪಾ ಡ್ಯಾಮ್ ಏನಂತಂದ ಹೇಳಿದ್ರೆ ಉತ್ತರ ಕನ್ನಡದಲ್ಲಿ ಸೊ ಕಾಳಿ ನದಿಗೆ ಐತೆ. ಅದನ್ನ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಷ್ಟೇನಂತಂದ ಹೇಳಿದ್ರೆ ಕಾರವಾರ ಬಂದರ ಬಗ್ಗೆ. ಸೊ ಏನಾದ್ರು ಕ್ವಶನ್ಸ್ ಇದೆಯಾ ಯಾರಿಗಾದ್ರು? ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಏನಾದ್ರು ಕ್ವಶನ್ಸ್ ಇದೆಯಾ? ನೋ ಸರ್, ನೋ ಸರ್, ನೋ ಸರ್, ನೋ 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 ನೋ. ಎಸ್. ಸೊ ಅದಾದ್ರೆ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಸೊ ಡೀಟೇಲ್ ಆಗಿ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಎಸ್. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಹೋಗೋಣ. ಕಾರವಾರ ಬಂದರು ಆಯ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ತುಂಬಾ ಇಂಪಾರ್ಟೆಂಟ್ ಬೆಲಿಕೇರಿ ಬಂದರು ಅಂತ ಹೇಳ್ತೀವಿ. ಇಲ್ಲಿದೆ ನೋಡ್ರಿ, ಕಾರವಾರ ಬಂದರು ಆದ ನಂತರ ತುಂಬಾ ಇಂಪಾರ್ಟೆಂಟ್. ಸೊ ಬೆಲಿಕೇರಿ ಬಂದರು.
ಸೊ ಬೆಲಿಕೇರಿ ಬಂದರು ಏನಂತಂದ ಹೇಳಿದ್ರೆ ಇದು ಏನಂತ ಕಾಳಿ ನದಿ ಐತಲ್ಲ, ಈ ತರ ಏನಂತಂದ ಹೇಳಿದ್ರೆ ಕಾಳಿ ನದಿ ಹರಿಯುತ್ತಾ, ಕಾಳಿ ನದಿಯ ದಕ್ಷಿಣಕ್ಕೆ ಏನಂತಂದ ಹೇಳಿದ್ರೆ ಸೊ ಬೆಲಿಕೇರಿ ಬಂದರು ಬರುತ್ತಾ. ಅಂದ್ರೆ ಕಾರವಾರದಿಂದ ಎಷ್ಟು ಕಿಲೋಮೀಟರ್ ಅಂತಂದ ಹೇಳಿದ್ರೆ ಟೋಟಲ್ 27 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ದಕ್ಷಿಣಕ್ಕೆ ಬಂದ್ರ ಸೊ ಬೆಲಿಕೇರಿ ಬಂದರು ಅಂತಂದ ಹೇಳ್ತೀವಿ. ಸೊ ಎರಡನೇ ಅತಿ ದೊಡ್ಡ ಬಂದರು ಅಂತಂದ ಹೇಳ್ತೀವಿ ನಮ್ಮ ಕರ್ನಾಟಕದ. ಸೊ ಎರಡನೇ ಅತಿ ದೊಡ್ಡ ಬಂದರು ನೆನ್ಪಿಟ್ಕೊಳ್ರಿ. ಆಮೇಲೆ ಇಲ್ಲಿಂದ ಏನಂತಂದ ಹೇಳಿದ್ರೆ ಕಬ್ಬಿನ ಅದಿರು ಇದು ಆಗತ್ತ, ರಫ್ತಾಗತ್ತ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಲ್ಲ, ಆಮದು ರಫ್ತು. ಸೊ ಕಬ್ಬಿನ ಅದಿರು ಏನಂತಂದ ಹೇಳಿದ್ರೆ ಬೆಲಿಕೇರಿ ಬಂದರುವಿನಿಂದ ಏನಾಗತ್ತ ಅಂತ ಹೇಳಿದ್ರೆ ಎಲ್ಲ ಬೇರೆ ಬೇರೆ ಕಂಟ್ರಿಗಳಿಗೆ ಏನಾಗತ್ತ, ರಫ್ತಾಗತ್ತ. ಸೊ ಅದು ಎಲ್ಲಿಂದ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ನೋಡ್ರಿ, ಹೊಸಪೇಟೆ ಮತ್ತು ಬಳ್ಳಾರಿ. ಸೊ ಬಳ್ಳಾರಿಯಲ್ಲಿ ಏನಂತಂದ ಹೇಳಿದ್ರೆ ಉತ್ಪತ್ತಿ ಆಗುವ ಏನೊಂದು ಇದು ಮಾಡ್ತಾರಲ್ಲ, ಸೊ ಗಣಿಗಾರಿಕೆ ಮಾಡಿರುವ ಕಬ್ಬಿನ ಅದಿರನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ಬೆಲಿಕೇರಿ ಎಲ್ಲಾ ಬಂದರಿಂದ ಮಾಡ್ತಾರ, ಇವನ್ ಮಂಗಳೂರು, ಕಾರವಾರ. ಬಟ್ ಅದ್ರ ಅತಿ ಹೆಚ್ಚೇನಂತಂದ ಹೇಳಿದ್ರೆ ಬೆಲಿಕೇರಿಯಿಂದ ರಫ್ತು ಮಾಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಬೆಲಿಕೇರಿಯಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಬೆಲಿಕೇರಿ ಅಂತ ಬಂದಾಗ ಇಲ್ಲಿ ನೋಡ್ರಿ ನಾವ್ ಆಗ್ಲೇ ಹೇಳಿದ್ವಿ. ಸೊ ಈ ತರ ಏನಂತಂದ ಹೇಳಿದ್ರೆ ಕಾಳಿ ನದಿ ಹಾದು ಹೋಗುತ್ತಾ, ಇದನ್ನ ನಾವೇನಂತ ಕರಿತೀವಿ, ಕದ್ರಾ ಜಲಾಶಯ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ಕಾರವಾರ ಪೋರ್ಟ್ ಎಲ್ಲೈತೆ, ಕಾಳಿ ನದಿಯ ಮುಖಜ ಭೂಮಿಯಲ್ಲಿ ಐತೆ ಅಥವಾ ಕಾಳಿ ನದಿಯ ದಡದಲ್ಲಿ ಐತೆ. ಸೊ ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕೈಗಾನುಸ್ತಾವರ್ ಇಲ್ಲಿ ಐತೆ ನೋಡ್ರಿ, ಕೈಗಾನುಸ್ತಾವರ್. ಸೊ ಇಷ್ಟು ಪಾಯಿಂಟ್ಸ್ ಗಳಾದ ನಂತರ ಕಾರವಾರದಿಂದ 27 ಕಿಲೋಮೀಟರ್ ಕೆಳಗಡೆ ದಕ್ಷಿಣಕ್ಕೆ ಬಂದು ಅಂತಂದ ಹೇಳಿದ್ರೆ ಇಲ್ಲಿ ಯಾವ ಪೋರ್ಟ್ ಐತೆ, ಬೆಲಿಕೇರಿ ಬಂದರು ಐತೆ. ಇದು ಯಾವ ತರ ಐತೆ ಅಂತಂದ ಹೇಳಿದ್ರೆ ಅರ್ಧ ಚಂದ್ರಾಕೃತಿಯಲ್ಲಿ ಐತೆ, ಕ್ರೆಸ್ಕೆಂಟ್ ಅಂತಂದ ಹೇಳ್ತೀವಿ, ಕ್ರೆಸ್ಕೆಂಟ್ ಅಥವಾ ಅರ್ಧ ಚಂದ್ರಾಕೃತಿಯಲ್ಲಿ ಐತೆ. ಇದನ್ನು ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಬೆಲಿಕೇರಿ ಬಂದರು. ಸೊ ಇದ್ರ ಕೆಳಗಡೆ ಹರಿದೋಗೋ ನದಿ ಯಾವ್ದಂತಂದ ಹೇಳಿದ್ರೆ ಇಲ್ಲೊಂದು ನದಿ ಹರಿದೋಗಿತ್ ನೋಡ್ರಿ, ಬೆಲಿಕೇರಿಯಿಂದ ಕೆಳಗಡೆ ಅಂತ ಬಂದ್ವಿ ಅಂತಂದ ಹೇಳಿದ್ರೆ ಇಲ್ಲೊಂದು ನದಿ ಹರಿದೋಗಿತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಗಂಗಾವಳಿ ಅಥವಾ ಬೆಡ್ತಿ ನದಿ ಅಂತಂದ ಹೇಳ್ತೀವಿ. ಯಾವ ನದಿ, ಗಂಗಾವಳಿ ಅಥವಾ ಬೆಡ್ತಿ ನದಿ ಅಂತ ಹೇಳ್ತೀವಿ. ಅದಕ್ಕೊಂದು ಜಲಪಾತ ಐತೆ, ಅದನ್ನ ಯಾವ್ದು ಅಂತ ಹೇಳ್ತೀವಿ, ಮಾಗೋಡ್ ಜಲಪಾತ ಅಂತ ಹೇಳ್ತೀವಿ. ಬೆಡ್ತಿ ನದಿಗೆ ಯಾವ ಜಲಪಾತ ಐತೆ, ಸೊ ಮಾಗೋಡ್ ಜಲಪಾತ ಐತೆ. ಇದು ಬೆಲಿಕೇರಿ ಬಂದರುವಿನ ಇಮೇಜ್. ಸೊ ಇಷ್ಟು ಪಾಯಿಂಟ್ಸ್ ಗಳೆಲ್ಲ ಅರ್ಥ ಆಗ್ತಾ ಇದೆಯಲ್ಲ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇಲ್ಗಡೆ ನೋಡ್ರಿ ಕಾಳಿ ನದಿ, ಸೊ ಅದಾದಂತ ಕೆಳಗಡೆ ಗಂಗಾವಳಿ ನದಿ. ಸೊ ಅದಕ್ಕೊಂದು ಜಲಪಾತ ಐತೆ, ಮಾಗೋಡ್ ಜಲಪಾತ. ಯಾವ ನದಿಗೆ, ಗಂಗಾವಳಿ ನದಿಗೆ. ಸೊ ಅದನ್ನ ನಾವು ಬೆಡ್ತಿ ನದಿ ಅಂತಾನು ಕರಿತೀವಿ. ಸೊ ಅದಾದ ನಂತರ ಬೆಲಿಕೇರಿ ಯಾವ ತರ ಐತೆ, ಅರ್ಧ ಚಂದ್ರಾಕೃತಿ ಅಂದ್ರೆ ಕ್ರೆಸ್ಕೆಂಟ್ ಸೇಪ್ ಅಲ್ಲಿ ಐತೆ, ಅರ್ಧ ಚಂದ್ರಾಕೃತಿಯಲ್ಲಿ ಮೇಲ್ಗಡೆದು ಕಾರವಾರ. ಸೊ ಎನಿ ಕ್ವಶನ್ಸ್? ನೋ ಸರ್, ನೋ ಸರ್, ನೋ ನೋ ನೋ. ಎಸ್, ವೆರಿ ಗುಡ್. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ತದಡಿ ಪೋರ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ತದ್ರಿ ಅಥವಾ ತದಡಿ ಅಂತಂದ ಹೇಳ್ತೀವಿ. ತದಡಿ ಬಂದರು, ತದಡಿ ಬಂದರಿನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದ್ ನೋಡ್ರಿ ಅಘನಾಶಿನಿ ನದಿಯಲ್ಲಿ ಇದೆ. ಅಘನಾಶಿನಿ ನದಿ ಏನ್ ಹರಿತೈತಿ ಇಲ್ಲಿ, ಅಘನಾಶಿನಿ ನದಿ ದಡದಲ್ಲಿ ಏನಂತಂದ್ರೆ ಸೊ ತದಡಿ ಬಂದರು ಐತೆ. ಅಘನಾಶಿನಿ ನದಿ ನೆನ್ಪಿಟ್ಕೊಡ್ರಿ, ಎಲ್ಲಾ ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಅರಬ್ಬಿ ಸಮುದ್ರಕ್ಕೆ ಹೋಗುವ ಅಥವಾ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ ಆಗಿ ಗೊತ್ತಾಗತ್ತೆ. ಅಘನಾಶಿನಿ ನದಿ ದಡದಲ್ಲಿ ಏನಂತ ಹೇಳಿದ್ರೆ ತದಡಿ ಪೋರ್ಟ್ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕೊಂಕಣ್ ರೈಲ್ವೆ ಮಾರ್ಗದಲ್ಲಿ ಹರಿದೋಗುತ್ತೆ. ಇಲ್ಲಿ NH-17 ಹರಿದೋಗುತ್ತೆ. ಅದ್ರ ಬಗ್ಗೆ ನೀವು ನೆನ್ಪಿಟ್ಕೋ, ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಸೊ ಅಂದ್ರೆ ಏನ್ ವೆಸ್ಟರ್ನ್ ಘಾಟ್ಸ್ ಗಳು ಬರ್ತಾವಲ್ಲ ಈ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ, ಒಂದು ರೈಲ್ವೆ ಮಾರ್ಗ ಐತೆ. ಸೊ ಆ ರೈಲ್ವೆ ಮಾರ್ಗ ಯಾವ್ದಂತ ಹೇಳಿದ್ರೆ ಕೊಂಕಣ್ ರೈಲ್ವೆ ಮಾರ್ಗ ಅಂತ ಹೇಳ್ತೀವಿ. ಯಾವ ರೈಲ್ವೆ ಮಾರ್ಗ, ಕೊಂಕಣ್ ರೈಲ್ವೆ ಮಾರ್ಗ. ಮಹಾರಾಷ್ಟ್ರದಿಂದ ಕರ್ನಾಟಕ ಇದು ಕೇರಳವರೆಗೂ ಬರುತ್ತದೆ. ಸೊ ಅಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಬೂಸ್ಟ್ ಒಂದು ಪರಿಕಲ್ಪನೆ, ಅಂದ್ರೆ ಒಂದು ಬೂಸ್ಟ್ ಯೋಜನೆ ಐತೆ. ಸೊ ಅದರ ಅಡಿಯಲ್ಲಿ ಏನಂತ ಹೇಳಿದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಸೊ ಇದನ್ನ ಅಭಿವೃದ್ಧಿ ಮಾಡ್ತಿದ್ದಾರೆ. ತದರಿ ಬಂದರವನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಮಾಡ್ತಿದಾರ. ಅದೇ ಯೋಜನೆ ಯಾವ್ದಂತ ಹೇಳಿದ್ರೆ ಬೂಸ್ಟ್ ಯೋಜನೆ ಅಂತಂದ ಹೇಳ್ತೀವಿ. ಬಿಲ್ಡ್ ಒನ್, ಆಪರೇಟ್, ಶೇರ್ ಅಂಡ್ ಟ್ರಾನ್ಸ್ಫರ್ ಅಂತಂದ ಹೇಳ್ತೀವಿ. ಬೂಸ್ಟ್ ಅಂತಂದ ಹೇಳಿದ್ರೆ ಬಿಲ್ಡ್ ಓನ್, ಆಪರೇಟ್, ಶೇರ್ ಅಂಡ್ ಟ್ರಾನ್ಸ್ಫರ್ ಅಂತಂದ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೂಸ್ಟ್ ಯೋಜನೆ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಿದ್ದಾರೆ. ತದಡಿ ಪೋರ್ಟ್ ಯಾವ ನದಿಯ ದಡದಲ್ಲೈತೆ, ಅಘನಾಶಿನಿ ನದಿ ದಡದಲ್ಲೈತೆ. ಸೊ ನಾವು ಮ್ಯಾಪ್ ಅಲ್ಲಿ ನೋಡ್ತಾ ಹೋಗೋಣ, ಪ್ರತಿಯೊಂದನ್ನು ಮ್ಯಾಪ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಸೊ ಯಾವ ನದಿಗಳು ಬರ್ತಾವ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹರಿತಾ ಇತ್ತು ನೋಡ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಅಘನಾಶಿನಿ ನದಿ ಹರಿಯುತ್ತೆ. ಸೊ ಅಘನಾಶಿನಿ ನದಿಯ ಹಿನ್ನೀರಿನಲ್ಲಿ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಸೊ ಒಂದು ಬಂದರ್ ಐತೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ತದಡಿ ಬಂದರು ಅಂತಂದ ಹೇಳ್ತೀವಿ. ಇಲ್ಲಿದೆ ನೋಡ್ರಿ ಅದ್ರದ್ದು ಒಂದು ಇಮೇಜ್, ತದಡಿ ಬಂದರು. ಯಾವ ನದಿ ದಡದಲ್ಲಿ ಐತೆ, ಅಘನಾಶಿನಿ ನದಿ ದಡದಲ್ಲಿ ಐತೆ. ಸೊ ಅದ್ರ ಮೇಲ್ಗಡೆ ಏನಂತ ಹೇಳಿದ್ರೆ ಅಂಕೋಲಾ ಬಂದರು ಬರುತ್ತೆ. ಇದು ಯಾವ ನದಿ ನೋಡ್ರಿ,
ಗಂಗಾವಳಿ ನದಿ. ಸೊ ಇದು ಯಾವ ನದಿ ಅಂತಂದ ಹೇಳಿದ್ರೆ ಗಂಗಾವಳಿ ನದಿ. ಸೊ ಅಂಕೋಲಾ ಅಂಕೋಲಾ ಬೀಚ್ ಅಂತ ಹೇಳ್ತೀವಿ, ಅಂಕೋಲಾ ಐತೆ. ಅದಾದ ನಂತರ ಸೊ ಇಲ್ಲಿ ಹರಿದು ಹೋಗುವ ನದಿ ಯಾವ್ದಂತಂದ ಹೇಳಿದ್ರೆ ಗಂಗಾವಳಿ ನದಿ. ಅದಾದ ನಂತರ ಅಘನಾಶಿನಿ ನದಿ. ಅಘನಾಶಿನಿ ನದಿ ಹತ್ರ ಏನಂತಂದ ಹೇಳಿದ್ರೆ ತದಡಿ ಪೋರ್ಟ್ ಐತೆ. ಸೊ ಅದಾದ ನಂತರ ಅದ್ರ ಮೇಲ್ಗಡೆ ಗೋಕರ್ಣ ಕಂಡು ಬರುತ್ತೆ. ಆಮೇಲೆ ಅದ್ರ ಕೆಳಗಡೆ ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಕುಮಟಾ ಕಂಡು ಬರುತ್ತೆ. ಸೊ ಪ್ರತಿಯೊಬ್ಬರಿಗೂ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂತಿದೀವಿ. ಸೊ ನೆನ್ಪಿಟ್ಕೊಡ್ರಿ. ಸೊ ಯಾವ್ಯಾವ ನದಿಗಳು ಹರಿದು ಹೋಗ್ತಾವ. ಗಂಗಾವಳಿ ಆದ ನಂತರ ಅಘನಾಶಿನಿ ನದಿ ಅಂತಂದ ಹೇಳ್ತೀವಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್ ಸರ್, ಎಸ್ ಸರ್. ನೋಡ್ರಿ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಕೇಳಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋಣ. ಎಸ್, ನೆಕ್ಸ್ಟ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ಹೊನ್ನಾವರ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವ್ದು? ಸೊ ಹೊನ್ನಾವರ ಇಲ್ಲಿದೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ ಹೊನ್ನಾವರ. ಸೊ ಹೊನ್ನಾವರ ಬಂದರು. ಹೊನ್ನಾವರ ಬಂದರು ಯಾವ ನದಿ ದಡದಲ್ಲಿ ಐತೆ ಅಂತಂದ ಹೇಳಿದ್ರೆ ಶರಾವತಿ ನದಿ ದಡದಲ್ಲಿ ಐತೆ. ಶರಾವತಿ ನದಿ ದಡದಲ್ಲಿ ಐತೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಕೊಂಕಣ್ ರೈಲ್ವೆ ಹಾದು ಹೋಗುತ್ತೆ. ಇದು NH-17 ಅಂತಂದ ಹೇಳಿದ್ರೆ ಹಳೇದು ಅಥವಾ ಹೊಸದು ಅಂತ ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಸೊ ಅದು ನಿಮ್ ಕ್ವಶನ್. ಸೊ ಇವಾಗ ಯಾವ್ದಕ್ಕೆ ನೇಮ್ ಚೇಂಜ್ ಮಾಡಿದಾರೆ, ಎಲ್ಲ ಹೆದ್ದಾರಿಗಳಿಗೆ ಏನಂತಂದ ಹೇಳಿದ್ರೆ ನೇಮ್ ಗಳನ್ನ ಚೇಂಜ್ ಮಾಡಿದಾರ. ಸೊ ಅದು ಯಾವ್ದಂತ ನೋಡ್ಕೊಡ್ರಿ. ಅಲ್ಲಿ ಒಂದು ನ್ಯಾಷನಲ್ ಹೈವೇನ ಹಾದು ಹೋಗುತ್ತೆ, ಆಮೇಲೆ ಕೊಂಕಣ್ ರೈಲ್ವೆ ಕೂಡ ಸೊ ಹಾದು ಹೋಗುತ್ತೆ ಹೊನ್ನಾವರದ ಹತ್ರ. ಸೊ ಅದಾದ ನಂತರ ನೋಡ್ರಿ ಹೊನ್ನಾವರ ಬಂದ ತಕ್ಷಣ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತ ಕುಮಟಾ ಅಂತಂದ ಹೇಳ್ತೀವಿ. ಸೊ ಅದ್ರ ಮೇಲ್ಗಡೆ ಅಘನಾಶಿನಿ ನದಿ ಇಲ್ಲಿ ನೋಡ್ರಿ, ಇಪ್ರಲ್ಲಿ ಅಘನಾಶಿನಿ ನದಿ ಹರಿದು ಹೋಗುತ್ತೆ ಇಲ್ಲಿ. ಸೊ ಅದ್ರ ಕೆಳಗಡೆ ಏನಂತಂದ ಹೇಳಿದ್ರೆ ಸೊ ಒಂದು ನದಿ ಬರುತ್ತ. ಯಾವ್ದ್ ನದಿ? ಇಲ್ಲಿಂದ ನೋಡ್ರಿ. ಸೊ ಇದನ್ನ ನಾವು ಲಿಂಗನಮಕ್ಕಿ ಡ್ಯಾಮ್ ಅಂತ ಹೇಳ್ತೀವಿ. ಯಾವ ಡ್ಯಾಮ್ ಅಂತ ಹೇಳ್ತೀವಿ? ಲಿಂಗನಮಕ್ಕಿ ಡ್ಯಾಮ್ ಅಂತ ಹೇಳ್ತೀವಿ. ಲಿಂಗನಮಕ್ಕಿ ಡ್ಯಾಮ್ ಇಂದ ನದಿ ಹರಿತಾ ಬರುತ್ತೆ. ಸೊ ಅದ್ರ ಹಿಂದೆನೂ ಹರಿತಾ ಬರುತ್ತೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಜೋಗ್ ಫಾಲ್ಸ್ ಕಂಡು ಬರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಜೋಗ್ ಫಾಲ್ಸ್ ಕಂಡು ಬರುತ್ತೆ. ಜೋಗ್ ಫಾಲ್ಸ್ ಇಂದ ಮತ್ತೆ ನೆಕ್ಸ್ಟ್ ಏನಂತಂದ ಹೇಳಿ ಕೆಳಗಡೆ ಬರುತ್ತೆ ಗೇರುಸೊಪ್ಪ ರಿಸರ್ವಾಯರ್ ಅಥವಾ ಗೇರುಸೊಪ್ಪ ಜಲಾಶಯ ಅಂತಂದ ಹೇಳ್ತೀವಿ. ಸೊ ಹಂಗೆ ಮುಂದೆ ಹರಿತಾ ಏನಂತಂದ ಹೇಳಿದ್ರೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಸೇರೋಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ ಸೊ ಒಂದು ಬಂದರು ಕಂಡು ಬರುತ್ತೆ. ಈ ಬಂದರು ಯಾವ್ದಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿರೋದು ಸೊ ಹೊನ್ನಾವರ ಬಂದರು ಅಂತಂದ ಹೇಳ್ತೀವಿ. ಯಾವ ಬಂದರು? ಹೊನ್ನಾವರ ಬಂದರು ಅಂತಂದ ಹೇಳ್ತೀವಿ ನೋಡ್ರಿ. ಸೊ ಈ ಎರಡು ನದಿಗಳ ನಡುವೆ ಏನಂತಂದ ಹೇಳಿದ್ರೆ ಒಂದು ಫಾರೆಸ್ಟ್ ಏರಿಯಾ ಬರುತ್ತೆ. ಆ ಫಾರೆಸ್ಟ್ ಏರಿಯಾವನ್ನ ಏನ್ ಮಾಡಿದೀವಿ ಅಂತಂದ ಹೇಳಿದ್ರೆ ಸೊ ಅಘನಾಶಿನಿ ಲಯನ್ ಟೇಲ್ಡ್ ಮಕಾಕಾ ಕನ್ಸರ್ವೇಶನ್ ರಿಸರ್ವ್ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಲಯನ್ ಟೇಲ್ಡ್ ಇಲ್ಲಿದೆ ನೋಡ್ರಿ, ಲಯನ್ ಟೇಲ್ಡ್ ಮಕಾಕಾ ಅಂತಂದ ಹೇಳಿದ್ರೆ ನೀವು ಇಮೇಜ್ ಅಲ್ಲಿ ನೋಡ್ಬೋದು ಅದ್ರ ಫೋಟೋ. ಇದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಲಯನ್ ಟೇಲ್ಡ್ ಮಕಾಕಾ ಅಂದ್ರೆ ಸಿಂಹದ ಬಾಲದ ಕೋತಿ ಅಂತ ಹೇಳ್ತೀವಿ. ಕನ್ನಡದಾಗ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಿಂಹದ ಬಾಲದ ಕೋತಿ. ಅಂದ್ರೆ ಈ ತರದ್ ಏನ್ ಬಾಲ ಐತಾ ಅದು ಸೇಮ್ ಸಿಂಹದ ತರ ಐತೆ. ಸಿಂಹದ ಬಾಲ ಹೆಂಗಿರತ್ತಲ್ಲ ಹಂಗೈತೆ. ಸೊ ಅದಕ್ಕೋಸ್ಕರ ಸಿಂಹದ ಬಾಲದ ಕೋತಿ ಅಥವಾ ಲಯನ್ ಟೇಲ್ಡ್ ಮಕಾಕ್ ಐತೆ. ಸೊ ಅದು ಏನಂತ ಹೇಳಿದ್ರೆ ಅಳಿವಿನಂಚಿನಲ್ಲಿ ಇರೋದ್ರಿಂದ ಸೊ ಅವುಗಳನ್ನ ಕನ್ಸರ್ವ್ ಮಾಡ್ಬೇಕು, ಅವುಗಳನ್ನ ರಕ್ಷಣೆ ಮಾಡ್ಬೇಕು ಅಂತಂದ ಹೇಳಿ ಸೊ ಅವುಗಳನ್ನ ಕನ್ಸರ್ವ್ ಮಾಡ್ತಾ ಇದೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅಘನಾಶಿನಿ ಲಯನ್ ಟೇಲ್ಡ್ ಮಕಾಕಾ ಕನ್ಸರ್ವೇಶನ್ ರಿಸರ್ವ್ ಏರಿಯಾ ಅಂತಂದ ಹೇಳ್ತೀವಿ ಈ ಪ್ರದೇಶವನ್ನ. ಸೊ ಯಾವ ನದಿಗಳ ನಡುವೆ ಕಂಡು ಬರುತ್ತಾ? ಶರಾವತಿ ಮತ್ತು ಅಘನಾಶಿನಿ ನದಿ ನಡುವೆ ಕಂಡು ಬರುತ್ತೆ ನೋಡ್ರಿ. ಅಂಶಿ ನ್ಯಾಷನಲ್ ಪಾರ್ಕ್ ಆಲ್ರೆಡಿ ನಾವು ಹೇಳಿದ್ವಿ, ಅದೆಲ್ಲಿ ಕಾಳಿ ನದಿ ಹತ್ರ. ಸೊ ಲಿಂಗನಮಕ್ಕಿ ಹತ್ರ ಇಲ್ಲೊಂದು ಬರುತ್ತಾ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆನ್ಪಿಟ್ಕೊಳ್ರಿ, ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಇಲ್ಲೇ ಕಂಡು ಬರುತ್ತೆ. ಸೊ ಅವುಗಳನ್ನ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ. ಹೊನ್ನಾವರ ಯಾವ ನದಿ ದಡದಲ್ಲಿ ಅಂತ ಹೇಳ್ತೀವಿ? ಎಸ್, ಶರಾವತಿ. ನೆಕ್ಸ್ಟ್ ಒಂದ್ ನೋಡ್ರಿ ಭಟ್ಕಳ ಬಂದರು ಬರುತ್ತ. ಭಟ್ಕಳ ಅಂದ ತಕ್ಷಣ ನೀವೆಲ್ಲ ಕೇಳಿದ್ರಿ. ಸೊ ಹಿಂದ್ಗಡೆ ವಿಜಯನಗರ ಅರಸರ ಕಾಲದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಇದೇ ಬಂದೂರಿನಿಂದ ಏನ್ ಮಾಡ್ತಿದ್ರು ಅಂತಂದ ಹೇಳಿದ್ರೆ ಅದಿರುಗಳನ್ನ ರಫ್ತು ಮಾಡ್ತಾ ಇದ್ರು. ಸೊ ವಿಜಯನಗರ ಸಾಮ್ರಾಜ್ಯದ ಸೊ ಅರಬ್ಬರೊಂದಿಗೆ ಏನಂತಂದ ಹೇಳಿದ್ರೆ ಈ ಬಂದರಿಂದ ವ್ಯಾಪಾರವನ್ನ ಮಾಡ್ತಾ ಇದ್ರು ವಿಜಯನಗರ ಅರಸರು. ಸೊ ಆ ಟೈಮಲ್ಲಿ ಸೊ ಯಾವ ಟೈಮಲ್ಲಿ 1500 ಟೈಮಲ್ಲಿ 1500 ವರ್ಷದಲ್ಲಿ ಸೊ ಶ್ರೀಕೃಷ್ಣ ದೇವರಾಯ ಯಾವಾಗ ಆಳ್ವಿಕೆ ನಡೆಸ್ತಾರಲ್ಲ ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ ಅರಬ್ಬರೊಂದಿಗೆ ವ್ಯಾಪಾರವನ್ನ ಭಟ್ಕಳ ಬಂದವರಿಂದ ಮಾಡ್ತಾ ಇದ್ರು. ಇದು ಯಾವ ನದಿಯ ದಡದಲ್ಲಿ ಐತೆ ಅಂತಂತ ಹೇಳಿದ್ರೆ ಶರಬಿ ನದಿಯ ದಡದಲ್ಲಿ ಐತೆ. ಭಟ್ಕಳ ಯಾವ ನದಿ ದಡದಲ್ಲಿ? ಶರಬಿ ನದಿಯ ದಡದಲ್ಲಿ ಐತೆ. ಸೊ ಇದನ್ನ ನಾವು ಇವಾಗ ಎದಕ್ಕೆ ಯೂಸ್ ಮಾಡ್ತಿದೀವಿ ಅಂತಂದ ಹೇಳಿದ್ರೆ ಮೀನುಗಾರಿಕೆ ಹಡಗುಗಳಾಗಿ, ಸೊ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಜನರ ಟ್ರಾನ್ಸ್ಪೋರ್ಟೇಶನ್ಗೆ ಮತ್ತು ಮೀನುಗಾರಿಕೆ ಹಡಗುಗಳಾಗಿ ಏನಂತಂದ ಹೇಳಿದ್ರೆ ಭಟ್ಕಳ ಬಂದರನ್ನ ಯೂಸ್ ಮಾಡ್ತಾ ಇದೀವಿ. ಸೊ ನೋಡ್ರಿ ಇಲ್ಲಿದೆ ನೋಡ್ರಿ ಭಟ್ಕಳ ಬಂದರು. ಇದು ಯಾವ ನದಿ ಅಂತಂದ ಹೇಳಿದ್ರೆ ಶರಬಿ ನದಿ ಅಂತಂದ ಹೇಳ್ತೀವಿ. ಭಟ್ಕಳ ಬಂದರು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಭಟ್ಕಳ ಬಂದರು ಏನಂತಂದ ಹೇಳಿದ್ರೆ ಸೊ ಅದನ್ನ ನೀವೊಂದು ಚೌತಾನಿ ನದಿ ಅಂತಾನು ಹೇಳ್ತೀವಿ. ಸೊ ಶರಬಿ ಅಥವಾ ಚೌತಾನಿ ನದಿ ಅಂತಾನು ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಚೌತಾನಿ ನದಿ ಅಥವಾ ಶರಬಿ ನದಿ ಅಂತಾನು ಹೇಳ್ತೀವಿ.
ಸೊ ಅಲ್ಲಿ ಏನಂತಂದ್ರೆ ಹೇಳಿದ್ರೆ ಡಿಫ್ರೆಂಟ್ ನೇಮ್ಸ್ ಗಳಿದಾವ. ನೆನ್ಪಿಟ್ಕೊಡ್ರಿ, ಶರ್ಬಿ ನದಿ ಅಂತನ್ಕಿಂತನೂ ಚೌತಾನಿ ನದಿ ಅಂತಂದ ಹೇಳಿ ನೆನ್ಪಿಟ್ಕೊಡ್ರಿ. ಭಟ್ಕಳ ಸೊ ಚೌತಾನಿ ನದಿ ದಡದಲ್ಲೈತೆ. ಸೊ ತುಂಬಾ ನದಿಗಳು ಹರಿತಾವ, ಸಣ್ಣ ಹಳ್ಳಗಳು ಕೂಡ ಹರಿತಾವ. ಬಟ್ ಆದ್ರೆ ನಮ್ಗೆ ಇಂಪಾರ್ಟೆಂಟ್ ನಾವು ಅವುಗಳನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದ್ ಬಂದರು ಬರುತ್ತೆ ಕುಂದಾಪುರ. ಸೊ ಕುಂದಾಪುರ, ಸೊ ಇದು ಯಾವ ನದಿ ದಡದಲ್ಲೈತೆ? ಪಂಚಗಂಗೋಳಿ ನದಿಯ ದಡದಲ್ಲೈತೆ. ಪಂಚಗಂಗೋಳಿ ನದಿಯ ದಡದಲ್ಲೈತೆ. ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್. ಈ ಎಲ್ಲಾ ನದಿಗಳು ಏನಂತಂದ ಹೇಳಿದ್ರೆ ಸೊ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರ್ತಾವ. ಕುಂದಾಪುರ ಇಲ್ಲಿ ಯಾವ ನದಿ ಐತೆ? ಪಂಚಗಂಗೋಳಿ ನದಿ ಐತೆ. ಅದಕ್ಕೆ ಇನ್ನೂ ಹೆಸರುಗಳು ಬೇರೆ ಇದಾವ, ಅವುಗಳನ್ನ ನೋಡು. ಸೇಮ್ ಇದು ಕೂಡ ಏನಂತಂದ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ, ಆಮೇಲೆ ಕೊಂಕಣ್ ರೈಲ್ವೆ ಹಾದು ಹೋಗುತ್ತೆ. ಸೊ ಅದಾದ ನಂತರ ಇದನ್ನು ಕೂಡ ಮೀನುಗಾರಿಕೆಗೆ ಮಾತ್ರ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಪರಿಗಣಿಸಿದ್ದಾರೆ ಇವಾಗ. ಸೊ ಕುಂದಾಪುರ ಕೂಡ ಏನಂತಂದ್ರೆ ಮೀನುಗಾರಿಕೆಗೆ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ ಕುಂದಾಪುರ. ಇಲ್ಲಿ ಏನಂತಂದ ಹೇಳಿದ್ರೆ ಬಂದರು ಬರುತ್ತಾ, ಕುಂದಾಪುರ ಬರುತ್ತಾ. ಸೊ ಇಲ್ಲಿ ತುಂಬಾ ನದಿಗಳು ಬರ್ತಾವ. ಸೊ ಇಲ್ಲಿ ಕೆಳಗಡೆಯಿಂದ ಏನಂತಂದ ಹೇಳಿದ್ರೆ ಪಂಚಗಂಗಾವಳಿ ನದಿ ಹರಿಯುತ್ತೆ ನೋಡ್ರಿ. ಸೊ ಇಲ್ಲಿಂದ ಪಂಚಗಂಗಾವಳಿ ನದಿ ಹರಿತಾ ಬರುತ್ತ. ಸೊ ಇಲ್ಲಿಂದ ಏನಂತಂದ ಹೇಳಿದ್ರೆ ಚಕ್ರಾ ನದಿ ಹರಿದು ಬರುತ್ತೆ ನೋಡ್ರಿ. ಇಲ್ಲಿಂದ ಏನಂತಂದ ಹೇಳಿದ್ರೆ ಚಕ್ರಾ ನದಿ ಬಂದ್ ಹರಿದು ಪಂಚಗಂಗಾವಳಿಯನ್ನ ಸೇರುತ್ತ. ಆಮೇಲೆ ಇಲ್ಲಿಂದ ನೋಡ್ರಿ ಕೊಲ್ಲೇರು ನದಿ ಬಂದು ಚಕ್ರಾ ನದಿಯನ್ನ ಸೇರಿಸಿ ನೆಕ್ಸ್ಟ್ ಬರುತ್ತ. ಆಮೇಲೆ ಸೌಪರ್ಣಿಕಾ ನದಿ ನೋಡ್ರಿ, ಮೇಲ್ಗಡೆಯಿಂದ ಸೌಪರ್ಣಿಕಾ ನದಿ ಕೂಡ ಚಕ್ರಾ ನದಿಯನ್ನ ಸೇರಿಸಿ ನೆಕ್ಸ್ಟ್ ಪಂಚಗಂಗಾವಳಿಯನ್ನ ಸೇರ್ತ. ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ ಸೌಪರ್ಣಿಕಾ ಫಸ್ಟ್ ಒನ್ ಯಾವ್ದು? ಸೌಪರ್ಣಿಕಾ ನದಿ. ಸೌಪರ್ಣಿಕಾ ನದಿ ಏನಂತಂದ ಹೇಳಿದ್ರೆ ಈ ತರ ಹರಿದು ಬರುತ್ತಾ. ಇಲ್ಲಿ ಏನಂತಂದ ಹೇಳಿದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೂಡ ಆಯ್ತು ಸೌಪರ್ಣಿಕಾ ನದಿ ಮೇಲೆ. ಸೊ ಮರುವಂತೆ ಬೀಚ್ ಕೂಡ ಆಯ್ತು. ಇಲ್ಲಿ ಏನಂತಂದ ಹೇಳಿದ್ರೆ ಮರುವಂತೆ ಬೀಚ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಮರುವಂತೆ ಬೀಚ್ ಎಲ್ಲಿ ಇದೆ ಅಂತಂದ ಹೇಳಿದ್ರೆ ಇಲ್ಲಿದೆ ನೋಡ್ರಿ. ಮರುವಂತೆ ಬೀಚ್ ಸೌಪರ್ಣಿಕಾ ನದಿಯ ದಡದಲ್ಲೈತೆ. ಈ ಸೌಪರ್ಣಿಕಾ ನದಿ ಏನಂತಂದ ಹೇಳಿದ್ರೆ ಯಾವ ನದಿಯನ್ನ ಹೋಗಿ ಸೇರುತ್ತ? ಚಕ್ರಾ ನದಿಯನ್ನ ಹೋಗಿ ಸೇರುತ್ತೆ ನೋಡ್ರಿ. ಇಲ್ಲಿಂದ ಚಕ್ರಾ ನದಿ ಹರಿದು ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಕಡೆಯಿಂದ ಕೊಲ್ಲೇರು ನದಿ ಬರುತ್ತೆ. ಇದು ಕೂಡ ಚಕ್ರಾ ನದಿಯನ್ನ ಸೇರುತ್ತೆ. ಇವು ಎರಡು ಎಲ್ಲ ಮೂರು ಸೇರ್ಕೊಂಡ್ಬಿಟ್ಟು ನೆಕ್ಸ್ಟ್ ಹರಿತಾ ಬಂದು ಕೆಳಗಡೆ ಕುಂದಾಪುರದಲ್ಲಿ ಏನಂತಂದ ಹೇಳಿದ್ರೆ ಪಂಚಗಂಗಾವಳಿ ನದಿಯನ್ನ ಸೇರ್ತಾವ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಪಂಚಗಂಗಾವಳಿ ನದಿ. ಸೊ ಇಷ್ಟ ಅರ್ಥ ಇದೆ. ನೆಕ್ಸ್ಟ್ ವರಾಹಿ ನದಿ ಅಂತ ಬರುತ್ತೆ. ಇದನ್ನ ಹಾಲಾಡಿ ನದಿ ಅಂತಾನು ಕರಿತೀವಿ. ವರಾಹಿ ನದಿ ಅಂತ ಬರುತ್ತೆ, ಹಾಲಾಡಿ ನದಿ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಪಂಚಗಂಗಾವಳಿ ನದಿಯ ಒಂದು ಉಪನದಿ ಆಗೈತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಜಸ್ಟ್ ನೆನ್ಪಿಟ್ಕೊಳ್ರಿ. ಕುಂದಾಪುರ ಯಾವ ನದಿ ದಡದಲ್ಲೈತೆ? ಪಂಚಗಂಗಾವಳಿ ನದಿ ದಡದಲ್ಲೈತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಮ್ಯಾಂಗ್ರೋವ್ ಕಾಡುಗಳು ಕೂಡ ಕಂಡುಬರ್ತಾವ ಕುಂದಾಪುರದಲ್ಲಿ. ಏನಂತಂದ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಆಮೇಲೆ ಶರಾವತಿ ನದಿ, ಅಘನಾಶಿನಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ ಕರಾವಳಿ ಕೆಲವು ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಬಟ್ ಆದ್ರೆ ನಮ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಕುಂದಾಪುರದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಕುಂದಾಪುರ. ಸೊ ನಾನು ಹೇಳಿದೆ ಮ್ಯಾಂಗ್ರೋವ್ ಕಾಡುಗಳು ಅಂತಂದ ಹೇಳಿದ್ರೆ ಒಂಥರ ಸಿಂಟ್ಯಾಕ್ಸ್ ತರ, ಕಾರ್ಬನ್ ಸಿಂಟ್ಯಾಕ್ಸ್ ತರ ಕಾರ್ಬನ್ ಅನ್ನ ಹೀರ್ಕೊಂಡು ಸ್ಟೋರ್ ಮಾಡ್ತಾವ. ಆಮೇಲೆ ಏನ್ ಮಾಡ್ತಾವ? ಕರಾವಳಿ ಪ್ರದೇಶದ ಸವೆತವನ್ನ ತಡೆಗಟ್ತಾವ, ಅಂದ್ರೆ ಅಲೆಗಳನ್ನ. ಸೊ ಚಂಡಮಾರುತಗಳನ್ನ ತಡೆಗಟ್ತಾವ. ಸೊ ತುಂಬಾ ಇಂಪಾರ್ಟೆಂಟ್ ಐತೆ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ. ಸೊ ಅವುಗಳ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಸಸ್ಯವರ್ಗ ಅಂತ ಬಂದಾಗ ನಾನು ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೆನ್ಪಿಟ್ಕೊಡ್ರಿ ಪಾಯಿಂಟ್ಸ್ ಗಳನ್ನ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಒಂದು ಬಂದರು ಬರುತ್ತೆ, ಹಂಗರಕಟ್ಟ ಬಂದರು ಅಂತಂದ ಹೇಳ್ತೀವಿ. ಕುಂದಾಪುರ ಕೆಳಗಡೆ ಐತಿ ನೋಡ್ರಿ ಹಂಗರಕಟ್ಟ ಬಂದರು. ಇದು ಕೂಡ ಏನಂತಂದ ಹೇಳಿದ್ರೆ ಮೀನುಗಾರಿಕೆಗೆ ಮಾತ್ರ ಯೂಸ್ ಮಾಡ್ತಾರ. ಆಮೇಲೆ ಇದು ಯಾವ ನದಿ ದಡದಲ್ಲಿ ಐತೆ ಅಂತಂದ ಹೇಳಿದ್ರೆ ಸ್ವರ್ಣ ಮತ್ತು ಸೀತಾ ನದಿಯ ದಡದಲ್ಲಿ ಐತೆ. ಸ್ವರ್ಣ ಮತ್ತು ಸೀತಾ ನದಿಗಳು ಎರಡೂ ಬಂದ್ ಸೇರ್ತಾವ ನೋಡ್ರಿ. ಸ್ವರ್ಣ ಮತ್ತು ಸೀತಾ ನದಿಗಳು ಎರಡೂ ಬಂದ್ ಸೇರ್ತಾವ. ಸೊ ನದಿಯ ದಡದಲ್ಲಿ ಏನಂತಂದ ಹೇಳಿದ್ರೆ ಹಂಗರಕಟ್ಟ ಬಂದರು ಐತೆ. ಸೊ ನಾವು ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಸೊ ಮೇಲ್ಗಡೆಯಿಂದ ಏನಂತಂದ ಹೇಳಿದ್ರೆ ಸೀತಾ ನದಿ ಬರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಸೀತಾ ನದಿ ಬರುತ್ತ ಮೇಲ್ಗಡೆಯಿಂದ. ಸೊ ಆಮೇಲೆ ಕೆಳಗಡೆಯಿಂದ ಏನಂತಂದ ಹೇಳಿದ್ರೆ ಸುವರ್ಣ ಅಥವಾ ಸ್ವರ್ಣ ನದಿ ಅಂತಂದ ಹೇಳ್ತೀವಿ. ಸುವರ್ಣ ಅಥವಾ ಸ್ವರ್ಣ ನದಿ ಏನಂತಂದ ಹೇಳಿದ್ರೆ ಎರಡು ಬರ್ತವೆ. ಎರಡು ಸೇರಿದ ನಂತರ ಇಲ್ಲೊಂದು ಪೋರ್ಟ್ ಬಂದರು ಐತೆ. ಸೊ ಈ ಬಂದರು ಯಾವ್ದಂತಂದ ಹೇಳಿದ್ರೆ ಹಂಗರಕಟ್ಟ ಬಂದರು ಅಂತಂದ ಹೇಳ್ತೀವಿ. ಯಾವ ಬಂದರು? ಹಂಗರಕಟ್ಟ ಬಂದರು. ಇನ್ ನೋಡ್ರಿ, ಸೀತಾ ನದಿ ಎಲ್ಲಿ ಹುಟ್ಟುತ್ತ ಅಂತಂದ ಹೇಳಿದ್ರೆ ನರಸಿಂಹ ಪರ್ವತದ ಬಳಿ ಹುಟ್ಟುತ್ತೆ. ನರಸಿಂಹ ಪರ್ವತದ ಬಳಿ ಹೆಬ್ರಿ ಬಳಿ ಏನಂತಂದ ಹೇಳಿದ್ರೆ ಸೊ ಸೀತಾ ನದಿ ಹುಟ್ಟುತ್ತ. ಅದಕ್ಕೊಂದು ಜಲಪಾತ ಐತೆ. ಯಾವ ಜಲಪಾತ? ಬಾರ್ಕನ್ ಜಲಪಾತ ಅಥವಾ ಬರ್ಕಾನಾ ಜಲಪಾತ ಅಂತಂದ ಹೇಳ್ತೀವಿ. ಬರ್ಕಾನಾ ಜಲಪಾತ ಯಾವ ನದಿ ನಿರ್ಮಾಣ ಮಾಡೈತೆ ಅಂತಂದ ಹೇಳಿದ್ರೆ ಸೀತಾ ನದಿ ಅಂತಂದ ಹೇಳ್ತೀವಿ. ಇದಕ್ ಬಂದ್ ಯಾವ್ದ್ ನದಿ ಸೇರುತ್ತೆ ಅಂತಂದ ಹೇಳಿದ್ರೆ ಸುವರ್ಣ ನದಿ ಬಂದ್ ಸೇರುತ್ತೆ. ಸೊ ಇದೇನ್ ಸುವರ್ಣ ನದಿಯಿಂದ ಏನಂತಂದ ಹೇಳಿದ್ರೆ ಉಡುಪಿ ಜಿಲ್ಲೆಗೆ ಕುಡಿಯುವ ನೀರನ್ನ ಯೂಸ್ ಮಾಡ್ತಾರೆ. ಟೋಟಲ್ ಉಡುಪಿ ಜಿಲ್ಲೆಗೆ ಏನಂತಂದ ಹೇಳಿದ್ರೆ ಕುಡಿಯುವ ನೀರನ್ನ ಯಾವ ನದಿಯಿಂದ ಯೂಸ್ ಮಾಡ್ತಾರ ಅಂತಂದ ಹೇಳಿದ್ರೆ ಸುವರ್ಣ ನದಿಯಿಂದ ಯೂಸ್ ಮಾಡ್ತಾರ. ಸೊ ನೋಡ್ರಿ, ಹಂಗರಕಟ್ಟ ಪೋರ್ಟ್ ಆದ ನಂತರ ನೆಕ್ಸ್ಟ್ ಬರುತ್ತೆ ಯಾವ್ದಂತ ಹೇಳಿದ್ರೆ ಮಲ್ಪೆ ಬೀಚ್ ಬರುತ್ತೆ ಅದ್ರ ಕೆಳಗಡೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ ಮಲ್ಪೆ ಬೀಚ್. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಒಂದು ನದಿಯ ದಡದಲ್ಲಿ ಐತೆ. ಅದ್ಯಾವ ನದಿ ಅಂತಂದ ಹೇಳಿದ್ರೆ ಉದಯವರ ಅಥವಾ ಉದ್ಯಾವರ ಅಂತಂದ ಹೇಳ್ತೀವಿ. ಯಾವ ನದಿ? ಸೊ ಉದಯವರ ಅಥವಾ ಉದ್ಯಾವರ ಅಂತಂದ ಹೇಳ್ತೀವಿ. ಇದು ಕೂಡ ಮೀನುಗಾರಿಕೆ ಚಟುವಟಿಕೆಗಳನ್ನ, ಕೆಲವೊಮ್ಮೆ ಸರಕುಗಳನ್ನ ಸಾಗಣೆ ಮಾಡೋಕ್ಕೂ ಯೂಸ್ ಮಾಡ್ತಾರೆ.
ಮಲ್ಪೆ ಬೀಚ್ ಅನ್ನ ಮೀನುಗಾರಿಕೆ ಮತ್ತು ಸರಕುಗಳನ್ನ ಇದು ಮಾಡಕ್ಕೆ ಯೂಸ್ ಮಾಡ್ತಾರ, ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಮಲ್ಪೆ ಬೀಚ್ ಇಲ್ಲಿ ಇದೆ ನೋಡ್ರಿ. ಇದು ಯಾವ ನದಿ ದಡದಲ್ಲಿ ಐತೆ? ಸೊ ಉದ್ಯಾವರ ನದಿ ದಡದಲ್ಲಿ ಐತೆ. ಎಸ್ ಪ್ರವೀಣ್ ಸರ್, ಸ್ಲೋ ಆಗಿ ಹೇಳಿ. ಎಸ್, ಇದು ನಾರ್ಮಲ್ ಆಗ್ತದೆ. ಓಕೆ, ಇನ್ನು ಸ್ಲೋ ಆಗಿ ಹೇಳ್ತೀನಿ, ಡೋಂಟ್ ವರಿ. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎನಿ ಕ್ವಶನ್ಸ್? ಕಲ್ಯಾಣ್ ಸರ್ ತುಂಬಾ ಡೀಟೇಲ್ ಆಗಿ ಹೋಗ್ತಿದೆ. ನೋ ಕ್ವಶನ್ಸ್ ಸರ್. ಎಸ್, ಎನಿ ಕ್ವಶನ್ಸ್ ಎಲ್ರು? ನೋ ಕ್ವಶನ್ಸ್. ನೋ ಸರ್, ನೋ ಸರ್, ನೋ. ಇಸ್ ಪ್ರತಿಯೊಂದು ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ. ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ನೀವು ಏನಂತಂದ ಹೇಳಿದ್ರೆ ಬರಿತಾ ಹೋಗ್ಬೇಕಾಗತ್ತ. ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೋಬೇಕು. ಸರ್ ಮ್ಯಾಪ್ಸ್ ಗಳನ್ನ ಯಾವ ತರ ಹಾಕ್ಬೇಕು ರಾಧಾ? ಎಸ್ ನೋಡಿ, ಮ್ಯಾಪ್ಸ್ ಗಳನ್ನ ನಾನು ಇವಾಗ ನಿಮ್ಗೆ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ತಿರೋದ್ರಿಂದ ಜಸ್ಟ್ ಮ್ಯಾಪ್ಸ್ ಗಳನ್ನ ಈ ತರ ಯೂಸ್ ಮಾಡಿ. ಸೊ ಫಸ್ಟ್ ಕಾರವಾರ ಬರುತ್ತೆ, ಅದಾದ ನಂತರ ಕಾಳಿ ನದಿ, ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಬೆಲಿಕೇರಿ, ಆಮೇಲೆ ತದ್ರಿ, ಆಮೇಲೆ ನೆಕ್ಸ್ಟ್ ಹೊನ್ನಾವರ. ಈ ತರ ಏನಂತಂದ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕೊಟ್ರಿ, ಬಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಅಂದ್ರೆ ಯಾವ ಯಾವ ಬಂದರುಗಳಲ್ಲಿ ಯಾವ ನದಿಗಳು ಬಂದ್ ಸೇರ್ತಾವ, ಸೊ ಏನೇನ್ ಇಂಪಾರ್ಟೆನ್ಸ್ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಮಲ್ಪೆ ಬೀಚ್ ಅಂತ ಹೇಳ್ತೀವಿ, ಮಲ್ಪೆ ಬಂದರು. ಇದೇನಂತಂದ ಹೇಳಿದ್ರೆ ಇದು ಕೂಡ ಏನಂತಂದ ಹೇಳಿದ್ರೆ ಒಂದು ನದಿಯ ದಡದಲ್ಲೈತೆ. ಇದು ಕೂಡ ಏನಂತಂದ ಹೇಳಿದ್ರೆ ಒಂದು ನದಿ ದಡದಲ್ಲೈತೆ. ಅದನ್ನ ನಾವೇನಂತ ಕರಿತೀವಿ? ಉದ್ಯಾವರ್ ನದಿ ಅಂತಂದು ಹೇಳ್ತೀವಿ, ಅಥವಾ ಉದಯವರ್, ಉದ್ಯಾವರ್ ಎಲ್ಲಾನು ಒಂದೇ. ಅದಕ್ಕೆ ಇನ್ನೊಂದ್ ಹೆಸರು ಅಂತ ಹೇಳ್ತೀವಿ ಪಾಪನಾಶಿನಿ ಅಂತಾನು ಹೇಳ್ತೀವಿ. ಅದಕ್ಕೆ ಇನ್ನೊಂದ್ ಹೆಸರು ಏನಂತಂದ ಹೇಳಿದ್ರೆ ಪಾಪನಾಶಿನಿ ಅಂತಾನು ಹೇಳ್ತೀವಿ. ನೋಡ್ರಿ, ಹೆಸರುಗಳು ಚೇಂಜ್ ಆಗ್ತಾವ ಅಷ್ಟೇ. ಉದ್ಯಾವರ್, ಪಾಪನಾಶಿನಿ ಅಥವಾ ಉದಯವರ್ ಎಲ್ಲ ಏನಂತಂದ ಹೇಳಿದ್ರೆ ಒಂದೇ. ಸೊ ಅದು ಇಲ್ಲ ಅಂತ ಹೇಳಿದ್ರೆ ಮಲ್ಪೆ ಬೀಚ್ ಐತೆ. ಇಷ್ಟು ನೆನ್ಪಿಟ್ಕೊಳ್ರಿ ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದ್ ಬರುತ್ತಾ ಪಡುಬಿದ್ರಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಪಡುಬಿದ್ರಿ ಬಂದರು. ಸೊ ಪಡುಬಿದ್ರಿ ಬಂದರವನ್ನ ಇವಾಗ ಏನ್ ಮಾಡ್ತಿದಾರ ಅಂತ ಹೇಳಿದ್ರೆ ಡೆವಲಪ್ ಮಾಡ್ತಿದಾರ. ಸಿಂಪಲ್ ರೀಸನ್ ಏನಂತಂದ ಹೇಳಿದ್ರೆ ನಂದಿಕುರು ಗ್ರಾಮದಲ್ಲಿ ಏನಂತಂದ ಹೇಳಿದ್ರೆ ಒಂದು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಐತ ನೋಡ್ರಿ. ನಂದಿಕುರು ಗ್ರಾಮದಲ್ಲಿ ಏನಂತಂದ ಹೇಳಿದ್ರೆ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರ ಐತೆ. ಸೊ ಅದನ್ನ ಸ್ಥಾಪನೆ ಮಾಡ್ತಿದಾರ. ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಏನಂತಂದ ಹೇಳಿದ್ರೆ ಕಲ್ಲಿದ್ದಲ್ಲ ಏನಂತಂದ ಹೇಳಿದ್ರೆ ಸೊ ನಿರ್ವಹಣೆ ಆಗ್ಬೇಕಲ್ಲ. ಸೊ ಒಂದು ಶಾಖೋತ್ಪನ್ನ ಕೇಂದ್ರ ಏನಂತಂದ ಹೇಳಿದ್ರೆ ಸೊ ಅಲ್ಲಿ ಶಾಖ ಉತ್ಪಾದನೆ ಆಗ್ಬೇಕು, ಸ್ಟೀಮ್ ಆಗ್ಬೇಕು. ಸ್ಟೀಮ್ ಇಂದ ಏನ್ ಮಾಡ್ಬೇಕು? ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಬೇಕು. ಅಂದ್ರೆ ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಬೆಂಕಿ ಬೇಕು. ಬೆಂಕಿ ಹಚ್ಚಕ್ ಏನ್ ಬೇಕು? ಕಲ್ಲಿದ್ದಲು ಬೇಕು, ಕೋಲ್ ಅಂತಂದ ಹೇಳ್ತೀವಿ. ಸೊ ಅದನ್ನ ಯಾವ ಅಂದ್ರೆ ಸೊ ಗಣಿಗಾರಿಕೆಗಳಿಂದ ಏನ್ ಮಾಡ್ಬೇಕು? ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಅಂದ್ರೆ ಸೊ ಒಂದು ಬಂದರು ಬೇಕಾಗತ್ತೆ. ಅದಕ್ಕೋಸ್ಕರ ಪಡುಬಿದ್ರಿ ಬಂದರನ್ನ ಏನ್ ಮಾಡ್ತಿದ್ರ? ಸೊ ಡೆವಲಪ್ಮೆಂಟ್ ಮಾಡ್ತಿದ್ರ. ತುಂಬಾ ಇಂಪಾರ್ಟೆಂಟ್ ಆಗತ್ತ ನಂದಿಕೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕಾಗಿ. ಸೊ ಕಲ್ಲಿದ್ದಲನ್ನ ನಿರ್ವಹಣೆ ಮಾಡೋಕೆ. ಆಮೇಲೆ ಪಡುಬಿದ್ರಿಗೆ ಒಂದ್ ಏನಂತಂದ ಹೇಳಿದ್ರೆ ಬ್ಲೂ ಫ್ಲಾಗ್ ಸಿಕ್ಕೈತೆ. ಬ್ಲೂ ಫ್ಲಾಗ್ ಅಂತಂದ ಹೇಳ್ತೀವಿ, ನೀಲಿ ಧ್ವಜ. ಬ್ಲೂ ಫ್ಲಾಗ್ ಸಿಕ್ಕೈತೆ ಏನಂತಂದ್ರೆ ಎಕೋ ಫ್ರೆಂಡ್ಲಿ ಅಂತಂದ ಹೇಳ್ತೀವಿ. ಎಕೋ ಫ್ರೆಂಡ್ಲಿ ಅಂತಂದ ಹೇಳಿದ್ರೆ ಯಾವುದೇ ತರದ ಮಾಲಿನ್ಯ ಇಲ್ಲ ಅಲ್ಲಿ. ಸೊ ಯಾವುದೇ ತರದ ಪರಿಸರ ಮಾಲಿನ್ಯ ಕಂಡು ಬರಂಗಿಲ್ಲ. ಎಕೋ ಫ್ರೆಂಡ್ಲಿ ಅಂತಂದ ಹೇಳ್ತೀವಿ. ಅದಕ್ಕೋಸ್ಕರ ಪಡುಬಿದ್ರೆ ಬೀಚ್ ಏನಂತಂದ ಹೇಳಿದ್ರೆ ಬ್ಲೂ ಫ್ಲಾಗ್ ಸಿಕ್ಕೈತೆ, ಕರ್ನಾಟಕದ ಏಕೈಕ ಬಂದರು. ಸೊ ಇದನ್ನ ನೆನ್ಪಿಟ್ಟುಕೊಡ್ರಿ, ಪಡುಬಿದ್ರಿ ಅಂತಂದ ಹೇಳ್ತೀವಿ. ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಪಡುಬಿದ್ರಿ. ಸೊ ಇಲ್ಲಿ ನೋಡ್ರಿ, ಶಾಂಭವಿ ನದಿ ಅಂತಂದ್ ಹರಿಯುತ್ತೆ. ಅದ್ರ ಕೆಳಗಡೆ ಏನಂತಂದ ಹೇಳಿದ್ರೆ ಶಾಂಭವಿ ನದಿ ಅಂತಂದ್ ಹರಿಯುತ್ತ. ಇದೇನಂತಂದ ಹೇಳಿದ್ರೆ ಮುಲ್ಕಿ ಪಟ್ಟಣದ ಮೂಲಕ ಹರಿಯುತ್ತ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಮುಲ್ಕಿ ಪಟ್ಟಣ ಬರುತ್ತೆ. ಮುಲ್ಕಿ ಪಟ್ಟಣದ ಏನಂತಂದ ಹೇಳಿದ್ರೆ ಶಾಂಭವಿ ನದಿ ಹರಿಯುತ್ತ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಶಾಂಭವಿ ನದಿ. ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ಇದ್ರ ಮೇಲ್ಗಡೆ ಏನಂತಂದ ಹೇಳಿದ್ರೆ ಬಂದರು ಐತೆ. ಅದನ್ನ ನಾವೇನಂತ ಕರಿತೀವಿ? ಪಡುಬಿದ್ರೆ ಬಂದರು ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನವಮಂಗಳೂರು ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಸೊ ಕರ್ನಾಟಕದ ಏಕೈಕ ಮೇಜರ್ ಪೋರ್ಟ್ ಅಂತಂದ ಹೇಳ್ತೀವಿ ನವಮಂಗಳೂರು. ಸೊ ಫಸ್ಟ್ ಏನಂತಂದ ಹೇಳಿದ್ರೆ ಹಳೆ ಮಂಗಳೂರು ಬಂದರವನ್ನ ಯೂಸ್ ಮಾಡ್ತಾ ಇದ್ರು ಲಕ್ಷದ್ವೀಪಗಳಾಗಿರ್ಬಹುದು, ಮಧ್ಯಪ್ರಾಚ್ಯ ದೇಶಗಳಿಗಾಗಿರ್ಬಹುದು. ಸೊ ಅಂದ್ರೆ ಇರಾಕ್, ಇರಾನ್ ಈ ಕಡೆದು ಏನಂತಂದ ಹೇಳಿದ್ರೆ ಅರಬ್ಬಿ ಸಮುದ್ರ ಕಡೆಗೆ ಬರುವ ಎಲ್ಲಾ ದೇಶಗಳ ಜೊತೆಗೆ ಸರಕುಗಳನ್ನ, ಪ್ರಯಾಣಿಕರನ್ನ ಏನ್ ಮಾಡಕ್ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಹಳೆ ಮಂಗಳೂರನ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಆದ್ರೆ ಇವಾಗ ಅದನ್ನ ಮೀನುಗಾರಿಕೆಗೆ ಅಂತಂದು ಯೂಸ್ ಮಾಡ್ತಿದಾರ. ಇವಾಗ ಇದು ಶಿಫ್ಟ್ ಎಲ್ಲಿಗೆ ಆಗೈತೆ ಅಂತಂದ ಹೇಳಿದ್ರೆ ನವಮಂಗಳೂರು ಬಂದರಿಗೆ ಆಗೈತೆ. ಇದು ಭಾರತದ 7ನೇ ಅತಿ ದೊಡ್ಡ ಬಂದರು. ಸೊ ನವಮಂಗಳೂರು ಅಂತ ಬಂದಾಗ ಭಾರತದ 7ನೇ ಅತಿ ದೊಡ್ಡ ಬಂದರು. ಸೊ ಇದೆಲ್ಲ ಅಂತಂದ ಹೇಳಿದ್ರೆ ಪಣಂಬೂರಿನಲ್ಲಿ ಆಳವಾದ ನೀರ್ ಐತೆ. ಸೊ ಪಣಂಬೂರ್ ಹತ್ರ ಏನಂತಂದ ಹೇಳಿದ್ರೆ ಮಂಗಳೂರಿನ ಪಣಂಬೂರ್ ಹತ್ರ ಸೊ ಆಳವಾದ ನೀರ್ ಐತೆ. ಅಲ್ಲಿ ಏನಂತಂದ ಹೇಳಿದ್ರೆ ಬಂದರವನ್ನ, ಪೋರ್ಟ್ ಅನ್ನ ನಿರ್ಮಾಣ ಮಾಡಿದಾರೆ. ಇದು ಸರ್ವ ಋತು ಬಂದರ್ ಆಗೈತೆ.
ಸರ್ವ ಋತು ಬಂದರು ಅಂದ್ರೆ ಎಲ್ಲ ಕಾಲದಲ್ಲಿ ಏನಂತ ಹೇಳಿದ್ರೆ ಈ ಬಂದರವನ್ನ ಯೂಸ್ ಮಾಡ್ತಾರ. ಅತಿ ಹೆಚ್ಚು ಏನಂತ ಹೇಳಿದ್ರೆ ಪೆಟ್ರೋಲ್. ಸೊ ಪೆಟ್ರೋಲ್ ಮತ್ತು ಅದಿರುಗಳನ್ನ ಸಾಗಣೆ ಮಾಡಕ್ಕೆ ಏನಂತ ಹೇಳಿದ್ರೆ ಸೊ ನವಮಂಗಳೂರನ್ನ ಯೂಸ್ ಮಾಡ್ತಾರೆ. ಅದ್ರಲ್ಲೂ ಏನಂತ ಹೇಳಿದ್ರೆ ಪೆಟ್ರೋಲ್ ಅನ್ನ ಏನಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ, ಇಂಪೋರ್ಟ್ ಆಗಿರ್ಬೋದು ಎಕ್ಸ್ಪೋರ್ಟ್ ಆಗಿರ್ಬೋದು, ಸೊ ಅದಕ್ಕೋಸ್ಕರ ನವಮಂಗಳೂರನ್ನ ಯೂಸ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ನವಮಂಗಳೂರು ಕೂಡ ಏನಂತ ಹೇಳಿದ್ರೆ ನದಿಗಳ ಬಗ್ಗೆ ಇದರಲ್ಲಿ ಬರುತ್ತಾ. ಸೊ ನದಿಗಳ ದಡದಲ್ಲಿ ಇಲ್ಲಿ ಬರುತ್ತೆ ನೋಡ್ರಿ, ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ನವಮಂಗಳೂರು ಬಂದರು ಬರುತ್ತೆ. ಸೊ ಇಲ್ಲಿ ಎರಡು ನದಿಗಳ ಬಂದು ಸೇರ್ತಾವ. ಒಂದೇನಂತ ಹೇಳಿದ್ರೆ ಮೇನ್ ಯಾವ ನದಿ ದಡದಲ್ಲಿ ಇದೆ ಅಂತ ಹೇಳಿದ್ರೆ ನೇತ್ರಾವತಿ ನದಿಯ ದಡದಲ್ಲಿ ಐತೆ. ಇದು ಯಾವ ನದಿ ಅಂತ ಹೇಳಿದ್ರೆ ನೇತ್ರಾವತಿ ನದಿ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ನೇತ್ರಾವತಿ ನದಿ. ಸೊ ತುಂಬಾ ನದಿಗಳು ಬರ್ತಾವ. ನೇತ್ರಾವತಿಗೆ ಸುಮಾರಾಧಾರ ಅಂತಂದ ಹೇಳ್ತೀವಿ. ಅದಾದ ನಂತರ ನೆರ್ಯಾರೆ ಅಂತಂದ ಹೇಳ್ತೀವಿ. ಮನಿಹಳ್ಳ, ಗುರುಪುರ್ ನದಿಗಳು ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಮೇಜರ್ ನದಿ ಬಂದ್ ಸೇರುತ್ತೆ ನೇತ್ರಾವತಿಗೆ, ಗುರುಪುರ್ ನದಿ ಇಲ್ಲಿದೆ ನೋಡ್ರಿ. ಗುರುಪುರ್ ನದಿ ನೇತ್ರಾವತಿಗೆ ಬಂದ್ ಸೇರುತ್ತೆ. ಸೊ ಇದ್ರ ಏನ್ ಎರಡು ಬಂದ್ ಸೇರ್ತಾವಲ್ಲ ಆ ಸಂಗಮ ಸ್ಥಳದಲ್ಲಿ ನವಮಂಗಳೂರು ಬಂದರು ಐತೆ. ತುಂಬಾ ಇಂಪಾರ್ಟೆಂಟ್ ನೇತ್ರಾವತಿ ನದಿ ದಡದಲ್ಲಿ. ಸೊ ಅದಾದ ನಂತರ ಕುಮಾರಧಾರ ಅಂತಂದ್ ಬರುತ್ತೆ. ನೇತ್ರಾವತಿಯ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ನದಿ ಕುಮಾರಧಾರ, ತುಂಬಾ ಇಂಪಾರ್ಟೆಂಟ್ ಆಗತ್ತ ಕುಮಾರಧಾರ. ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಏನಂತಂದ ಹೇಳಿದ್ರೆ ಕುಮಾರಧಾರ ನದಿಯ ದಡದಲ್ಲಿ ಐತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೀವು ನೋಡಿರ್ಬೋದು. ಸೊ ಅದು ಯಾವ ನದಿ ದಡದಲ್ಲಿ ಐತೆ ಅಂತ ಹೇಳಿದ್ರೆ ಕುಮಾರಧಾರ ನದಿಯ ದಡದಲ್ಲಿ ಐತೆ. ಈ ಪ್ರದೇಶದಲ್ಲಿ ಬರುತ್ತೆ ಈ ತರ. ಸೊ ಈ ಪ್ರದೇಶದಲ್ಲಿ ನೇತ್ರಾವತಿ ನದಿಯನ್ನ ಬಂದ್ ಸೇರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಕುಮಾರಧಾರ ನದಿ ದಡದಲ್ಲಿ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ನೇತ್ರಾವತಿ ಮತ್ತು ಗುರುಪುರ್ ನದಿಗಳ ಬಂದ್ ಸೇರೋ ಪ್ಲೇಸ್ ಅಲ್ಲಿ ನವಮಂಗಳೂರು ಐತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಸೊ ಬೇಂಗ್ರೆ ಬೀಚ್ ಅಂತ ಹೇಳ್ತೀವಿ. ಬೇಂಗ್ರೆ ಬೀಚ್ ಬಳಿ ಏನಂತ ಹೇಳಿದ್ರೆ ಸೊ ಗುರುಪುರ್ ನದಿ. ಗುರುಪುರ್ ನದಿಗೆ ಇನ್ನೊಂದು ಹೆಸರು ಕರಿತೀವಿ ಪಲ್ಗುನು ನದಿ ಅಂತ ಕರಿತೀವಿ. ಪಲ್ಗುನಿ ನದಿ ಅಂತಾನು ಕರಿತೀವಿ ಗುರುಪುರ್ ನದಿಗೆ. ಸೊ ನೆನ್ಪಿಡ್ಬೋದು, ತುಂಬಾ ಪಾಯಿಂಟ್ಸ್ ಗಳು ಬರ್ತಾವೆ ಇದ್ರಲ್ಲಿ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್ ಇಷ್ಟೇನಂತ ಹೇಳಿದ್ರೆ ಎಲ್ಲಾ ಬಂದರುಗಳ ಬಗ್ಗೆ ನಾವು ಏನಂತ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋದ್ವಿ. ನೋಡ್ರಿ ಯಾವ್ಯಾವ ಬಂದರುಗಳು ಅಂತಂತ ಆಲ್ರೆಡಿ ಡಿಸ್ಕಷನ್ ಕಾರವಾರದಿಂದ ಹಿಡ್ಕೊಂಡು ಮಂಗಳೂರುವರೆಗೂ ಎಲ್ಲಾ ಬಂದರುಗಳ ಬಗ್ಗೆ ಯಾವ ನದಿಗಳ ಮೇಲೆ ಇದಾವ ಅಂತಂದ ಹೇಳಿ ನಾವು ಡಿಸ್ಕಷನ್ ಮಾಡ್ತಾ ಹೋದ್ವಿ. ಆಲ್ಮೋಸ್ಟ್ ಎಲ್ಲಾ ಬಂದರುಗಳನ್ನ ಇವಾಗ ಮೀನುಗಾರಿಕೆಗೆ ಆಮೇಲೆ ಜನರ ಪ್ರಯಾಣಕ್ಕೆ ಏನ್ ಮಾಡ್ತಿದಾರೆ ಅಂದ್ರೆ ಯೂಸ್ ಮಾಡ್ತಿದ್ದಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಸೊ ಕರಾವಳಿ ಅಂತ ಬಂದಾಗ ಕರಾವಳಿ ಜಿಲ್ಲೆಗಳು ಯಾವ ಬರ್ತಾವ, 3 ಜಿಲ್ಲೆಗಳು ಬರ್ತಾವ. ಸೊ ಫಸ್ಟ್ ಒನ್ ಯಾವ್ದು ಉತ್ತರ ಕನ್ನಡ ಜಿಲ್ಲೆ, ಆಮೇಲೆ ದಕ್ಷಿಣ ಕನ್ನಡ, ಅದಾದ ನಂತರ ಉಡುಪಿ ಅಂತಂದ ಹೇಳ್ತೀವಿ. ಅವುಗಳ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗ್ಬೇಕಾಗತ್ತ. ನೋಡ್ರಿ ಸೊ ಉತ್ತರ ಕನ್ನಡ ಅಂದ ತಕ್ಷಣ ಕೆಲವು ನದಿಗಳು ಇರ್ತಾವ. ಫಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ಕಾಳಿ ನದಿ ಹರಿದೈತಿ. ಆಮೇಲೆ ನೆಕ್ಸ್ಟ್ ಒನ್ ಗಂಗಾವಳಿ ನದಿ ಹರಿಯುತ್ತ. ಆಮೇಲೆ ನೆಕ್ಸ್ಟ್ ಒಂದ್ ಏನಂತ ಹೇಳಿದ್ರೆ ಅಘನಾಶಿನಿ ನದಿ. 3 ಮೇಜರ್ ನದಿಗಳ ಹರಿತಾವ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಳಿ, ಗಂಗಾವಳಿ, ಅದಾದ ನಂತರ ಅಘನಾಶಿನಿ ನದಿಗಳು ಹರಿತಾವ. 3 ನದಿಗಳು ಹರಿತಾವ. ಈ 3 ನದಿಗಳ ಬಗ್ಗೆ ನೆನ್ಪಿಟ್ಕೋಬೇಕು. ಆಮೇಲೆ ಉತ್ತರ ಕನ್ನಡ ಅಂತ ಬಂದ ತಕ್ಷಣ ಫಾರೆಸ್ಟ್ ಏರಿಯಾ ಜಾಸ್ತಿ ಇದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಅರಣ್ಯ ಪ್ರದೇಶವನ್ನ ಹೊಂದಿರೋ ಜಿಲ್ಲೆ ಯಾವ್ದು ಅಂತಂದ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತಂದ ಹೇಳ್ತೀವಿ. ಇಲ್ಲಿ ನದಿಗಳು ಜಾಸ್ತಿ ಹರಿತಾವ. ಅದೇ ತರ ಆಲ್ಮೋಸ್ಟ್ ಅತಿ ಹೆಚ್ಚು ಮಳೆನೂ ಬರುತ್ತ ಈ ಪ್ರದೇಶದಲ್ಲಿ. ಆಮೇಲೆ ಅತಿ ಹೆಚ್ಚು ಫಾಲ್ಸ್ಗಳು, ನದಿಗಳಿಂದ ನಿರ್ಮಾಣವಾಗಿರುವ ಫಾಲ್ಸ್ಗಳು ಇದಾವ. ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನಾದ್ರು ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ಸ್? ಸೊ ಈ ಪ್ರದೇಶಗಳಲ್ಲಿ ಯಾವ ಮಣ್ಣು, ಎಸ್ ಈ ಪ್ರದೇಶದಲ್ಲಿ ಯಾವ ಮಣ್ಣು ಕಂಡು ಬರುತ್ತೆ ಅಂತ ಹೇಳಿದ್ರೆ ಬ್ರ್ಯಾಂಕ್ ಇಲ್ಲಿ ನೋಡ್ರಿ ಕರಾವಳಿ ಪ್ರದೇಶ ಅಂದ ತಕ್ಷಣ ಅಂದ್ರೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಅಂತ ನಾವು ಆಗ್ಲೇ ಡಿಸ್ಕಷನ್ ಮಾಡಿದ್ವಿ. ಎಲ್ಲಾ ಕಡೆ ಏನಂತ ಹೇಳಿದ್ರೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣೆ ಕಂಡು ಬರುತ್ತೆ. ಸೊ ಆಮೇಲೆ ಸಮುದ್ರದ ಸಮೀಪ ಅಂತ ಬಂದಾಗ ಅಲ್ಲಿ ಮರಳು ಕಂಡು ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಮುದ್ರದಿಂದ ಏನಂತ ಹೇಳಿದ್ರೆ ಅಲೆಗಳು ಬಂದಾಗ ಅಥವಾ ಸುನಾಮಿ ಆದಾಗ ಪ್ರವಾಹ ಬಂದಾಗ ಅದ್ರಿಂದ ಕೊಚ್ಕೊಂಡ್ ಬಂದಿರೋ ಮಣ್ಣು ಏನಂತಂದ್ರೆ ಮರಳು ಮಿಶ್ರಿತ ಮಣ್ಣು ಅಂತಂದ ಹೇಳ್ತೀವಿ. ಮರಳು ಮಿಶ್ರಿತ ಮೆಕ್ಕಲು ಮಣ್ಣು. ಎಸ್, ಎನಿ ಕ್ವಶನ್ಸ್? ನೋ ಸರ್, ನೋ ನೋ ನೋ. ಎಸ್, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ಬಂದಾಗ ಕೆಲವೊಂದು ಫಾಲ್ಸ್ ಗಳು ಬರ್ತಾವ. ಫಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ಮಾಗೋಡ್ ಫಾಲ್ಸ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದು? ಮಾಗೋಡ್ ಫಾಲ್ಸ್. ಇಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ ಮಾಗೋಡ್ ಫಾಲ್ಸ್. ಸೊ ಇದು ಯಾವ ನದಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಬೇಡ್ತಿ ನದಿಗೆ ಬರುತ್ತೆ. ಗಂಗಾವಳಿ ಅಥವಾ ಬೇಡ್ತಿ ನದಿಗೆ ಏನಂತ ಹೇಳಿದ್ರೆ ಮಾಗೋಡ್ ಫಾಲ್ಸ್ ಕಂಡು ಬರುತ್ತೆ. ನಮ್ಗೆ ಕೇಳೋದಷ್ಟೇ ಯಾವ ನದಿಗೆ ಯಾವ ಜಲಪಾತಗಳು ಕಂಡು ಬರ್ತಾವ ಅಂತ ಹೇಳಿ. ಸೊ ಆಲ್ಮೋಸ್ಟ್ 200 ಮೀಟರ್ಸ್ ಏನಂತ ಹೇಳಿದ್ರೆ ಅದ್ರದ್ದು ಹೈಟ್ ಐತೆ ಮಾಗೋಡ್ ಫಾಲ್ಸ್. ಆಮೇಲೆ 17 ಕಿಲೋಮೀಟರ್ಸ್ ಫ್ರಮ್ ದಿ ಯಲ್ಲಾಪುರ್. ಯಲ್ಲಾಪುರದಿಂದ ಏನಂತ ಹೇಳಿದ್ರೆ 17 ಕಿಲೋಮೀಟರ್ ದೂರ ಐತೆ ಮಾಗೋಡ್ ಫಾಲ್ಸ್. ಇಷ್ಟು ಪಾಯಿಂಟ್ಸ್. ಮಾಗೋಡ್ ಫಾಲ್ಸ್ ಅಂತ ಬಂದ ತಕ್ಷಣ ಯಾವ ನದಿ ದಡದಲ್ಲಿ ಐತೆ, ಸಾರಿ ಯಾವ ನದಿಯಿಂದ ನಿರ್ಮಾಣವಾಗಿದೆ? ಬೇಡ್ತಿ ನದಿ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾಲ್ಗುಳಿ ಫಾಲ್ಸ್ ಅಂತ ಬರುತ್ತೆ. ಲಾಲ್ಗುಳಿ ಫಾಲ್ಸ್ ಅಂತಂದ್ ಹೇಳಿದ ತಕ್ಷಣ ಇಲ್ಲಿ ಬರುತ್ತೆ ನೋಡ್ರಿ ಲಾಲ್ಗುಳಿ ಫಾಲ್ಸ್. ಇದು ಯಾವ ನದಿ ಹರಿತೈತಿ ಇಲ್ಲಿ?
ಎಸ್, ವೆರಿ ಗುಡ್. ಯಾವ ನದಿ? ಆಲ್ರೆಡಿನೇ ಹಾಕಿದಿರಿ, ನಾನು ಹಾಕಿದೀನಿ ಈ ಕಾಳಿ ರಿವರ್ ಅಂತಂದು ಹಾಕಿದೀನಿ, ಅದನ್ನ ನೋಡ್ಕೊಂಡು ಮೆಸೇಜಸ್ ಹಾಕ್ತಿದ್ರ. ತೇಜ್ ಬಹದ್ದೂರ್, ರಾಕೇಶ್, ಕಾವ್ಯ, ಸೋನಿಯಾ, ಶೋಭಾ. ಎಸ್, ತುಂಬಾ ಜಲಪಾತಗಳು ತುಂಬಾ ಬರ್ತಾವ, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಲೇಬೇಕು. ಸರ್ ಇಷ್ಟೊಂದು ಜಲಪಾತಗಳ, ಎಸ್ ಇನ್ನೂ ಬರ್ತಾವ, ಇನ್ನೂ ಜಾಸ್ತಿ ಇದಾವ, ಡೋಂಟ್ ವರಿ. ನೆಕ್ಸ್ಟ್ ನೋಡ್ರಿ, ಲಾಲ್ಗುಳಿ ಫಾಲ್ಸ್ ಅಂತ ಬರುತ್ತೆ, ಕಾಳಿ ನದಿ. ಕಾಳಿ ನದಿ ಇಲ್ಲಿರೋದ್ ಬಿಟ್ಬಿಟ್ಟು ಕ್ವಶನ್ಸ್ ಕೇಳಿದಾಗ ಆನ್ಸರ್ ಮಾಡಿ. ಸೊ ಸ್ಲೈಡ್ ನೋಡ್ಬಿಟ್ಟು ಆನ್ಸರ್ ಮಾಡಕ್ ಹೋಗ್ಬಿಡಿ. ಹಾ, ಎಸ್, ಇದೇನಂತಂದ್ರೆ ಲಾಲ್ಗುಳಿ ಫಾಲ್ಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತಾ. ಇದು ಯಾವ ನದಿಯಿಂದ ನಿರ್ಮಾಣ ಆಗೈತೆ? ಎಸ್, ಇಲ್ಲಿ ನೋಡ್ರಿ ಡಯಾಗ್ರಾಮ್ ಅಲ್ಲಿ ಕಾಳಿ ನದಿಯಿಂದ ನಿರ್ಮಾಣವಾಗೈತೆ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಯಲ್ಲಾಪುರದಲ್ಲಿ ಬರುತ್ತೆ, ಯಲ್ಲಾಪುರ ಸಮೀಪ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಶಿವಗಂಗಾ ಅಂತಂದ್ ಹೇಳ್ತೀವಿ, ಶಿವಗಂಗಾ ಫಾಲ್ಸ್. ಸೊ ಇಲ್ಲಿ ಬರುತ್ತೆ ನೋಡ್ರಿ ಶಿವಗಂಗಾ ಫಾಲ್ಸ್ ಈ ಪ್ರದೇಶದಲ್ಲಿ. ಸೊ ಇದು ಯಾವ್ದು ಅಂತಂದ ಹೇಳಿದ್ರೆ ಶಾಲ್ಮಾಲಾ ರಿವರ್ ಇಂದ, ಶಾಲ್ಮಾಲಾ ಅನ್ನೋ ನದಿಯಿಂದ ಏನಂತಂದ ಹೇಳಿದ್ರೆ ಶಿವಗಂಗಾ ಫಾಲ್ಸ್ ಸೊ ನಿರ್ಮಾಣ ಆಗೈತೆ. ಇದು ಕೂಡ ಉತ್ತರ ಕನ್ನಡದಲ್ಲಿ ಬರುತ್ತೆ, ಸಿರ್ಸಿ ಸಮೀಪ, 35 ಕಿಲೋಮೀಟರ್ ಫ್ರಮ್ ಸಿರ್ಸಿ. ಸೊ ಅದಾದ ನಂತರ ಇದು ಕೂಡ ಏನಂತ ಹೇಳಿದ್ರೆ 74 ಮೀಟರ್, 74 ಮೀಟರ್ ಹೈಟ್ ಐತೆ. ಸೊ ಇಷ್ಟು ಪಾಯಿಂಟ್, ಜಸ್ಟ್ ಪಾಯಿಂಟ್ಸ್ ನೆನ್ಪಿಟ್ಕೊಡ್ರೆ. ನೆಕ್ಸ್ಟ್ ಉಂಚಳಿ ಫಾಲ್ಸ್ ಅಂತಂದ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉಂಚಳಿ ಫಾಲ್ಸ್. ಅದನ್ನ ಇನ್ನೊಂದೇನಂತ ಹೇಳಿದ್ರೆ ಲೂಶಿಂಗ್ಟನ್ ಫಾಲ್ಸ್ ಅಂತಾನು ಕರಿತೀವಿ. ಇನ್ನೊಂದೇನಂತ ಕರಿತೀವಿ, ಉಂಚಳಿ ಜಲಪಾತವನ್ನ ಲೂಶಿಂಗ್ಟನ್ ಜಲಪಾತ ಅಂತಾನು ಕರಿತೀವಿ. ಇಲ್ಲಿದೆ ನೋಡ್ರಿ ಈ ಪ್ರದೇಶದಲ್ಲಿ. ಸೊ ಉಂಚಳಿ ಫಾಲ್ಸ್. ಸೊ ಇದು ಯಾವ ನದಿಗೆ ಬರುತ್ತಾ? ಇಲ್ಲಿ ನದಿ ಬರುತ್ತೆ ನೋಡ್ರಿ, ಅಘನಾಶಿನಿ ನದಿ. ಇದು ಯಾವ ನದಿ? ಅಘನಾಶಿನಿ ನದಿ ಏನಂತಂದ ಹೇಳಿದ್ರೆ ಉಂಚಳಿ ಫಾಲ್ಸ್ ಬರುತ್ತೆ, ಸಿದ್ದಾಪುರ ತಾಲೂಕಲ್ಲಿ ಬರುತ್ತೆ. ಎಲ್ಲಿ ಬರುತ್ತಾ? ಸಿದ್ದಾಪುರ ತಾಲೂಕಲ್ಲಿ. ಆಮೇಲೆ ಇದ್ರದ್ದು ಸೌಂಡ್ ಜಾಸ್ತಿ ಐತೆ. ಉಂಚಳಿ ಫಾಲ್ಸ್ ಏನಂತಂದ ಹೇಳಿದ್ರೆ ಸೌಂಡ್ ಭಯಾನಕವಾಗೈತೆ. ನೆಕ್ಸ್ಟ್ ಇನ್ನೊಬ್ರದ್ದು ಕೇಳಂಗಿಲ್ಲ ಮಾತುಗಳು, ಅಷ್ಟೊಂದು ಸೌಂಡ್ ಇರೋದ್ರಿಂದ ಇದನ್ನ ಇನ್ನೊಂದು ಏನಂತ ಕರಿತೀವಿ, ಕೆಪ್ಪ ಫಾಲ್ಸ್ ಅಂತ ಕರಿತೀವಿ, ಕೆಪ್ಪ ಜೋಗ ಫಾಲ್ಸ್ ಅಂತ ಕರಿತೀವಿ, ಕೆಪ್ಪ ಜೋಗ ಜಲಪಾತ ಅಂತಾನು ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ. ಇಲ್ಲಿ ನೋಡ್ರಿ ಮಾಗೋಡ್ ಫಾಲ್ಸ್ ಇಲ್ಲಿದೆ ನೋಡ್ರಿ, ಮಾಗೋಡ್ ಫಾಲ್ಸ್. ಆಮೇಲೆ ಕೆಳಗಡೆದು ಇದು ಉಂಚಳಿ ಫಾಲ್ಸ್. ಇಲ್ಲಿ ನೋಡ್ರಿ ಇಲ್ಲಿದೆ ಏನಂತ ಹೇಳಿದ್ರೆ ಮಾಗೋಡ್ ಫಾಲ್ಸ್ ಬೇಡ್ತಿ ನದಿಗೆ. ಸೊ ಇದು ಇದು ಇಮೇಜ್ ಇದೆ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾಲ್ಗುಳಿ ಫಾಲ್ಸ್ ಇಲ್ಲಿದೆ ನೋಡ್ರಿ, ಲಾಲ್ಗುಳಿ ಫಾಲ್ಸ್ ಕಾಳಿ ನದಿಗೆ. ಸೊ ಅದಾದ ನಂತರ ನೆಕ್ಸ್ಟ್ ಉಂಚಳಿ ಫಾಲ್ಸ್ ಅಘನಾಶಿನಿ ನದಿಗೆ, ಆಮೇಲೆ ಶಿವಗಂಗಾ ಫಾಲ್ಸ್. ಸೊ ಏನಂತಂದ ಹೇಳಿದ್ರೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತ. ಆಮೇಲೆ ಇನ್ನೊಂದು ಬರುತ್ತೆ ವಿಭೂತಿ ಫಾಲ್ಸ್ ಅಂತಂದ್ ಬರುತ್ತೆ. ವಿಭೂತಿ ಫಾಲ್ಸ್ ಕೂಡ ಏನಂತಂದ ಹೇಳಿದ್ರೆ ನಿಯರ್ ಯಾನ ಹತ್ರ ಬರುತ್ತೆ. ಒಂದು ಸಣ್ಣ ಏನಂತಂದ ಹೇಳಿದ್ರೆ ಹಳ್ಳದಿಂದ ನಿರ್ಮಾಣವಾಗೈತೆ ಯಾನ. ಸೊ ಯಾನ ಸಮೀಪ ವಿಭೂತಿ ಫಾಲ್ಸ್ ಅಂತಂದ್ ಹೇಳ್ತೀವಿ. ಇಲ್ಲಿದೆ ನೋಡ್ರಿ ವಿಭೂತಿ ಫಾಲ್ಸ್. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡು ಬರುತ್ತೆ ವಿಭೂತಿ ಫಾಲ್ಸ್. ಆಮೇಲೆ ನಾನು ಆಗ್ಲೇ ಹೇಳಿದೆ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್. ಉತ್ತರ ಕನ್ನಡದಲ್ಲಿ ಕಂಡು ಬರೋದು ಏನಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿದೆ ನೋಡ್ರಿ ಈ ಏರಿಯಾ ಏನಂತಂದ ಹೇಳಿದ್ರೆ ಈ ಎಲ್ಲಾ ಏರಿಯಾ ಔಷಿ ನ್ಯಾಷನಲ್ ಪಾರ್ಕ್ ಇದು. ಸೊ ಈ ಔಷಿ ನ್ಯಾಷನಲ್ ಪಾರ್ಕ್ ಏನಂತಂದ ಹೇಳಿದ್ರೆ ಯಾವ ತಾಲೂಕುಗಳಲ್ಲಿ ಕಂಡು ಬರ್ತಾವ? ಜೊಯ್ಡಾ ಮತ್ತು ಕಾರವಾರ ತಾಲೂಕುಗಳಲ್ಲಿ ಕಂಡು ಬರ್ತಾವ. ಸೊ ಯಾವ ತಾಲೂಕುಗಳಲ್ಲಿ? ಜೊಯ್ಡಾ ಮತ್ತು ಕಾರವಾರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ಕಾರವಾರ ತಾಲೂಕುಗಳಲ್ಲಿ ಏನಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಸೊ ಇದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವನ್ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಔಷಿ ನ್ಯಾಷನಲ್ ಪಾರ್ಕ್ ಒಳಗಡೆ ಏನ್ ಮಾಡಿದಾರೆ ಅಂದ್ರೆ ಸೇರ್ಪಡೆ ಮಾಡಿದಾರ. ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಅದಾದ ನಂತರ ಟೋಟಲ್ ಏರಿಯಾ ಎಷ್ಟೈತಿ ಅಂತಂದ ಹೇಳಿದ್ರೆ 339 ಸ್ಕ್ವೇರ್ ಕಿಲೋಮೀಟರ್. ಸೊ 339 ಸ್ಕ್ವೇರ್ ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್ ಟೋಟಲ್ ಏರಿಯಾ ಬರುತ್ತೆ. ಸೊ ಇದನ್ನ 2003ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್ ಆಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನೋಟಿಫೈ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ 2003ರಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಔಷಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನ್ ಬರತ್ತ ಅಂತಂದ ಹೇಳಿದ್ರೆ ಕಾಳಿ ಟೈಗರ್ ರಿಸರ್ವ್ ಬರುತ್ತೆ. ಕಾಳಿ ಟೈಗರ್ ರಿಸರ್ವ್ ಏನಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್ ಒಳಗಡೆನೆ ಬರುತ್ತ ಕಾಳಿ ಟೈಗರ್ ರಿಸರ್ವ್. ನೋಡ್ರಿ ಇದು ಕೂಡ ಅಂದ್ರೆ ಟೈಗರ್ ರಿಸರ್ವ್ ಅಂತಂದ ಹೇಳಿದ್ರೆ ಪ್ರೊಜೆಕ್ಟ್ ಟೈಗರ್ ಅಂಡರ್ ಅಲ್ಲೇ ಬರುತ್ತೆ. ಕಾಳಿ ಟೈಗರ್ ರಿಸರ್ವ್ ಏನಂತಂದ ಹೇಳಿದ್ರೆ ಪ್ರೊಜೆಕ್ಟ್ ಟೈಗರ್ ಅಂಡರ್ ಅಲ್ಲೇ ಬರುತ್ತೆ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಇದು ಏನಂತಂದ ಹೇಳಿದ್ರೆ ಔಷಿ ನ್ಯಾಷನಲ್ ಪಾರ್ಕ್ ಒಳಗಡೆನೆ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇವನ್ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಏನಂತಂದ ಹೇಳಿದ್ರೆ ಸೊ ಅದನ್ನು ಕೂಡ ಏನಂತಂದ ಹೇಳಿದ್ರೆ ಸೇರ್ಪಡೆ ಮಾಡಿದ್ದಾರೆ. ಇಲ್ಲಿಂದ ನೋಡ್ರಿ ದಾಂಡೇಲಿ. ಸೊ ಈ ಏರಿಯಾವನ್ನು ಕೂಡ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಸೊ ಔಷಿ ನ್ಯಾಷನಲ್ ಪಾರ್ಕ್ ಒಳಗಡೆನೆ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಟೋಟಲ್ ಆಗಿ ದಾಂಡೇಲಿ ಔಷಿ ಟೈಗರ್ ರಿಸರ್ವ್ ಏರಿಯಾ ಅಂತಂದ್ ಮಾಡಿದ್ದಾರೆ. ನೋಡ್ರಿ ದಾಂಡೇಲಿ ಔಷಿ ಟೈಗರ್ ರಿಸರ್ವ್ ಏರಿಯಾ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಟೋಟಲ್ ಎರಡೂವನ್ನ ಸೇರಿಸ್ಬಿಟ್ಟು ದಾಂಡೇಲಿ ಔಷಿ ಟೈಗರ್ ರಿಸರ್ವ್ ಏರಿಯಾ ಅಂತಂದ ಹೇಳಿ ಸೊ ಅದನ್ನ 2007ರಲ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಘೋಷಣೆ ಮಾಡಿದಾರೆ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಔಷಿ ನ್ಯಾಷನಲ್ ಪಾರ್ಕ್, ದಾಂಡೇಲಿ ನ್ಯಾಷನಲ್ ಪಾರ್ಕ್, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಇವೆಲ್ಲ ಒಂದೇದ್ರಲ್ಲಿ ಇದಾವ. ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾವ. ಸೊ ಅದನ್ನ ಟೋಟಲ್ ಆಗಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಕಾಳಿ ಟೈಗರ್ ರಿಸರ್ವ್ ಅಂತಂದ ಹೇಳಿ
ಸೊ ನೇಮ್ ಅನ್ನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಡಿಕ್ಲೇರ್ ಮಾಡಿದಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಸೊ ಇದ್ರಲ್ಲಿ ಏನಾದ್ರು ಕ್ವಶನ್ಸ್ ಗಳಿದಾವ? ಸರ್ ಎನಿಮಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಪಾರ್ಕ್. ನೋಡ್ರಿ ಇದ್ರಲ್ಲಿ ಎನಿಮಲ್ಸ್ ಗಳು ತುಂಬಾ ಬರ್ತವೆ. ಎನಿಮಲ್ಸ್ ಗಳು ಅಷ್ಟೊಂದೇನು ಎನಿಮಲ್ಸ್ ಗಳು ಇಂಪಾರ್ಟೆಂಟ್ ಆಗಲ್ಲ. ನಾ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೆ ನಾನು ಹೇಳ್ತೀನಿ. ಆಮೇಲೆ ನಾನ್ ಮಿಸ್ ಮಾಡಿದ್ರೆ ಅಳಿವಿನ ಅಂಚಿನಲ್ಲಿರುವ, ಸೊ ಯಾವ್ದಾದ್ರು ಫಾರೆಸ್ಟ್ ಅಲ್ಲಿ ಅಥವಾ ನ್ಯಾಷನಲ್ ಪಾರ್ಕ್ಸ್ ಗಳಲ್ಲಿ ಅಳಿವಿನ ಅಂಚಿನಲ್ಲಿರುವ ಯಾವ್ದಾದ್ರು ಪ್ರಾಣಿಗಳು ಪಕ್ಷಿಗಳು ಇದ್ರೆ ಸೊ ಅವುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅಂದ್ರೆ ಸೊ ಯಾವ್ದು ನ್ಯೂಸ್ ಅಲ್ಲಿ ಕಂಡು ಬರುತ್ತಾ ಅದು ಕೂಡ ಏನಂತಂದ ಹೇಳಿದ್ರೆ ಆ ಪ್ರಾಣಿಗಳು ಪಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಇದೇನಂತಂದ ಹೇಳಿದ್ರೆ ಔಷಧಿ ನ್ಯಾಷನಲ್ ಪಾರ್ಕ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಔಷಧಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಈ ಏರಿಯಾದಲ್ಲಿ. ಆಮೇಲೆ ದಾಂಡೇಲಿ ಇವೆಲ್ಲ ಸೇರ್ಬಿಟ್ಟು ಕಾಳಿ ಟೈಗರ್ ರಿಸರ್ವ್ ಅಂತಂದ ಹೇಳ್ತೀವಿ ಔಷಧಿ ನ್ಯಾಷನಲ್ ಪಾರ್ಕ್. ಇಲ್ಲಿ ಏನಂತಂದ ಹೇಳಿದ್ರೆ ಸೊ ನಿತ್ಯ ಹರಿದ್ವರ್ಣ ಕಾಡುಗಳೆಲ್ಲ ಕಂಡು ಬರ್ತವೆ. ಅಂದ್ರೆ ಎಲೆ ಉದುರುವ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ತುಂಬಾ ಕಂಟಿನ್ಯೂಸ್ ಆಗಿ ಮಳೆ ಆಗೋದ್ರಿಂದ ಸೊ ಇವೆಲ್ಲ ಕಂಡು ಬರ್ತಾವ. ಆಮೇಲೆ ಕದ್ರಾ ಜಲಾಶಯ ಕಂಡು ಬರುತ್ತಾ, ಸೂಪಾ ಡ್ಯಾಮ್ ಇಲ್ಲಿಂದ ನೋಡ್ರಿ ಸೂಪಾ ಡ್ಯಾಮ್ ಕಂಡು ಬರುತ್ತಾ. ಇವೆಲ್ಲ ಏನಂತಂದ ಹೇಳಿದ್ರೆ ರಿಸರ್ವ್ ಏರಿಯಾ ಒಳಗಡೆನೆ ಬರ್ತಾವ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಅನ್ನು ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳ್ತೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಇದ್ರದ್ದು ಏರಿಯಾ ಏನಂತ ಹೇಳಿದ್ರೆ 866 ಟೋಟಲ್ ಎಲ್ಲ ಸೇರಿ ಅಂತ ಹೇಳಿದ್ರೆ 866 ಸ್ಕ್ವೇರ್ ಕಿಲೋಮೀಟರ್ ಅಂತಂದ ಹೇಳ್ತೀವಿ. ಆಮೇಲೆ ಇದನ್ನ ಸೆಂಚುರಿ ಅಂತಂದ ಹೇಳಿ ವೈಲ್ಡ್ ಲೈಫ್ ಸೆಂಚುರಿ ಅಂತಂದ ಹೇಳಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಔಷಧಿ ದಾಂಡೇಲಿ ಟೈಗರ್ ರಿಸರ್ವ್ 2006 ಮತ್ತು 2007 ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇದನ್ನ ಸೇರಿಸ್ತಾರೆ. ಔಷಧಿ ನ್ಯಾಷನಲ್ ಪಾರ್ಕ್ ಒಳಗಡೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸೇರ್ಪಡೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದನ್ನ ಏನ ಮಾಡಿದಾರ ಅಂತಂದ ಹೇಳಿದ್ರೆ ದಾಂಡೇಲಿ ಎಲಿಫೆಂಟ್ ರಿಸರ್ವ್ ಅಂತಾನು ಮಾಡಿದಾರ. ದಾಂಡೇಲಿ ಎಲಿಫೆಂಟ್ ರಿಸರ್ವ್ ಅಂತಾನು ಮಾಡಿದಾರ. ನೋಡ್ರಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂಡರ್ ಬರಾಕಿತ್ತು ನೋಡ್ರಿ. ಆಗ್ಲೇ ಈ ಟೈಗರ್ ರಿಸರ್ವ್ ಅಂತ ಬಂದಾಗ ಅಂದ್ರೆ ಟೈಗರ್ಸ್ ಗಳನ್ನ ಕಾಪಾಡೋಕೆ ಟೈಗರ್ ರಿಸರ್ವ್ ಏರಿಯಾ ಅಂತಂದ್ ಮಾಡಿದ್ರು, ಕಾಳಿ ಟೈಗರ್ ರಿಸರ್ವ್ ಏರಿಯಾ ಅಂತಂದ್ ಹೇಳಿದ್ವಿ. ಆಮೇಲೆ ಇವಾಗ ಎಲಿಫೆಂಟ್ಸ್ ಗಳನ್ನ ಕನ್ಸರ್ವ್ ಮಾಡ್ಬೇಕಲ್ಲ, ರಕ್ಷಣೆ ಮಾಡ್ಬೇಕಲ್ಲ, ಇದನ್ನ ಪ್ರಾಜೆಕ್ಟ್ ಎಲಿಫೆಂಟ್ ಒಳಗಡೆ ತಗೊಂಡ್ ಬರ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ದಾಂಡೇಲಿ ಎಲಿಫೆಂಟ್ ರಿಸರ್ವ್ ಅಂತಂದ್ ಹೇಳ್ತೀವಿ ಪ್ರಾಜೆಕ್ಟ್ ಎಲಿಫೆಂಟ್ ಒಳಗಡೆ 2015ರಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಪ್ರಾಜೆಕ್ಟ್ ಟೈಗರ್ ಯಾವಾಗ ಬಂತು? 1973ರಲ್ಲಿ. ಪ್ರಾಜೆಕ್ಟ್ ಟೈಗರ್ ಯಾವಾಗ ಬಂತು? 1973ರಲ್ಲಿ. ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಬಂತು? 1992ರಲ್ಲಿ. ಸೊ ಇವೇನಂತಂದ ಹೇಳಿದ್ರೆ ಹುಲಿ ಮತ್ತು ಆನೆಗಳನ್ನ ಸೇವ್ ಮಾಡೋಕೆ, ರಕ್ಷಣೆ ಮಾಡೋಕೆ. ಆಮೇಲೆ ಇದೊಂದು ಏನಂತಂದ ಹೇಳಿದ್ರೆ ಸೆಕೆಂಡ್ ಎಲಿಫೆಂಟ್ ರಿಸರ್ವ್ ಇನ್ ಕರ್ನಾಟಕ ಆಫ್ಟರ್ ಮೈಸೂರು. ಸೊ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತಂದ್ ಕಂಡು ಬರುತ್ತಾ ಮೈಸೂರು ಜಿಲ್ಲೆ ಒಳಗಡೆ. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ಎಲಿಫೆಂಟ್ ರಿಸರ್ವ್ಗೆ ಸೊ ದಾಂಡೇಲಿ ಎಲಿಫೆಂಟ್ ರಿಸರ್ವ್, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಒಳಗಡೆ ಕಂಡು ಬರುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ದಾಂಡೇಲಿ ಒಳಗಡೆ ಬ್ಲಾಕ್ ಪ್ಯಾಂಥರ್ ಗಳು ಕಂಡು ಬರ್ತವೆ, ಕರಿಚಿರತೆ ಅಂತಂದ ಹೇಳ್ತೀವಿ. ಬ್ಲಾಕ್ ಪ್ಯಾಂಥರ್ ಗಳು ಏನಂತಂದ ಹೇಳಿದ್ರೆ ದಾಂಡೇಲಿ ಒಳಗಡೆ ಕಂಡು ಬರ್ತವೆ. ಔಷಧಿ ಮತ್ತು ದಾಂಡೇಲಿಗಳಲ್ಲಿ ಅಂತ ಹೇಳಿದ್ರೆ ಬ್ಲಾಕ್ ಪ್ಯಾಂಥರ್ ಗಳು ಕಂಡು ಬರ್ತಾವ. ಬ್ಲಾಕ್ ಕರಿಚಿರತೆ, ಕರಿಚಿರತೆಗಳು ಕಂಡು ಬರ್ತಾವ. ಸೊ ಅದಾದ ನಂತರ ಕಿಂಗ್ ಕೋಬ್ರಾಗಳು ಕಂಡು ಬರ್ತಾವ. ಕಿಂಗ್ ಕೋಬ್ರಾ, ಕಿಂಗ್ ಕೋಬ್ರಾ ಅಂತಂದ ಹೇಳಿದ್ರೆ ಕನ್ನಡದಲ್ಲಿ ನೋಡ್ರಿ. ಸೊ ಆಮೇಲೆ ಮಗ್ಗರ್ ಕ್ರೊಕೊಡೈಲ್ ಗಳು ಕಂಡು ಬರ್ತಾವ. ಇಂಡಿಯನ್ ಕ್ರೊಕೊಡೈಲ್ ಮೊಸಳೆ ಅಂತಂದ ಹೇಳ್ತೀವಿ. ಸೊ ಇವೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಕರಿಚಿರತೆ, ಕಿಂಗ್ ಕೋಬ್ರಾ, ಅದಾದ ನಂತರ ಮಗ್ಗರ್ ಕ್ರೊಕೊಡೈಲ್ ಅಂತಂದ ಹೇಳ್ತೀವಿ. ಇಂಡಿಯನ್ ಕ್ರೊಕೊಡೈಲ್ ಮೊಸಳೆ ಇವೇನಂತಂದ ಹೇಳಿದ್ರೆ ಸೊ ದಾಂಡೇಲಿ ಒಳಗಡೆ ಮತ್ತು ಔಷಧಿ ನ್ಯಾಷನಲ್ ಪಾರ್ಕ್ ಒಳಗಡೆ ಕಂಡು ಬರ್ತಾವ ನೋಡ್ರಿ. ಟೈಗರ್ ರಿಸರ್ವ್ ಏನಂತಂದ್ ಹೇಳಿದ್ವಿ, ಟೈಗರ್ ರಿಸರ್ವ್ 1973ರಲ್ಲಿ ಟೈಗರ್ ಪ್ರಾಜೆಕ್ಟ್ ಅಂತಂದ ಹೇಳ್ತೀವಿ. ಆಮೇಲೆ ಎಲಿಫೆಂಟ್ ಪ್ರಾಜೆಕ್ಟ್ 1992ರಲ್ಲಿ ಸ್ಟಾರ್ಟ್ ಆಗುತ್ತಾ ಭಾರತದೊಳಗಡೆ. ಆಮೇಲೆ ನೋಡ್ರಿ ಬ್ಲಾಕ್ ಪ್ಯಾಂಥರ್ ಅಂತಂದ ಹೇಳ್ತೀವಿ. ಇದು ನೋಡ್ರಿ ಬ್ಲಾಕ್ ಪ್ಯಾಂಥರ್ ತುಂಬಾ ಇಂಪಾರ್ಟೆಂಟ್. ಕರಿಚಿರತೆ ದಾಂಡೇಲಿ ಒಳಗಡೆ ಕಂಡು ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅತ್ತಿವೇರಿ ಬರ್ಡ್ ಸೆಂಚುರಿ ಕಂಡು ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಅತ್ತಿವೇರಿ ಬರ್ಡ್ ಸೆಂಚುರಿ ಬರುತ್ತೆ. ಇದ್ರದ್ದು ಏರಿಯಾ ಎಷ್ಟೈತೆ ಅಂತ ಹೇಳಿದ್ರೆ 2.23 ಸ್ಕ್ವೇರ್ ಕಿಲೋಮೀಟರ್ ಐತೆ. ಸೊ ಟೋಟಲ್ ಆಗಿ ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ 2 ಸ್ಕ್ವೇರ್ ಕಿಲೋಮೀಟರ್ ಐತೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಅತ್ತಿವೇರಿ ಬರ್ಡ್ ಸೆಂಚುರಿ ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು ನೋಡ್ರಿ. ಅತ್ತಿವೇರಿ ಸೊ ಬರ್ಡ್ ಸೆಂಚುರಿ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಸೊ ಅದಾದ ನಂತರ ಇಷ್ಟೆಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ? ಇಷ್ಟು ಪಾಯಿಂಟ್ಸ್ ಗಳು ಅರ್ಥ ಆಯ್ತಲ್ಲ? ಎನಿ ಕ್ವಶನ್ಸ್ ಇದೆಯಾ ಇದ್ರ ಮೇಲೆ? So any questions? So no sir. Yes. No 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 no. Yes. ನೆಕ್ಸ್ಟ್ ನೋಡ್ರಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಏನ ನೋಡ್ರಿ, ನೀವು ಆಗ್ಲೇ ನಾವು ನೋಡ್ತಾ ಇದ್ವಿ ಕಾಳಿ ನದಿ ಅಂತ ಬಂದಾಗ ಕದ್ರಾ ರಿಸರ್ವ್ ಡ್ಯಾಮ್ ಅಂತ ಬರ್ತಾವ ನೋಡ್ರಿ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಕಾಳಿ ನದಿಗೆ. ಸೊ ಕಾಳಿ ನದಿಗೆ ಯಾವ ಬರ್ತಾವ ಅಂತಂದ ಹೇಳಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಸೂಪರ್ ಡ್ಯಾಮ್ ಕಂಡು ಬರುತ್ತೆ. ಕಾಳಿ ನದಿಗೆ ಏನಂತಂದ ಹೇಳಿದ್ರೆ ಸೂಪರ್ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೂಪರ್ ಡ್ಯಾಮ್ ಕಾಳಿ ನದಿಗೆ. ಯಾವ ನದಿಗೆ? ಕಾಳಿ ನದಿಗೆ. ಇದೇನಂತಂದ ಹೇಳಿದ್ರೆ ಅತಿ ಎತ್ತರದ
ಅಣೆಕಟ್ಟು, ಕರ್ನಾಟಕದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವ್ದಂತಂದ್ ಹೇಳಿದ್ರೆ ಸೂಪಾ ಡ್ಯಾಮ್ ಅಂತಂದ್ ಹೇಳ್ತೀವಿ. ಅದೇ ತರ ಅತಿ ಎತ್ತರದ ಅಣೆಕಟ್ಟು ಭಾರತದಲ್ಲಿ ಯಾವ್ದಂತಂದ್ ಹೇಳಿದ್ರೆ ತೆಹರಿ ಡ್ಯಾಮ್ ಅಂತಂದ್ ಹೇಳ್ತೀವಿ. ಇದು ಯಾವ ನದಿಯ ದಡದಲ್ಲೈತಿ ಬೇಗ ಮೆಸೇಜ್ ಹಾಕಿ. ಸೊ ಯಾವ ನದಿ ದಡದಲ್ಲೈತೆ ಅಂತಂದ್ರೆ ಬೇಗ ಮೆಸೇಜ್ ಹಾಕಿ ತೆಹರಿ ಡ್ಯಾಮ್. ಸೊ ಸೂಪಾ ಡ್ಯಾಮ್ ಏನಂತಂದ್ ಹೇಳಿದ್ರೆ ಕಾಳಿ ನದಿಗೆ ಅಂತಂದ್ ಹೇಳ್ತೀವಿ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಗಣೇಶ್ ಗುಡಿ, ಗಣೇಶ್ ಗುಡಿ ಅನ್ನೋ ಒಂದು ಊರು ಹಳ್ಳಿ ಕಂಡು ಬರುತ್ತೆ. ಅಲ್ಲಿ ಏನಂತಂದ್ ಹೇಳಿದ್ರೆ ಸೂಪರ್ ಡ್ಯಾಮ್ ಕಂಡು ಬರುತ್ತೆ. ಜೊಯ್ಡಾ ತಾಲೂಕು ಒಳಗಡೆ, ಜೊಯ್ಡಾ ತಾಲೂಕು ಒಳಗಡೆ ಏನಂತಂದ್ ಹೇಳಿದ್ರೆ ಗಣೇಶ್ ಗುಡಿ ಅನ್ನೋ ಒಂದು ಊರ್ ಬರುತ್ತೆ. ಅದ್ರ ಸಮೀಪ ಏನಂತಂದ್ ಹೇಳಿದ್ರೆ ಸೂಪರ್ ಡ್ಯಾಮ್ ಕಂಡು ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ. ಎಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೊ 1180 1180 ಮೆಗಾವ್ಯಾಟ್ ಅನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೂಪರ್ ಡ್ಯಾಮ್ ಇಂದ ಏನ್ ಮಾಡ್ತಾರ ಸೊ ಉತ್ಪತ್ತಿ ಮಾಡ್ತಾರ. ಅದ್ರಲ್ಲಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಪವರ್ ಹೌಸ್ ಬರುತ್ತಾ, ನಗ್ಜಾರಿ ಪವರ್ ಹೌಸ್ ಅಂತ ಹೇಳಿ, ನಗಜಾರಿ ಪವರ್ ಹೌಸ್ ಅಂತಂದ್ ಬರುತ್ತಾ. ಸೊ ಅಲ್ಲಿ ಕೂಡ ಏನಂತಂದ್ ಹೇಳಿದ್ರೆ 810 ಮೆಗಾವ್ಯಾಟ್ ಅಂತ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರ. ನಿಮ್ಗೆ ಏನಂತಂದ್ರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರ ಅಂತ ನೆನ್ಪಿಟ್ಕೊಡ್ರಿ. ಇವನ್ ನೀರಾವರಿಗೂ ಕೂಡ ಅದನ್ನ ಯೂಸ್ ಮಾಡ್ತಾರ. ಎಸ್, ಮೆಸೇಜ್ ಹಾಕಿದೀರಾ? ಒಂದು ಬರ್ತಾ ಇದೆ. ಎಸ್, ವೆರಿ ಗುಡ್ ವೆರಿ ಗುಡ್, ಎಲ್ಲರೂ ಮೆಸೇಜ್ ಹಾಕಿದಾರ. ಫಸ್ಟ್ ಮೆಸೇಜ್ ಹಾಕಿದವರು ಗಿರಿಜಾ, ವೆರಿ ಗುಡ್. ಸೊ ತೆಹರಿ ಡ್ಯಾಮ್ ಯಾವ್ದು ಅಂತಂದ ಹೇಳಿದ್ರೆ ಭಾಗೀರಥಿ ನದಿ. ಸೊ ಭಾಗೀರಥಿ ನದಿ ಏನಂತಂದ ಹೇಳಿದ್ರೆ ತೆಹರಿ ಡ್ಯಾಮ್ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಒಂದ್ ನೋಡ್ರಿ, ಸೂಪರ್ ಡ್ಯಾಮ್ ಆದ ನಂತರ ನೆಕ್ಸ್ಟ್ ಒಂದ್ ಬರುತ್ತೆ ಕದ್ರಾ ಡ್ಯಾಮ್. ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಕದ್ರಾ ಡ್ಯಾಮ್. ಅದಕ್ಕಿಂತ ಮುಂಚೆ ಹೋಗೋಣ ಕೊಡಸಾಲಿ ಡ್ಯಾಮ್ ಹೋಗೋಣ. ಕೊಡಸಾಲಿ ಡ್ಯಾಮ್ ಅಂತಂದ್ ಬರುತ್ತೆ. ಸೊ ಕಾಳಿ ನದಿ ಅದಾದ ಇಲ್ಲಿ ಬರುತ್ತೆ ನೋಡ್ರಿ. ಸೂಪರ್ ಡ್ಯಾಮ್ ಆದ ನಂತರ ನೆಕ್ಸ್ಟ್ ಬರೋದು ಯಾವ್ದು ಅಂತಂದ ಹೇಳಿದ್ರೆ ಕೊಡಸಾಲಿ ಡ್ಯಾಮ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್, ಯಲ್ಲಾಪುರ ತಾಲೂಕಲ್ಲಿ ಬರುತ್ತೆ ಕೊಡಸಾಲಿ ಡ್ಯಾಮ್. ಕೊಡಸಾಲಿ ಡ್ಯಾಮ್ ಆದ ನಂತರ ನೆಕ್ಸ್ಟ್ ಏನ್ ಬರುತ್ತೆ? ಕದ್ರಾ ಡ್ಯಾಮ್ ಬರುತ್ತೆ. ಕದ್ರಾ ಡ್ಯಾಮ್ ಇದು ಕೂಡ ಕಾಳಿ ನದಿಗೆ ಬರುತ್ತೆ. ಇದು ಕೂಡ ಏನಂತಂದ ಹೇಳಿದ್ರೆ ಸೊ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೊ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾರೆ. ಇವೆಲ್ಲಾ ಡ್ಯಾಮ್ಸ್ ಗಳು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಅದು ಕಾಳಿ ನದಿಗೆ ಕಂಡು ಬರ್ತಾವ. ಇಲ್ಲಿ ಇದೆ ನೋಡ್ರಿ ಸೂಪರ್ ಡ್ಯಾಮ್, ಸೊ ಕೊಡಸಾಲಿ ಡ್ಯಾಮ್, ಅದಾದ ನಂತರ ಇದು ಕದ್ರಾ ಡ್ಯಾಮ್. ಈ ಮೂರು ಏನಂತಂದ ಹೇಳಿದ್ರೆ ಕಾಳಿ ನದಿಗೆ ಕಂಡು ಬರ್ತಾವ. ಅದಾದ ನಂತರ ಇನ್ನೊಂದು ಉತ್ತರ ಕನ್ನಡ ಅಂತ ಹೇಳಿದ ತಕ್ಷಣ ಕೈಗಾ, ಇಲ್ಲಿದೆ ನೋಡ್ರಿ. ಕೈಗಾ ಅನುಸ್ಥಾವರ ಕಾಳಿ ನದಿಯ ಎಡದಂಡೆಯಲ್ಲಿ ಐತೆ ಅಂತಂದ ಹೇಳ್ತೀವಿ. ಕಾಳಿ ನದಿಯ ಸೊ ಎಡದಂಡೆಯಲ್ಲಿ ಐತೆ. ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತಂದ ಹೇಳಿದ್ರೆ ವರ್ಕ್ ಮಾಡೋಕೆ 2000ದಿಂದ ಸ್ಟಾರ್ಟ್ ಆಗತ್ತೆ, 2000ನೇ ಇಸ್ವಿಯಿಂದ. ಸೊ ಇದನ್ನ ಯಾರ ಕಂಟ್ರೋಲ್ ಮಾಡ್ತಾರ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇದನ್ನ ಉಸ್ತುವಾರಿನೇ ವಹಿಸ್ಕೊಂಡಿದ್ದಾರೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು. ಆಮೇಲೆ ನೋಡ್ರಿ ಕೈಗಾ ಏನಂತಂದ ಹೇಳಿದ್ರೆ ಥರ್ಡ್ ಲಾರ್ಜೆಸ್ಟ್ ಇಂಡಿಯಾದಲ್ಲಿ ಏನಂತಂದ ಹೇಳಿದ್ರೆ ಮೂರನೇ ಅತಿ ದೊಡ್ಡ ಅನುಸ್ಥಾವರವಾಗೈತೆ. ಕೆಪಾಸಿಟಿ ಒಳಗಡೆ ಮೂರನೇ ಅತಿ ದೊಡ್ಡ ಸ್ಥಾವರ. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ತಾರಾಪುರ್ ಅಂತಂದ ಹೇಳ್ತೀವಿ. ಸೆಕೆಂಡ್ ಒನ್ ರಾವತ್ ಬಟ್. ತಾರಾಪುರದ್ದು ಮಹಾರಾಷ್ಟ್ರದ್ದು, ರಾವತ್ ಬಟ್ ಯಾವ್ದು ರಾಜಸ್ಥಾನದ್ದು. ಸೊ ಇವು ಎರಡು ಆದ ನಂತರ ನೆಕ್ಸ್ಟ್ ಥರ್ಡ್ ಲಾರ್ಜೆಸ್ಟ್ ಯಾವ್ದು ಅಂತಂದ ಹೇಳಿದ್ರೆ ಕೈಗಾ ಅಂತಂದ ಹೇಳ್ತೀವಿ. ಸೊ ಟೋಟಲ್ ಆಗಿ ಕೈಗಾದಲ್ಲಿ ಏನಂತಂದ ಹೇಳಿದ್ರೆ 4 ಯೂನಿಟ್ ಗಳಿದಾವೆ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 4 ಯೂನಿಟ್ಸ್ ಗಳಿದಾವ. ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ಅನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 2000ದಲ್ಲೇ ಸ್ಟಾರ್ಟ್ ಮಾಡ್ತಾರ. ಕನ್ಸ್ಟ್ರಕ್ಷನ್ 1989ರಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದ್ರ 2000ದಲ್ಲಿ ಅದ್ರದ್ದು ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 2 ಯೂನಿಟ್ಗಳು 220 ಮೆಗಾವ್ಯಾಟ್ ಗಳನ್ನ ಒಂದೊಂದು ಯೂನಿಟ್ ಇಂದ ಉತ್ಪಾದನೆ ಮಾಡ್ತಾರ. ಅದಾದ ನಂತರ ಸೆಕೆಂಡ್ ಫೇಸ್ ಅಲ್ಲಿ ಏನ್ ಮಾಡ್ತಾರ, ಮತ್ತೆ 2 ಯೂನಿಟ್ ಗಳನ್ನ ನಿರ್ಮಾಣ ಮಾಡ್ತಾರ. ಸೊ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತಂದ ಹೇಳಿದ್ರೆ ಒಂದು 2007ರಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 2011ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ 220 ಈಚ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾರ. ಇನ್ನು ಏನ್ ಮಾಡ್ತಿದಾರ ಅಂತಂದ ಹೇಳಿದ್ರೆ ಇನ್ನು 2 ಏನ್ ಮಾಡ್ತಾರೆ ಯೂನಿಟ್ ಗಳನ್ನ ನಿರ್ಮಾಣ ಮಾಡ್ತಾ ಇದಾರೆ. ಸೊ ಅದು ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗತ್ತೆ, ಅದಾದ ನಂತರ ಯಾವಾಗ ಆಪರೇಷನ್ ಸ್ಟಾರ್ಟ್ ಆಗತ್ತೆ ಅಂತ ನೋಡ್ಬೇಕು. ಅದಾದ ನಂತರ ಇದೆಲ್ಲ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇಂಡಿಜಿನಿಯಸ್ ಆಗಿ ಅಂದ್ರೆ ಇಂಡಿಯಾದಲ್ಲಿ ಉತ್ಪಾದನೆ ಆಗುವ ಯುರೇನಿಯಂ ಅನ್ನ ಬಳಸಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೈಗಾ ಅನುಸ್ಥಾವರವನ್ನ ರನ್ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಕೈಗಾದಲ್ಲಿ ನೀವು ನೆನ್ಪಿಟ್ಕೋಬೇಕು. 4 ಯೂನಿಟ್ ಗಳ ಕಂಡು ಬರ್ತಾವ. ಸೊ ಟೋಟಲ್ ಆಗಿ ನೋಡ್ರಿ ಎಷ್ಟು ಯೂನಿಟ್ ಉತ್ಪಾದನೆ ಮಾಡ್ತಾರೆ ಅಂತಂದ ಹೇಳಿ 4 ಯೂನಿಟ್ ಗಳಿಂದ ನೋಡಿ 880 ಅಲ್ಲ. ಎಸ್, 880 ಮೆಗಾವಾಟ್ ಅನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಉತ್ಪಾದನೆ ಮಾಡ್ತಾರ ವಿದ್ಯುತ್ ಅನ್ನ. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಇಲ್ಲಿ ಅರ್ಥ ಆಯ್ತಲ್ಲ. ಸೊ ಏನಾದ್ರು ಕ್ವಶನ್ಸ್ ಗಳಿದ್ರೆ ಸೊ ನೀವು ನನಗೆ ಮೆಸೇಜ್ ಹಾಕಿ, ಬೇಗ ಮೆಸೇಜ್ ಹಾಕಿ. ಸೊ ಇದೇನಂತಂದ್ರೆ ಕೈಗಾ ಅನುಸ್ಥಾವರ. ಸೊ ಇಲ್ಲಿ ಇದೆ ನೋಡ್ರಿ, ಹಿಂದ್ಗಡೆ ಕಾಳಿ ನದಿ ಐತಿ ನೋಡ್ರಿ ಹಿಂದ್ಗಡೆ. ಸೊ ಎನಿ ಕ್ವಶನ್ಸ್? ನೋ ಸರ್, ನೋ ಸರ್. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಏನ್ ಸುಮ್ನೆ ನೋ ಸರ್ ನೋ ಸರ್ ಅಂತ ಹೇಳ್ತಿದ್ದೀರಾ ಕ್ವಶನ್ಸ್ ಕೇಳಿದಾಗ? ಅರ್ಥ ಆಗ್ತಿದೆ ಸರ್. ಎಸ್ ಸರ್, ಅಂಡರ್ಸ್ಟ್ಯಾಂಡಿಂಗ್ ಸರ್.
ಅರ್ಥ ಆಗ್ತಿದೆ ಸರ್. ಇಟ್ಸ್ ವೆರಿ ಗುಡ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಉತ್ತರ ಕನ್ನಡ ಆಯ್ತು. ಉತ್ತರ ಕನ್ನಡ ಆದ ನಂತರ ನೆಕ್ಸ್ಟ್ ಒಂದು ನೋಡೋಣ ಉಡುಪಿ. ಸೊ ಉಡುಪಿ ಜಿಲ್ಲೆ ಬಗ್ಗೆ ನೋಡೋಣ. ಇದೇನಂತಂದ ಹೇಳಿದ್ರೆ ಉಡುಪಿ ಜಿಲ್ಲೆ. ಸೊ ಇದು ಏನಂತಂದ ಹೇಳಿದ್ರೆ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಷ್ಟೇ ನೋಡೋಣ ಉಡುಪಿ ಬಗ್ಗೆ. ನಾವು ಆಲ್ರೆಡಿ ರಿವರ್ಸ್ ಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಒಂದು ನೋಡ್ರಿ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರುತ್ತೆ. ಇಲ್ಲಿದೆ ನೋಡ್ರಿ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಏನಂತಂದ ಹೇಳಿದ್ರೆ ಇಲ್ಲಿ ಇಲ್ಲಿದೆ ನೋಡ್ರಿ. ಟೋಟಲ್ ಆಗಿ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಅಂತಂದ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉಡುಪಿ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಟೋಟಲ್ ಆಗಿ 274 ಸ್ಕ್ವೇರ್ ಕಿಲೋಮೀಟರ್ ಐತೆ. ಟೋಟಲ್ ಆಗಿ ಎಷ್ಟೈತೆ? ಟೋಟಲ್ ಆಗಿ 274 ಸ್ಕ್ವೇರ್ ಕಿಲೋಮೀಟರ್ ಕಂಡು ಬರುತ್ತೆ. ಸೊ ಇದನ್ನ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಆಗಿ ಯಾವ ಇಯರ್ ಅಲ್ಲಿ ಇದನ್ನ ನೋಟಿಫೈ ಮಾಡ್ತಾರೆ ಅಂತಂದ ಹೇಳಿದ್ರೆ 1974ರಲ್ಲಿ. 1974ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಅಂತಂದ ಹೇಳಿ ಇದನ್ನ ಮಾಡ್ತಾರ, ನೋಟಿಫೈ ಮಾಡ್ತಾರ. ಅದಾದ ನಂತರ ಇಲ್ಲಿ ಯಾವ ನದಿಗಳು ಹರಿತಾವ ಅಂತಂದ ಹೇಳಿದ್ರೆ ಚಕ್ರಾ ನದಿ ಮತ್ತು ಸೌಪರ್ಣಿಕಾ ನದಿಗಳು ಹರಿತಾವ. ಇಲ್ಲಿ ನೋಡ್ರಿ, ಇಲ್ಲಿಂದ ಸೌಪರ್ಣಿಕಾ ನದಿ ಮತ್ತು ಚಕ್ರಾ ನದಿಗಳು ಏನಂತಂದ ಹೇಳಿದ್ರೆ ಸೊ ಈ ವೈಲ್ಡ್ ಲೈಫ್ ಸೆಂಚುರಿಯಿಂದ 2 ನದಿಗಳು ಹರಿತಾವ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಚಕ್ರಾ ಮತ್ತು ಸೌಪರ್ಣಿಕಾ ನದಿಗಳು. ಸೊ ಉಡುಪಿ ಜಿಲ್ಲೆ ಒಳಗಡೆ ಸೊ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೊಡಚಾದ್ರಿ ಹಿಲ್ಸ್ ಗಳು ಕಂಡು ಬರ್ತಾವ. ಕೊಡಚಾದ್ರಿ ಹಿಲ್ಸ್ ಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿಯಲ್ಲೇ ಕಂಡು ಬರ್ತಾವ. ಆಮೇಲೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಕೂಡ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಏನೈತಲ್ಲ ಅದು ಕೂಡ ಏನಂತಂದ ಹೇಳಿದ್ರೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಒಳಗಡೆ ಏನಂತಂದ ಹೇಳಿದ್ರೆ ಸೊ ಟೆಂಪಲ್ ಕೂಡ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತಾ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ. ಇಲ್ಲಿದೆ ನೋಡ್ರಿ, ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಈ ಏರಿಯಾದಲ್ಲಿ ಕಂಡು ಬರುತ್ತಾ. ಇದು ಕುದುರೆಮುಖ ವೈಲ್ಡ್ ಲೈಫ್ ಸೆಂಚುರಿ, ಅದ್ರ ಮೇಲ್ಗಡೆ ಇದೆ ನೋಡ್ರಿ. ಇದು ಏನಂತಂದ ಹೇಳಿದ್ರೆ ಸಾರಿ, ಸೊ ಇಲ್ಲಿದೆ ನೋಡ್ರಿ, ಇದೇನಂತಂದ ಹೇಳಿದ್ರೆ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳ್ತೀವಿ. ಅದ್ರ ಕೆಳಗಡೆ ಕಂಡು ಬರೋದು ಅಂತಂದ ಹೇಳಿದ್ರೆ ಸೊ ಈ ಏರಿಯಾದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಸೊ ಇದು ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದು ಕೂಡ ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಉಡುಪಿ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆ ಒಳಗಡೆ. ಸೊ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆ ಒಳಗಡೆ ಏನಂತಂದ ಹೇಳಿದ್ರೆ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರುತ್ತೆ. ಸೊ ಇದನ್ನ ನೋಡ್ರಿ, ಇಲ್ಲಿ ಸೋಮೇಶ್ವರ ಟೆಂಪಲ್ ಕಂಡು ಬರುತ್ತೆ. ಶಿವನಿಗೆ ಏನಂತ ಸಮರ್ಪಿತವಾದ ಒಂದು ಟೆಂಪಲ್ ಸೋಮೇಶ್ವರ ಟೆಂಪಲ್ ಕಂಡು ಬರುತ್ತೆ. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಒಂದ್ ನದಿ ಹರಿದು ಹೋಗುತ್ತಾ. ಯಾವ ನದಿ ಅಂತಂದ ಹೇಳಿದ್ರೆ ಸೀತಾ ನದಿ ಅಂತಂದ ಹೇಳ್ತೀವಿ. ಯಾವ ನದಿ ಹರಿದು ಹೋಗುತ್ತಾ? ಸೀತಾ ನದಿ. ಸೀತಾ ನದಿಗೆ ಒಂದು ಜಲಪಾತ ಐತೆ ಅಂತಂದ ಹೇಳ್ತೀವಿ. ಅದೇ ಯಾವ್ದು? ಬರ್ಕಾನಾ ಜಲಪಾತ ಅಂತಂದ ಹೇಳ್ತೀವಿ, ಸೀತಾ ನದಿ. ಸೊ ಇದನ್ನ 1974ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ವಿ. ಇದನ್ನು ಕೂಡ 1974ರಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಇದ್ರ ಟೋಟಲ್ ಏರಿಯಾ ಎಷ್ಟಿದೆ ಅಂತಂದ ಹೇಳಿದ್ರೆ 88 ಸ್ಕ್ವೇರ್ ಕಿಲೋಮೀಟರ್ ಐತೆ. ಎಷ್ಟು ಏರಿಯಾ ಐತೆ? 88 ಸ್ಕ್ವೇರ್ ಕಿಲೋಮೀಟರ್. ಇವಾಗ ಏನಂತಂದ ಹೇಳಿದ್ರೆ ಅದ್ರದ್ದು ಏರಿಯಾ ಜಾಸ್ತಿ ಆಗೈತೆ. ಸೊ ಇವಾಗ ಅದ್ರದ್ದು ಏರಿಯಾ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಸೊ 314 ಸ್ಕ್ವೇರ್ ಕಿಲೋಮೀಟರ್ ಆಗಿ ಏನಂತಂದ ಹೇಳಿದ್ರೆ ಜಾಸ್ತಿ ಆಗೈತೆ. ಸೊ ಪಾಯಿಂಟ್ ಗಳನ್ನ ಬಿಡ್ರಿ. ಸೊ 314.25 ಅಂತಂದ ಹೇಳಿದ್ರೆ ಸ್ಕ್ವೇರ್ ಕಿಲೋಮೀಟರ್ ಆಗಿ ಎಕ್ಸ್ಪಾಂಡ್ ಆಗೈತೆ. ಸೊ ಇದನ್ನ ಎಕ್ಸ್ಪಾಂಡ್ ಆಗಕ್ಕೆ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಕೆಲವೊಂದು ಫಾರೆಸ್ಟ್ ಏರಿಯಾಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಇದ್ರೊಳಗಡೆ. ಸೊ ಕೆಲವೊಂದು ಏನಂತಂದ್ರೆ ಫಾರೆಸ್ಟ್ ಏರಿಯಾಗಳನ್ನ ಆಡ್ ಮಾಡಿದ್ದಾರೆ. ಯಾವ್ಯಾವ ಅಂತಂದ ಹೇಳಿದ್ರೆ ಬಲೇಹಳ್ಳಿ ರಿಸರ್ವ್ ಫಾರೆಸ್ಟ್ ಏರಿಯಾ, ಬಲೇಹಳ್ಳಿ ರಿಸರ್ವ್ ಫಾರೆಸ್ಟ್ ಏರಿಯಾನ, ಆಮೇಲೆ ಆಗುಂಬೆ ಫಾರೆಸ್ಟ್ ಏರಿಯಾವನ್ನ, ಆಮೇಲೆ ಸೋಮೇಶ್ವರ ರಿಸರ್ವ್ಡ್ ಫಾರೆಸ್ಟ್ ಏರಿಯಾನ, ಆಮೇಲೆ ಟೊಂಬಾಟ್ಲು ಅಂತಂದ ಹೇಳ್ತೀವಿ, ಟೊಂಬಾಟ್ಲು ರಿಸರ್ವ್ಡ್ ಫಾರೆಸ್ಟ್ ಏರಿಯಾ. ಟೋಟಲ್ ಆಗಿ 4 ಯಾವ್ಯಾವು? ಬಲೇಹಳ್ಳಿ ಅರಣ್ಯ ಪ್ರದೇಶವನ್ನ, ಅದಾದ ನಂತರ ಆಗುಂಬೆ ಅರಣ್ಯ ಪ್ರದೇಶವನ್ನ, ಅದಾದ ನಂತರ ಸೋಮೇಶ್ವರ ರಿಸರ್ವ್ಡ್ ಅರಣ್ಯ ಪ್ರದೇಶವನ್ನ, ಆಮೇಲೆ ಇನ್ನೊಂದು ತೊಂಬಾಟ್ಲು ಅಂತ ಹೇಳ್ತೀವಿ, ತೊಂಬಾಟ್ಲು ಅರಣ್ಯ ಪ್ರದೇಶವನ್ನ. 4 ಪ್ರದೇಶಗಳನ್ನ ಸೇರಿಸಿ ಸೊ ಅದ್ರ ಏರಿಯಾವನ್ನ ಜಾಸ್ತಿ ಮಾಡಿದಾರೆ. ಟೋಟಲ್ ಆಗಿ 314 ಸ್ಕ್ವೇರ್ ಕಿಲೋಮೀಟರ್ ಐತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಸೋಮೇಶ್ವರ ಮತ್ತು ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿಗಳು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಉಡುಪಿ ಜಿಲ್ಲೆ ಒಳಗಡೆ ಕಂಡು ಬರ್ತಾವ. ಸೋಮೇಶ್ವರ ಎಲ್ಲಿ ಬರುತ್ತೆ? ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಗೊತ್ತಾಗೈತೆ. ಇಲ್ಲಿದೆ ನೋಡ್ರಿ. ಸೊ ಇದೇನಂತಂದ ಹೇಳಿದ್ರೆ ಕೊಲ್ಲೂರು ಮೂಕಾಂಬಿಕಾ ಏನ್ ದೇವಸ್ಥಾನ ಅಂತಂದ ಹೇಳ್ತೀವಿ. ಸೊ ಇದು ವೈಲ್ಡ್ ಲೈಫ್ ಸೆಂಚುರಿ ಏರಿಯಾ ಬರುತ್ತೆ. ಸೊ ಇದೇ ಅಂತಂದ ಹೇಳಿದ್ರೆ ಸೋಮೇಶ್ವರ ನದಿ ಇಲ್ಲಿ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ವೈಲ್ಡ್ ಲೈಫ್ ಸೆಂಚುರಿ ಏರಿಯಾ ಬರುತ್ತೆ. ಇದು ಯಾವ ನದಿ ಅಂತಂದ ಹೇಳಿದ್ರೆ ಸೀತಾ ನದಿ, ಸೀತಾ ನದಿ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಒಂದು ಬರುತ್ತೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ನೋಡ್ರಿ, ಇಲ್ಲಿ ಬರುತ್ತೆ ನೋಡ್ರಿ ದಕ್ಷಿಣ ಕನ್ನಡ. ಸೊ ಅತಿ ಕಡಿಮೆ ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶವನ್ನು ಹೊಂದೈತೆ ದಕ್ಷಿಣ ಕನ್ನಡ. ಸೊ ಇಲ್ಲಿ ನೇತ್ರಾವತಿ ನದಿ, ಕುಮಾರಧಾರ ನದಿ, ಆಮೇಲೆ ಗುರುಪುರ್ ನದಿ, ಆಮೇಲೆ ಶಾಂಭವಿ ನದಿ, ಆಮೇಲೆ ನಂದಿನಿ, ಈ ತರ ಏನಂತಂದ್ರೆ ಹಲವಾರು ನದಿಗಳು ಹರಿದು ಹೋಗ್ತಾವ. ತುಂಬಾ ಇಂಪಾರ್ಟೆಂಟ್. ನೇತ್ರಾವತಿ, ಕುಮಾರಧಾರ ಮತ್ತು ಗುರುಪುರ್ ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ನೆಕ್ಸ್ಟ್ ಉಪ್ಪಿನಂಗಡಿ ಹತ್ರ ಏನಂತ ಹೇಳಿದ್ರೆ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಬಂದ್ ಸೇರ್ತಾವ. ಸೊ ಈ ಕಡೆಯಿಂದ ನೇತ್ರಾವತಿ ನದಿ, ಕೆಳಗಡೆಯಿಂದ ಸೊ ಕುಮಾರಧಾರ ನದಿ ನೋಡ್ರಿ.
ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಹೇಳ್ತೀನಿ ನೋಡ್ರಿ. ಸೊ ಈ ತರ ಏನಂತಂದ ಹೇಳಿದ್ರೆ ಇದು ನೇತ್ರಾವತಿ ನದಿ, ಇದು ಕುಮಾರಧಾರ ನದಿ ಉಪ್ಪಿನಂಗಡಿ ಹತ್ರ ಏನಂತಂದ ಹೇಳಿದ್ರೆ ಬಂದ್ ಸೇರ್ತಾವ ಈ ಪ್ರದೇಶದಲ್ಲಿ. ಸೊ ನೆನ್ಪಿಟ್ಕೊಡ್ರಿ. ಆಮೇಲೆ ನಿಯರ್ ಮಂಗಳೂರ್ ಹತ್ರ ಏನಂತಂದ ಹೇಳಿದ್ರೆ ಸೊ ಇದೇನ್ ಮಾಡುತ್ತೆ, ಅರಬ್ಬಿ ಸಮುದ್ರವನ್ನ ಹೋಗಿ ಸೇರುತ್ತೆ ನೇತ್ರಾವತಿ ನದಿ ನಿಯರ್ ಮಂಗಳೂರು ಸಮೀಪ. ಸೊ ಈ ಎಸ್ಚೂರಿ ಹತ್ರ ಅಂದ್ರೆ ಅಡವೆ ಪ್ರದೇಶ ಏನೈತಲ್ಲ, ನದಿಯಿಂದ ನಿರ್ಮಾಣವಾಗುವ ಅಡವೆ ಪ್ರದೇಶ, ಈ ಪ್ರದೇಶದಲ್ಲಿ ಏನೈತೆ ಸೊ ನ್ಯೂ ಮಂಗಳೂರು ಪೋರ್ಟ್ ಐತೆ, ನ್ಯೂ ಮಂಗಳೂರು ಬಂದರು ಐತೆ. ಆಮೇಲೆ ಗುರುಪುರ ನದಿ ಕೂಡ ಏನಂತಂದ ಹೇಳಿದ್ರೆ ಸೊ ನೇತ್ರಾವತಿ ನದಿಯನ್ನ ಹೋಗಿ ಸೇರುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ನೋಡಿರ್ಬೋದು, ಸಾರಿ ಲಾಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡಿದೀವಿ. ಸೊ ಇಷ್ಟೇನಂತಂದ ಹೇಳಿದ್ರೆ ದಕ್ಷಿಣ ಕನ್ನಡದ ಬಗ್ಗೆ. ಆಮೇಲೆ ನಮ್ಮ ಭಾರತ ಅಂತ ಬಂದಾಗ, ಕರಾವಳಿ ಪ್ರದೇಶ ಅಂತ ಬಂದಾಗ ನಮ್ಮ ಭಾರತದ ಸ್ವಲ್ಪ ನೋಡ್ತಾ ಬಿಡೋಣ ಇಲ್ಲೇ. ಸೊ ನಮ್ಮ ಭಾರತ ದೇಶದಂತ ಬಂದಾಗ ಟೋಟಲ್ ನೋಡ್ರಿ 7516.5 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಹೊಂದೈತೆ ಟೋಟಲ್ ಆಗಿ ಎಲ್ಲಾ ದ್ವೀಪಗಳನ್ನ ಸೇರಿಸಿ. ಸೊ ನಮ್ಮ ಭಾರತ ದೇಶ ಇಲ್ಲಿ ನೋಡ್ರಿ ಅಂಡಮಾನ್ ನಿಕೋಬಾರ್, ಅದಾದ ನಂತರ ನೆಕ್ಸ್ಟ್ ಲಕ್ಷದ್ವೀಪಗಳನ್ನ ಎಲ್ಲಾ ಸೇರಿಸಿ 7516.5 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಹೊಂದೈತೆ. ಅದಾದ ನಂತರ ಈ ದ್ವೀಪಗಳನ್ನ ಬಿಟ್ಟು, ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ಗಳನ್ನ ಬಿಟ್ಟು ಓನ್ಲಿ ಭೂಖಂಡವನ್ನ ನೋಡ್ಕೊಂಡಾಗ ಟೋಟಲ್ 6100 ಕಿಲೋಮೀಟರ್ ಏನಂತ ಹೇಳಿದ್ರೆ ಕರಾವಳಿ ಪ್ರದೇಶವನ್ನ ಹೊಂದೈತೆ. ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ಅದಾದ ನಂತರ ಟೋಟಲ್ ಆಗಿ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರೋ ರಾಜ್ಯ ಯಾವ್ದಂತ ಹೇಳಿದ್ರೆ ಗುಜರಾತ್ ಅಂತ ಹೇಳ್ತೀವಿ. 1600 ಕಿಲೋಮೀಟರ್ ಏನಂತ ಹೇಳಿದ್ರೆ ಉದ್ದದ ಕರಾವಳಿ ಪ್ರದೇಶವನ್ನ ಹೊಂದೈತೆ. ಆಮೇಲೆ ಅತಿ ಕಡಿಮೆ ಅಂತಂದ ಹೇಳಿದ್ರೆ ಗೋವಾ ಅಂತಂದ ಹೇಳ್ತೀವಿ, 100 ಕಿಲೋಮೀಟರ್ ಅಂತಂದ ಹೇಳ್ತೀವಿ. 100 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಕರಾವಳಿ ಪ್ರದೇಶವನ್ನ ಗೋವಾ ಹೊಂದೈತೆ. ಆಮೇಲೆ ಎಷ್ಟು ಜಿಲ್ಲೆಗಳಲ್ಲಿ, ಸಾರಿ ಎಷ್ಟು ರಾಜ್ಯಗಳಲ್ಲಿ ಅಂತಂದ ಹೇಳಿದ್ರೆ ನೋಡ್ರಿ, ಫಸ್ಟ್ ಒನ್ ಗುಜರಾತ್, ಅದಾದ ನಂತರ ನೆಕ್ಸ್ಟ್ ಒನ್ ಮಹಾರಾಷ್ಟ್ರ, ಆಮೇಲೆ ನೆಕ್ಸ್ಟ್ ನೋಡ್ರಿ ಥರ್ಡ್ ಒನ್ ಗೋವಾ ಅಂತಂದ ಹೇಳ್ತೀವಿ, ಫೋರ್ತ್ ಕರ್ನಾಟಕ, ಫಿಫ್ತ್ ಕೇರಳ, ಅದಾದ ನಂತರ ಸಿಕ್ಸ್ತ್ ತಮಿಳುನಾಡು, ಆಮೇಲೆ ಸೆವೆಂತ್ ಆಂಧ್ರ ಪ್ರದೇಶ, ಅದಾದ ನಂತರ ಏಳ್ತ್ ಏನಂತಂದ ಹೇಳಿದ್ರೆ ಒಡಿಸ್ಸಾ, ಆಮೇಲೆ ನೈನ್ತ್ ಏನಂತಂದ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅಂತಂದ ಹೇಳ್ತೀವಿ. ಇಷ್ಟು ರಾಜ್ಯಗಳಲ್ಲಿ ಏನಂತಂದ ಹೇಳಿದ್ರೆ ಸೊ ಭಾರತದ ಕರಾವಳಿ ತೀರವನ್ನ ಹೊಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಆಗ್ಲೇ ಹೇಳಿದ್ವಿ ಯಾವ್ಯಾವ ತೀರಗಳನ್ನ ಏನೇನಂತ ಕರಿತಾ ಇದ್ರು ಅಂತ ಹೇಳಿ, ಅದನ್ನು ಸ್ವಲ್ಪ ನೋಡ್ಕೊಂಡ್ ಬಿಡ್ರಿ. ಸೊ ಯಾವ್ಯಾವ ತೀರಗಳನ್ನ ಏನಂತ ಕರೆದ್ರು, ಸೊ ಗುಜರಾತ್ ಅಲ್ಲಿರುವ ಸಮುದ್ರದ ಕರಾವಳಿ ತೀರವನ್ನ ಕಚ್ ತೀರ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಮಹಾರಾಷ್ಟ್ರ ಮತ್ತು ಗೋವಾವನ್ನ ನಾವೇನಂತ ಕರಿತೀವಿ, ಕೊಂಕಣ ತೀರ ಅಂತಂದ್ ಕರಿತೀವಿ. ಆಮೇಲೆ ಕರ್ನಾಟಕದ ಕೆನರಾ ತೀರ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಕೇರಳದ ಏನಂತಂದ್ ಹೇಳ್ತೀವಿ, ಮಲಬಾರ್ ತೀರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತಮಿಳುನಾಡ್ದು ಕೋರಮಂಡಲ ತೀರ ಅಂತಂದ್ ಹೇಳ್ತೀವಿ. ಆಂಧ್ರ ಪ್ರದೇಶದ ಏನಂತ ಹೇಳ್ತೀವಿ ಅಂದ್ರೆ ಆಂಧ್ರ ತೀರ ಅಂತ ಹೇಳ್ತೀವಿ. ಆಮೇಲೆ ಒಡಿಸಾದಲ್ಲಿ ಏನಂತಂದ ಹೇಳಿದ್ರೆ ಉತ್ಕಲ್ ತೀರ ಮತ್ತು ಸರ್ಕಾರ್ ತೀರ ಅಂತಂದ ಹೇಳ್ತೀವಿ. ಉತ್ಕಲ್ ಮತ್ತು ಸರ್ಕಾರ್ ತೀರ ಅಂತಂದ ಹೇಳಿ ಇಷ್ಟೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗ್ತಾವ. ಆಮೇಲೆ ಕರಾವಳಿ ತೀರ ಪ್ರದೇಶಗಳಲ್ಲಿ ಏನಂತಂದ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಮ್ಯಾಂಗ್ರೋವ್ ಕಾಡುಗಳು ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಇಲ್ಲ ಅಂತಂದ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರ್ತಾವ. ಆಮೇಲೆ ಒಡಿಸಾದ ಬೀತರ್ಕರ್ನಿಕಾ ಅಂತಂದ್ ಬರುತ್ತೆ, ಅಲ್ಲಿಯೂ ಕಂಡು ಬರ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕರಾವಳಿ ಪ್ರದೇಶಗಳಲ್ಲಿ ಕೃಷ್ಣಾ ಮತ್ತು ಗೋದಾವರಿ ಏನಂತ ಹೇಳಿದ್ರೆ ನದಿ ಮುಖ ಭೂಮಿ ಐತಲ್ಲ, ಅಲ್ಲೂ ಕೂಡ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಶರಾವತಿ ನದಿ ದಡದಲ್ಲಿ, ಆಮೇಲೆ ಕುಂದಾಪುರದಲ್ಲಿ ಕಂಡು ಬರ್ತಾವ. ಅತಿ ಹೆಚ್ಚು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮ್ಯಾಂಗ್ರೋವ್ ಕಾಡುಗಳು ಕುಂದಾಪುರದಲ್ಲಿ ಕಂಡು ಬರ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ಕರಾವಳಿ ತೀರದ ಬಗ್ಗೆ ನೀವು ನೆನ್ಪಿಟ್ಕೋಬೇಕು. ಇದೇನಂತಂದ ಹೇಳಿದ್ರೆ ಸೊ ಪ್ರಾಕೃತಿಕ ವಿಭಾಗಗಳಲ್ಲಿ ಕರಾವಳಿ ಪ್ರದೇಶ ಮೊದಲನೇದು. ಸೊ ಎಲ್ಲಾ ಪಾಯಿಂಟ್ಸ್ ಗಳು ಕವರ್ ಆಗಿದಾವ ಅನ್ಕೊಂತೀನಿ. ಸೊ ಏನಾದ್ರು ಪಾಯಿಂಟ್ಸ್ ಗಳು ಮಿಸ್ ಆಗಿದಾವ ಇದ್ರೆ ಹೇಳಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಾದ್ರು ಕ್ವಶನ್ಸ್ ಗಳಿದ್ರು ಕ್ವಶನ್ಸ್ ನೀವು ಕೇಳಬಹುದು. ಸೊ ಎನಿ ಕ್ವಶನ್ಸ್? ನೋ ಸರ್. ಏನಾದ್ರು ಕ್ವಶನ್ಸ್ ಇದೆಯಾ? ಬೇಗ ಮೆಸೇಜಸ್ ಹಾಕಿ, ಕೋ ಹೋಸ್ಟ್ ಹಾಕಿ. ಸರ್ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಹೇಳಿ. ಎಸ್ ನೋಡಿ, ಮ್ಯಾಂಗ್ರೋವ್ ಕಾಡುಗಳಂತ ಬಂದಾಗ ಎಸ್ ಚಂದ್ರು ಅವರೇ, ಚಂದ್ರು ಎಸ್ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ಸೊ ಮ್ಯಾಂಗ್ರೋವ್ ಕಾಡುಗಳಂತ ಬಂದಾಗ ಏನಂತಂದ ಹೇಳಿದ್ರೆ ಇವು ನಾರ್ಮಲ್ ಆಗಿ ಇರ್ತಾವ. ಸೊ ಬಟ್ ಆದ್ರೆ ಏನಂತಂದ ಹೇಳಿದ್ರೆ ಎಕೋಸಿಸ್ಟಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಮ್ಯಾಂಗ್ರೋವ್ ಕಾಡುಗಳು. ಯಾಕಂತಂದ ಹೇಳಿದ್ರೆ ಇವೊಂಥರ ಕಾರ್ಬನ್ ಸಿಂಕ್ ಆಗಿ ಇವೇನ್ ಮಾಡ್ತಾವ ಅಂತಂದ ಹೇಳಿದ್ರೆ ವಾತಾವರಣದಲ್ಲಿರುವ ಕಾರ್ಬನ್ ಅನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಜಾಸ್ತಿ ತಗೊಂತಾವ, ಜಾಸ್ತಿ ಹೀರ್ಕೊಂಡ್ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ತಮ್ಮ ಬೇರುಗಳಲ್ಲಿ, ಈ ಎಲ್ಲಾ ಬೇರುಗಳು ಏನಂತಂದ ಹೇಳಿದ್ರೆ ಸಮುದ್ರದ ಒಳಗಡೆ ನೀರಿನಲ್ಲಿ ಏನಂತಂದ ಹೇಳಿದ್ರೆ ಬೆರ್ತಿರ್ತಾವ. ಅಂದ್ರೆ ಮಡ್ ಏರಿಯಾ ಅಂತಂದ ಹೇಳ್ತೀವಲ್ಲ, ಒಂಥರ ಏನಂತಂದ ಹೇಳಿದ್ರೆ ಜೌಗು ಪ್ರದೇಶ ಅಂತಲ್ಲಿ ಏನಂತಂದ ಹೇಳಿ ಬೇರುಗಳನ್ನ ಬಿಟ್ಟಿರುತ್ತೆ. ಆಮೇಲೆ ಇದು ಉಸಿರಾಟಕ್ಕೆ ಏನ್ ಮಾಡುತ್ತೆ ಅಂತಂದ ಹೇಳಿದ್ರೆ ಎಲೆಗಳಿಂದ ಅಷ್ಟೇ ಅಲ್ಲ ಉಸಿರಾಟ ಮಾಡಂಗಿಲ್ಲ. ಸೊ ಉಸಿರಾಟ ಮಾಡಕ್ಕೆ ಏನಂತಂದ ಹೇಳಿದ್ರೆ ಈ ತರ ಏನಂತಂದ್ರೆ ಜೌಗು ಪ್ರದೇಶ ಅನ್ಕೊಡ್ರಿ, ಇದೆಲ್ಲ ಜೌಗು ಪ್ರದೇಶ. ಸೊ ಜೌಗು ಪ್ರದೇಶದಲ್ಲಿ ಏನ್ ಮಾಡತ್ತಂತ ಹೇಳಿದ್ರೆ ತನ್ನ ಬೇರುಗಳಿಂದ ಏನಂತಂತ ಹೇಳಿದ್ರೆ ಕೆಲವೊಂದು ಬೇರುಗಳನ್ನ ಮೇಲ್ಗಡೆಗೆ,
ಸೊ ಭೂಮಿಯ ಮೇಲ್ಗಡೆ ಚಾಚುತ್ತೆ. ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಏರ್ ರೂಟ್ಸ್ ಅಂತಂದು ಹೇಳ್ತೀವಿ. ಏರ್ ರೂಟ್ಸ್ ಅಂತಂದು ಹೇಳ್ತೀವಿ. ಸೊ ನಾವು ಇವುಗಳನ್ನ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರಾಪ್ ರೂಟ್ಸ್ ಅಂತಾನು ಹೇಳ್ತೀವಿ. ಸೊ ಇವುಗಳಲ್ಲಿ ಪ್ರಾಪ್ ರೂಟ್ಸ್ ಗಳಂತಾನು ಹೇಳ್ತೀವಿ. ಇವುಗಳಿಂದ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಸೊ ಉಸಿರಾಟ ಕ್ರಿಯೆಯನ್ನ ನಡೆಸ್ತಾವ. ಸೊ ಮ್ಯಾಂಗ್ರೋವ್ ಕಾಡುಗಳು ಏನ್ ಮಾಡ್ತಾವ, ಸಸ್ಯಗಳ ಗಿಡಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಸೊ ಬೇರುಗಳಿಂದ ಉಸಿರಾಟವನ್ನು ನಡೆಸ್ತಾವ. ಈ ಬೇರುಗಳಲ್ಲಿ ನೋಡ್ರಿ, ಈ ತರ ಬೇರುಗಳಿತ್ತಂತ ಹೇಳಿದ್ರೆ ಇವುಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತಾವ. ಇವುಗಳನ್ನ ನಾವು ಏನಂತ ಕರಿತೀವಿ, ನ್ಯೂಮ್ಯಾಟೋಫೋರ್ಸ್ ಗಳಂತ ಕರಿತೀವಿ. ಏನಂತ ಕರಿತೀವಿ, ನ್ಯೂಮ್ಯಾಟೋಪೋರ್ಸ್ ಗಳಂತ ಕರಿತೀವಿ. ಸಣ್ಣ ಸಣ್ಣ ರಂಧ್ರಗಳಿರ್ತಾವ. ಆ ರಂಧ್ರಗಳಿಂದ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂತಾವ, ಆಮೇಲೆ ಆಕ್ಸಿಜನ್ ಅನ್ನ ಹೊರಗಡೆ ಬಿಡ್ತಾವ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಇವು ಸ್ಟೋರ್ ಮಾಡ್ತಾವ. ಆಮೇಲೆ ಸಮುದ್ರದಿಂದ ಬರುವ ಅಲೆಗಳನ್ನ ಏನ್ ಮಾಡ್ತಾವ ಅಂದ್ರೆ ತಡಿತಾವ. ಆಮೇಲೆ ಕರಾವಳಿ ಪ್ರದೇಶದಲ್ಲಿರುವ ಏನಂತಂದ್ರೆ ಏನಂತ ಸವೆತ ಏನ್ ಹೇಳ್ತೀವಲ್ಲ, ಕಡಲ್ ಕೊರೆತವನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಇವು ತಮ್ಮ ಬೇರುಗಳಿಂದ ರಕ್ಷಣೆ ಮಾಡ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನದಿಗಳಿಂದ ಅಥವಾ ಸೊ ಅದರ ಪ್ರದೇಶಗಳಿಂದ ಏನಂತ ಹೇಳಿದ್ರೆ ಏನ್ ತೇಲ್ತಾ ಬರ್ತಾವಲ್ಲ, ಸೊ ಕಲುಷಿತ ಪದಾರ್ಥಗಳಾಗಿರ್ಬೋದು, ವಾಯು ಮಾಲಿನ್ಯಕಾರಕಗಳನ್ನ ಏನ್ ಮಾಡ್ತಾವ ಅಂತ ಹೇಳಿದ್ರೆ ಇವು ತಡೆಗಟ್ತಾವ. ಸೊ ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಸೊ ನಾವು ಸಿಂಪಲ್ ಆಗಿ ಹೇಳ್ತೀವಿ, ಪರಿಸರಕ್ಕೆ ತುಂಬಾ ಏನಂತ ಹೇಳಿದ್ರೆ ಉಪಯೋಗವನ್ನ ಇವು ಕೊಡ್ತಾವ. ಇದೆಲ್ಲ ಪಾಯಿಂಟ್ಸ್ ಗಳು ನಿಮ್ಗೆ ಅರ್ಥ ಆಯ್ತಾ? ಸೊ ಇದ್ರಲ್ಲಿ ನಿಮ್ಗೆಲ್ಲಾನು ಕ್ವಶನ್ಸ್ ಗಳು ಬಂತು ಅಂತ ಅನ್ಕೊಂತೀನಿ. ಎಸ್ ಅಶೋಕ್ ಅವ್ರಿಗೆ ನಿಮ್ದು ಕೂಡ ಕ್ವಶನ್ಸ್ ಅಲ್ಲಿ ಇದು ನ್ಯೂಮ್ಯಾಟೋಫೋರ್ಸ್ ಗಳ ಬಗ್ಗೆ ಸೊ ಎಕ್ಸ್ಪ್ಲನೇಷನ್ ಆಯ್ತು. ಎಸ್ ನೆಕ್ಸ್ಟ್ ಕ್ವಶನ್, ಏನಾದ್ರು ಕ್ವಶನ್ಸ್ ಗಳಿದಾವ? ಸೊ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡು ಬರುತ್ತವೆ? ಲಕ್ಕಪ್ಪ. ಎಸ್ ನೋಡ್ರಿ, ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರ್ತಾವ. ಸುಂದರ್ಬನ್ ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳ್ತೀವಿ. ಸುಂದರ್ಬನ್ ನದಿ ಮುಖಜ ಭೂಮಿಯಲ್ಲಿ ಏನಂತಂದ ಹೇಳಿದ್ರೆ ಎಲ್ಲಾನು ಏನಂತಂದ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳೇ ಇದಾವಲ್ಲಿ. ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳೇ ಕಂಡು ಬರ್ತಾವ ಸುಂದರ್ಬನ್. ಸೊ ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳನ್ನ ಹೊಂದಿರುವ ಪ್ರದೇಶ ಅದು ಸುಂದರ್ಬನ್ ಏರಿಯಾ. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುತ್ತೆ. ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಏನಾದ್ರು ಕ್ವಶನ್ಸ್ ಇದೆಯಾ ಕರಾವಳಿ ಪ್ರದೇಶದ ಬಗ್ಗೆ? ಸೊ ಅಲ್ಲಿ ಬೆಳೆಗಳ ಬಗ್ಗೆ, ಕರಾವಳಿ ಪ್ರದೇಶದ ಬೆಳೆಗಳ ಬಗ್ಗೆ ಲಕ್ಷ್ಮಿ. ಎಸ್ ನೋಡ್ರಿ, ಕರಾವಳಿ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ಮರಳು ಮಿಶ್ರಿತ ಮೆಕ್ಕಲ್ ಮಣ್ಣುಗಳಿರೋದ್ರಿಂದ, ಆಮೇಲೆ ವೆಸ್ಟರ್ನ್ ಘಾಟ್ಸ್ ಗಳಿರೋದ್ರಿಂದ, ಇಲ್ಲಿ ಏನಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಗಳಿರೋದ್ರಿಂದ ಎಲ್ಲ ಸ್ಲೋಪ್ ಏರಿಯಾಗಳಿದಾವೆ. ತುಂಬಾ ಏನಂತ ಹೇಳಿದ್ರೆ ಕಡಿದಾದ ಸ್ಲೋಪ್ ಗಳನ್ನ ಹೊಂದಿರೋದ್ರಿಂದ ಸೊ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಜಾಸ್ತಿ ಬೆಳಿತಾರ. ಅಡಿಕೆ, ತೆಂಗು, ಸೊ ಮಾವು ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಎಲ್ಲಾ ತರದ್ ಏನಂತಂದ ಹೇಳಿದ್ರೆ ತೋಟಗಾರಿಕಾ ಬೆಳೆಗಳನ್ನ ಜಾಸ್ತಿ ಬೆಳಿತಾರ. ನೀವ್ ನೋಡಿರ್ಬೋದು ಅಡಿಕೆ ಜಾಸ್ತಿ ಬೆಳಿತಾರ ಆ ಕಡೆ. ಅಡಿಕೆ, ತೆಂಗು ಎಲ್ಲ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಇದೆಯಾ? ನೋ ಸರ್, ನೋ ಸರ್, ನೋ ಕ್ವಶನ್ಸ್. ಎಸ್ ಮತ್ತೆ ನಾವು ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಎಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರದ್ದು ಕಂಟಿನ್ಯೂಷನ್ ಇರುತ್ತೆ ಮಲೆನಾಡು. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್ ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಇದೆಯಾ ನೋಡಿ.